ಸೆಷನ್ ಓಪನ್ ಮಾಡಿ. ಮೇಡಮ್ ಆ ಬ್ಯಾಗ್ ಇಲ್ಲಿ ನೋಡಿಬಿಡಿ, ಇಲ್ಲಿ ಸ್ಕೂಲ್ ಮೇಲೆ ಇಲ್ಲಿ ಇಟ್ಕೊಂಡು. ಈಗ ಸರಿಗೆ ಇದೋಗಿರುತ್ತೆ, ಸರಿಗೆ ಹೋಸ್ಟ್ ಹೋಗಿರುತ್ತೆ. ಜಾಯಿಂಡ್ ಮ್ಯೂಟ್ ಮಾಡಿ ಸರ್. ಎಲ್ರದ್ದು ನಿಮ್ದು ಮ್ಯೂಟ್ ಮಾಡಿ. ಅವತ್ತು ಹಂಗೆ ಊಟ ಮಾಡಿದ್ರಲ್ಲ ಬಾಕಿ ಕುತ್ಕೊಂಡು ನವರಂಗೆ ಆಡುತ್ತೆ. ಬುಡಮ್ಮ ಏನ್ ಮಾಡ್ತೀರಮ್ಮ? ಶುರುವಾತ್ ನಂಗೆ ಕ್ಲಾಸ್ ಇತ್ತು. ಗೊತ್ತಂತೆ ಇಲ್ಲೂ ನಾಳೆ ನಿಮ್ದು ಇದೆಯಾ? ನೋಡ್ದೆ ನಾನುವೆ. ಅದ್ರ ಬಗ್ಗೆ ಇನ್ಫಾರ್ಮೇಶನ್ ನಾನು ಅವತ್ತೇ ನೋಡ್ದೆ. ಎಲ್ಲ ತಿನ್ಕೋತಾವೇನ್ ಮಾಡೋದು? ಎಲ್ಲ ಹಿಂಗ್ ಕೊರಿತಾವೆ. ಇವ್ರೇ ಮಾತಾಡ್ತವ್ರ. ಆಯ್ತು ಇವಾಗ ಇವರು ಇರೋದಾ ಚೆನ್ನಾಗದಲ್ಲ ಈಗ ಐತದ. ಅರೆ ಮಂಜುನಾಥ್ ಅಂತ ಇವರು ಶಿಕಾರಿಪುರದವರು. ಕೆಳಗದ ಸ್ಪೀಕರ್ ಆಯ್ತಲ್ಲ. ಜಾಯ್ನಿಂಗ್ ನಾನೊಂದು ಲ್ಯಾಪ್ ಅಲ್ಲಿ ರೆಡಿ ಇಟ್ಕೊಂಡಿರ್ತೀನಿ. ಯಾಕೆಂದ್ರೆ ಅಕಸ್ಮಾತ್ ಪವರ್ ಹೋಗಲ್ಲ, ಹೋಯ್ತಂದ್ರೆ ಸಮಸ್ಯೆ ಆಗುತ್ತೆ. ನಡೆಯೋದಾ? BM ಲೆಟರ್ ಸಿಸ್ಟಮ್ ಅಲ್ಲಿ ಸುಮ್ಮನೆ ಲಾಗಿನ್ ಇರ್ತೀನಿ.
ಚೆನ್ನಾಗಿದ್ದೀರೇನ್ರಿ? ನಡೀತಾ ಇದೆ. ದೇವ್ರದ ಇದೆ. ಹೇಗಿದೆ ಎಲ್ಲ ಮಂಜುನಾಥ್ ಜೊತೆನೇ ಇದ್ದೀರಾ ಇವ್ರೇ ಮಾತಾಡ್ತಾರೆ. ಬನ್ನಿ ಇಲ್ಲಿಗೆ ಹಾಕೊಂಬಿಡೋಣ. ಇನ್ನು ಮೀಟಿಂಗ್ ರೆಡಿ ಮಾಡ್ತಾವ್ರ ಅವ್ರು, ಕ್ಯಾಮ್ರಾ ಹಾಕನ ಅದಕ್ಕನ ಅದೇ ಸರ್ ಇವತ್ತು ನೀವು ಕಾರಲ್ಲ ಈಗ ಸ್ಟೂಡೆಂಟ್ಸ್ ಅಲ್ಲಿ ಏನಾಗಿದೆ ಗೊತ್ತಾ, ನನಗೆ ಈ ಸಿಸ್ಟಮ್ ರೆಡಿ ಮಾಡ್ಬಿಟ್ಟು ಆಟೋಮೆಟಿಕಲಿ ಅವ್ರೇನಾದ್ರು ಅವರು ಇರ್ತಾರೆ. ಅವ್ರೆ ಪೋಸ್ಟ್ ಯಾವ್ಯಾವ ನೋಡ್ಬೇಕು. ಈಗ ಪ್ರಿನ್ಸಿಪಲ್ ಇಲ್ಲಪ್ಪ, ಇದು ಮೇಡಮ್ ಇಲ್ಲ, ಮೇಡಮ್ ತೋರಿಸ್ರಿ, ಅವ್ರವ್ರಿಗೆ ಸ್ವಾಗತ ಕೊಡುವಾಗ ಎಲ್ಲ ಸರಿ ಇತ್ತು. ಒಂದೆರಡು ನಿಮಿಷ ಈಗ ನಂದು ಅವರು ಎಲ್ಲ ಅವರು ಅವೆಲ್ಲ ಬಂದವ್ರೆ, ಬಂದು ಹುಡುಕ್ತಾ ಇದ್ದಾರೆ. ಒಂದು ಆಮೇಲೆ ವಾಯ್ಸ್ ಅದೇ ಟೆಸ್ಟ್ ಮಾಡಕ್ಕೂ ಉದ್ಯೋಗದ ಅವಕಾಶಗಳ ಬಗ್ಗೆ ಜಾಬ್ ಇಂತಹ ಒಂದು ಸಂದಿಗ್ಧ ಸಮಯದಲ್ಲಿ ನೀವು ಇಂಟ್ರೊಡ್ಯೂಸ್ ಮಾಡಕ್ ರೆಡಿನಾ? ನಾರಾಯಣ್ ಪ್ರಸಾದ್ ಸರ್ ಅಂತ ಇಂಟ್ರೊಡ್ಯೂಸ್ ಮಾಡಿ. ಇದು ಪ್ರಿನ್ಸಿಪಲ್ ಅಲ್ಲ, ಪ್ರಿನ್ಸಿಪಲ್ ಗೊತ್ತಾಗಿದೆ. ಹಲೋ, ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯಾ? ಎಸ್ ಸರ್ ಕೇಳಿಸ್ತಾ ಇದೆ ಸರ್. ಈಗ ಎಲ್ಲರದ್ದು ಮ್ಯೂಟ್ ಮಾಡಿದ್ದೀನಿ ಸರ್. ಅದಿರ್ಲಿ, ನಾನು ಎಲ್ಲಿಗೆ ಹೋಗ್ಬೇಕು? ಇಲ್ಲಿಗೆ ಹೋಗ್ಬೇಕಾ? ಓಕೆ 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 ಓಕೆ. ಸ್ಟಾಕ್ಸ್ ಶೇರ್ ಅಂದ್ರೆ ಇಲ್ಲಿ ಒಳಗಡೆ ಇಲ್ಲ 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 ಆಮೇಲೆ ಸ್ಪೆಷಲಿ ಇದೆ ಅಲ್ಲ ಇವತ್ತು. Do we need Professor Narayan Prasad? ಇನ್ನೊಂದು ನೆಕ್ಸ್ಟ್ ವೀಕ್ ಸಿವಿಲ್ ಸರ್ವಿಸ್ ಎಕ್ಸಾಮ್ ಕರೆಂಟ್ ಅಫೇರ್ಸ್ ಗೂಗಲ್ ಫಾರ್ಮ್ ಇದ್ರು ಕ್ವಿಜ್ 1 ವೀಕ್ ಮಾಡ್ತಾ ಇದ್ವಿ. ಕರೆಂಟ್ ಅಫೇರ್ಸ್ ಅದು ಎಲ್ಲ ಕ್ಯಾಂಪೇನಿಂಗ್ ಸ್ಟಾರ್ಟ್ ಆಗಿದೆ PG ಹುಡುಗರಿಗೆ.
ಹಲೋ 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 ಕೇಳಿಸ್ತಿದೆ ಅಲ್ವಾ? ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ ಸರ್. ಕೇಳಿಸ್ತಾ ಇದೆ ಸರ್. ಅದರ್ಸ್ ಡೋಂಟ್ ಟಾಕ್ ಪ್ಲೀಸ್. ಎಸ್ ಸರ್, ಕೇಳಿಸ್ತಾ ಇದೆ ಸರ್. ಅದರ್ಸ್ ಡೋಂಟ್ ಟಾಕ್. ಇದು ಅಪ್ ಟು 12:30 ಅಲ್ವಾ? ಹಲೋ ನಂಜುಂಡ ಸರ್, ಹಲೋ ಸರ್. ಅಪ್ ಟು 12:30 ಅಲ್ವಾ? ಯಸ್ ಸರ್, ಯಸ್ ಸರ್, ಅಪ್ ಟು 12:30 ಸರ್. ಸರ್, ಶಲ್ ವಿ ಸ್ಟಾರ್ಟ್ ಸರ್? ನಾನು ರೆಡಿ ಇದ್ದೀನಿ, ಬಟ್ ನಿಮ್ದು 11 ಗಂಟೆ ಆಗ್ಬೇಕಲ್ವಾ? ಸರ್, ಇದು ಪ್ರಿನ್ಸಿಪಲ್ ಸರ್ಗೆ ಬೇರೆ ಮೀಟಿಂಗ್ ಇದೆಯಂತೆ ಸರ್, ವಿಸಿ ಜೊತೆ. ಯಾರ ಜೊತೆ? ವಿಸಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ವಿಸಿ ಗೆ ಮೀಟಿಂಗ್ ಇದೆಯಂತೆ ಸರ್. ಓಕೆ. ಸೊ ಹಾಗಾಗಿ ಸರ್ ಅಡ್ರೆಸ್ ಮಾಡೋಗ್ತಾರೆ ಸರ್. 11 ಸ್ಟಾರ್ಟ್ ಆಗುತ್ತೆ ಸರ್. ಅವ್ರು ಮಾಡಿ. ಓಕೆ ಸರ್, ಓಕೆ. ಅವ್ರಿಗೆ ಮತ್ತೆ ಅಲ್ಲಿಂದ ಹೊರಡ್ಬೇಕಾಗ್ತಲ್ಲ. ಹೌದು ಸರ್, ಹಾಗಾಗಿ ಅದೇನಾಗತ್ತೆ, ವಿದ್ಯಾರ್ಥಿಗಳು ನೀವು 11 ಗಂಟೆ ಅಂತ ಹೇಳಿರ್ತೀರಲ್ವಾ? ಸರ್, ಇದು 10:30 ಅಂತ ಹೇಳಿದೀರಾ? ಹಲೋ ಸರ್. ಸರ್ ಡಾಕ್ಟರ್ ಜಯರಾಮಯ್ಯ GM ಅಂತ. ಹಲೋ ಹಲೋ ಸರ್, ನಾರಾಯಣ್ ಸರ್, ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ಸರ್, ಗುಡ್ ಮಾರ್ನಿಂಗ್. ಸರ್, ಆರ್ ಯು ಏಬಲ್ ಟು ಹಿಯರ್ ಮೀ? Yeah, I can able to hear you. ಓಕೆ. ಸರ್, ಒಂದು ಸ್ವಲ್ಪ ಬದಲಾವಣೆ ಅಷ್ಟೇ.
ಪ್ರಾಂಶುಪಾಲರಿಗೆ VC ಅವ್ರ ಜೊತೆ ಇನ್ನೊಂದು ಮೀಟಿಂಗ್ ಇರೋದ್ರಿಂದ ಒಂದು 5 to 10 minutes ಅರ್ಲಿ ಮಾಡ್ತಾ ಇದ್ದೀವಿ ಸರ್, ಅಷ್ಟೇ, ಇನ್ನೇನಿಲ್ಲ. ಮಾಡಿ ವಿತ್ ಯುವರ್ ಪರ್ಮಿಷನ್. ಸ್ಟೂಡೆಂಟ್ಸ್ ಇದಾರಲ್ವಾ? ಇದ್ದಾರೆ ಸರ್, ಇದ್ದಾರೆ. ಟೋಟಲ್ ವಾಟ್ ಇಸ್ ದ ಟೋಟಲ್ ಸ್ಟ್ರೆಂತ್ ಆಫ್ ಸ್ಟೂಡೆಂಟ್ಸ್? Total overall 400. But now ಸರ್ yesterday registered 400 students, sir. 400 students above, sir. At present more than 100, sir. ಅದೇ ಯೂಟ್ಯೂಬ್ ನಲ್ಲೂ 11 ಗಂಟೆ ಹಿಂಗೆಲ್ಲ ಬಂದು ಜಾಯ್ನ್ ಆಗ್ತಾರೆ. ಹೌದು ಸರ್. ಎಸ್ ಸರ್. ಇದರಲ್ಲಿ ಎಷ್ಟಿದೆ, ಎಷ್ಟು ಜನ ಜಾಯ್ನ್ ಆಗ್ಬೋದು ಇದರಲ್ಲಿ? ಸರ್ 500 ಸರ್ ಮ್ಯಾಕ್ಸಿಮಮ್. 500. ಓಕೆ. ಹೌದು ಸರ್. ಈಗ ಆಲ್ರೆಡಿ ನಿನ್ನೆ 400 ಅಬೋವ್ ಇತ್ತು ಸರ್ ರಿಜಿಸ್ಟರ್ ಆಗಿರೋರು. ಓಕೆ. ಹೌದು ಸರ್. ರೈಟ್. ಹೌದು ಸರ್. ಸರ್ ಸ್ಟಾರ್ಟ್ ಮಾಡೋಣ ಸರ್. ಐಮ್ ರೆಡಿ. ಪ್ರಿನ್ಸಿಪಾಲ್ ಬಂದ್ರಲ್ಲ? ಹೌದು ಸರ್. ಸರ್ ಬಂದಿದ್ದೀನಿ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್ ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಗುಡ್ ಮಾರ್ನಿಂಗ್ ಒನ್ ಅಂಡ್ who are participating in this webinar from Placement Cell, Government First Aid College, Channapatna, Ramnagar district. Placement Cell in association with IQAC conducted one-day state level webinar on job opportunities for final year degree students during COVID-19. Sir, ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ, ನಮ್ಮ ಕಾಲೇಜಿನ ಬಹಳಷ್ಟು ವಿದ್ಯಾರ್ಥಿಗಳು ಗ್ರಾಮೀಣ ಪ್ರದೇಶದಿಂದ ಬಂದವರಾಗಿರೋದ್ರಿಂದ ಅವರಿಗೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಕೊರತೆ ಇರೋದ್ರಿಂದ ನಮ್ಮ ಕಾಲೇಜಿನಲ್ಲಿ ಇರ್ತಕ್ಕಂಥ ಪ್ಲೇಸ್ಮೆಂಟ್ ಸೆಲ್ ವತಿಯಿಂದ ಅವರಿಗೆ ಉದ್ಯೋಗದ ಅವಕಾಶಗಳ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ಈ ಒಂದು ವೆಬಿನಾರ್ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ವಿ. ಈ ವೆಬಿನಾರ್ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸತಕ್ಕಂತ ಎಲ್ಲರಿಗೂ ಕೂಡ ಸ್ವಾಗತವನ್ನ ಕೋರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ನಮ್ಮ ಗೌರವಾನ್ವಿತ ಪ್ರಾಂಶುಪಾಲರಾದಂತಹ ಡಾಕ್ಟರ್ ವೆಂಕಟೇಶ್ ಜಿ ರವರು ಈ ಕಾಲೇಜಿನ ಪ್ರಗತಿಯ ಬಗ್ಗೆ, ಅಭಿವೃದ್ಧಿಯ ಬಗ್ಗೆ ಟೊಂಕಕಟ್ಟಿ ನಿಂತಿದ್ದಾರೆ. ಕಾಲೇಜು ಶಿಕ್ಷಣ ಇಲಾಖೆಗೆ ಒಂದು ಮಾದರಿ ಕಾಲೇಜನ್ನಾಗಿ ಮಾಡಬೇಕು ಅನ್ನುವ ಮಹತ್ವಾಕಾಂಕ್ಷೆಯನ್ನ ಹೊಂದಿರತಕ್ಕಂಥವರು. ಅವರು ಈ ಒಂದು ವೆಬಿನಾರ್ ಕಾರ್ಯಕ್ರಮಕ್ಕೆ ಇನಾಗ್ರಲ್ ಅಡ್ರೆಸ್ ಸ್ಪೀಚ್ ಅನ್ನ ಮಾಡೋದಕ್ಕೆ ತಾವು ಗೌರವಾನ್ವಿತ ಪ್ರಾಂಶುಪಾಲರು ಇದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕಣಜ ಅಂತ ಖ್ಯಾತರಾಗಿರ್ತಕ್ಕಂಥ ಡಾಕ್ಟರ್ ನಾರಾಯಣ ಪ್ರಸಾದ್ ಅವರು, ಅಸೋಸಿಯೇಟ್ ಪ್ರೊಫೆಸರ್, ಕಾಲೇಜು ಶಿಕ್ಷಣ ಇಲಾಖೆ, ಆಫೀಸರ್ ಆನ್ ಸೋಶಿಯಲ್ ಡ್ಯೂಟಿ, ಇವರು ಕೂಡ ನಮ್ಮೊಂದಿಗೆ ಕೈಗೊಳ್ಳುತ್ತಿದ್ದಾರೆ. ನಮ್ಮ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಜ್ಞಾನವನ್ನು ಉಣಬಡಿಸಲಿಕ್ಕೆ ಸಜ್ಜಿದ್ದಾರೆ. ನಮ್ಮ ಕರೆಗೆ ಹೋಗ್ಬಿಟ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ತುಂಬುತ್ತಾ ಇದ್ದಾರೆ. ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ವೆಲ್ಕಮ್ ನಾರಾಯಣ ಪ್ರಸಾದ್ ಸರ್. ನಮಸ್ಕಾರ. ಹಾಗೆಯೇ ಈ ಕಾರ್ಯಕ್ರಮ ಇಷ್ಟು ಬೇಗ ಚೆನ್ನಾಗಿ ಬರೋದಕ್ಕೆ ಸಹಕರಿಸಿರ್ತಕ್ಕಂಥ ನಮ್ಮ ಸಹೋದರಿ ಆಗಿರ್ತಕ್ಕಂಥ ನಮ್ಮ ಕಾಲೇಜಿನ ಪ್ಲೇಸ್ಮೆಂಟ್ ಶ್ರೀಮತಿ ಕುಮಾರಿ ಮೇಡಮ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ, ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಇನ್ನು ಈ ಕಾರ್ಯಕ್ರಮಕ್ಕೆ ಪ್ರತ್ಯೇಕವಾಗಿ ಸಹಕರಿಸತಕ್ಕಂಥ
IAS ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ಡಾಕ್ಟರ್ ಮುರಾರಿ ದಾಸ್ ಅವರು ಕೂಡ ಭಾಗವಹಿಸಿದ್ದಾರೆ. ಹಾಗೆ ಸ್ಪೋರ್ಟ್ಸ್ ಡೈರೆಕ್ಟರ್ ಆಗಿರ್ತಕ್ಕಂಥ ನಂಜುಂಡಪ್ಪ ಅವರು ಕೂಡ ಭಾಗವಹಿಸಿದ್ದಾರೆ. ಇನ್ನು ನಮ್ಮ ಕಾಲೇಜಿನ ಎಲ್ಲ ಬೋಧಕ ವರ್ಗದವರು, ಬೋಧಕೇತರ ವರ್ಗದವರು ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ, ಇನ್ನು ಹೆಚ್ಚಿನದಾಗಿ ರಾಜ್ಯದ ವಿವಿಧ ಮೂಲೆಗಳಿಂದ ನಮ್ಮ ವಿದ್ಯಾರ್ಥಿಗಳು, ಆತ್ಮೀಯ ವಿದ್ಯಾರ್ಥಿಗಳು ಈ ವೆಬಿನಾರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ತುಂಬು ಹೃದಯದ ಸ್ವಾಗತವನ್ನ ನಾನು ಬಯಸ್ತಾ ಇದ್ದೀನಿ. ಇನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ದಯಮಾಡಿ ನಾರಾಯಣ ಪ್ರಸಾದ್ ಅವರು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಸುಮಾರು ವರ್ಷಗಳಿಂದ ಕಾಲೇಜು ಶಿಕ್ಷಣಗಳಲ್ಲಿ ದುಡಿದಿದ್ದಾರೆ. ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಅವರಲ್ಲಿ ಸಾಕಷ್ಟು ಇದೆ. ಅದನ್ನು ಪಡ್ಕೊಳ್ಬೇಕು ಅಂತ ನಾನು ವಿದ್ಯಾರ್ಥಿಗಳಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಮಾಡ್ಕೊಂಡು ಇವತ್ತಿನ ಒಂದು ಇನಾಗರಲ್ ಸ್ಪೀಚ್ ಅನ್ನ ಮಾಡಬೇಕು ಅಂತ ನಮ್ಮ ಗೌರವಾನ್ವಿತ ಪ್ರಾಂಶುಪಾಲರಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಸರ್. ಪ್ರಾಂಶುಪಾಲರಲ್ಲಿ ಥ್ಯಾಂಕ್ ಯು ಸರ್. ಈ ದಿನದ ಕಾರ್ಯಕ್ರಮದ ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಮತ್ತು ಈ ಕಾರ್ಯಕ್ರಮವನ್ನು ನಮ್ಮ ಕಾಲೇಜಿನಲ್ಲಿ ಆಯೋಜಿಸಿರುವಂತಹ ಈ ಒಂದು ನಮ್ಮ ಕಾಲೇಜಿನ ತಂಡದ, ಅದರಲ್ಲೂ ಪ್ರಮುಖವಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ಕಾರಣರಾಗಿರುವಂತಹ ಶ್ರೀಮತಿ ವೀಣಾ ಕುಮಾರಿ ಅವರು, ಮತ್ತು ವಿಶೇಷವಾಗಿ ನಮ್ಮ ನಂಜುಂಡ ಸರ್ ಮತ್ತು ಜಯರಾಮ್ ಅವರು, ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮವನ್ನ ಯಶಸ್ವಿಯ ಪಥದಲ್ಲಿ ಕೊಂಡೊಯ್ಯಲು ಸಹಕರಿಸಿರುವಂತಹ ನನ್ನ ಬೋಧಕ ಬೋಧಕೇತರವರಿಗೂ ನಾನು ಸ್ವಾಗತಿಸುತ್ತಾ, ಈ ಒಂದು ಕಾರ್ಯಕ್ರಮ ಗ್ರಾಮಾಂತರ ಪ್ರದೇಶಗಳಲ್ಲಿ ಉದ್ಯೋಗದಿಂದ ವಂಚಿತರಾಗಿರುವಂತಹ ಬಡ ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣಾವಕಾಶವೆಂದೇ ನಾನು ಪರಿಭಾವಿಸುತ್ತಿದ್ದೆ. ಕೋವಿಡ್ ಸಮಸ್ಯೆ ಇರುವುದರಿಂದ ಎಷ್ಟೋ ಕಂಪನಿಗಳು ಮುಚ್ಚಲ್ಪಟ್ಟಿರುತ್ತವೆ. ಅದರಿಂದ ಉದ್ಯೋಗ ಅವಕಾಶಗಳಿಂದ ಈ ಒಂದು ಗ್ರಾಮೀಣ ಯುವ ಜನತೆ ವಂಚಿತರಾಗ್ತಾರೆ. ಇಂತಹ ವಂಚಿತರಾಗುತ್ತಾ ಮತ್ತು ಅಗಾಧವಾದಂತಹ ಸಮಸ್ಯೆಗಳಿಗೆ ಸಿಲುಕಿರುವಂತಹ ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶವನ್ನ ಪಡೆಯಲು ಬೇಕಾದ ಮಾಹಿತಿಯನ್ನು ಸನ್ಮಾನ್ಯ ಪ್ರೊಫೆಸರ್ ನಾರಾಯಣ್ ಪ್ರಸಾದ್ ಅವರು ನಮ್ಮ ಗ್ರಾಮೀಣ ಪ್ರದೇಶಗಳ ವಿದ್ಯಾರ್ಥಿಗಳನ್ನ ಕುರಿತು ಉದ್ಯೋಗಾವಕಾಶಗಳ ಬಗ್ಗೆ ಮಾಹಿತಿಯನ್ನ ನೀಡುತ್ತಿರುವುದು ನಮ್ಮ ಒಂದು ಕಾಲೇಜಿಗೆ ಮತ್ತು ನಮ್ಮ ಒಂದು ಈ ಸಂದರ್ಭದ ಒಂದು ಸುವರ್ಣಾವಕಾಶ. ಆದ್ದರಿಂದ ಉದ್ಯೋಗಾವಕಾಶಗಳಿದ್ದಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳು ನಿಶ್ಶಬ್ದತೆಯಿಂದ ಅದನ್ನ ಆಲಿಸಿ ಬರುವಂತಹ ಮುಂದಿನ ದಿನಗಳ ಅವಕಾಶವನ್ನ ಸದುಪಯೋಗ ಮಾಡಿಕೊಂಡು ಕಾಲೇಜಿಗೆ ಮತ್ತು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗೆ ಒಂದು ಉತ್ತಮವಾದಂತಹ ಕೊಡುಗೆಯನ್ನ ನೀಡುತ್ತೀರೆಂದು ಈ ಸಂದರ್ಭದಲ್ಲಿ ನಾನು ಪರಿಭಾವಿಸುತ್ತಿದ್ದೇನೆ. ಸರ್ ಹೇಳಿ ಸರ್. ಆದ್ದರಿಂದ ಈ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಇದನ್ನ ಸದುಪಯೋಗ ಮಾಡಿಕೊಳ್ಳಬೇಕೆಂದು ಈ ಮೂಲಕ ತಮ್ಮೆಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಹೇಳಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಗೌರವಾನ್ವಿತ ಪ್ರಾಂಶುಪಾಲರಿಗೆ ಧನ್ಯವಾದಗಳು. ಈಗ ವಿದ್ಯಾರ್ಥಿಗಳಲ್ಲಿ ಒಂದು ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ದಯಮಾಡಿ ಮ್ಯೂಟ್ ಮಾಡ್ಕೊಳ್ಳಿ. ನೀವು ಮಾತಾಡಬೇಡಿ, ಡಿಸ್ಟರ್ಬ್ ಆಗ್ತದೆ. ಯಾಕೆ ಅಂತಂದ್ರೆ ಜೊತೆನಲ್ಲಿ ಗೆಸ್ಟ್ ಇದ್ದಾರೆ, ರಿಸೋರ್ಸ್ ಪರ್ಸನ್ ಇದ್ದಾರೆ ನಮ್ಮ ಜೊತೆನಲ್ಲಿ. ಹಾಗೆ ರಾಜ್ಯದ ನಾನಾ ಮೂಲೆಗಳಿಂದ ಇದಕ್ಕೆ ಜಾಯಿನ್ ಆಗಿದ್ದಾರೆ. ನಮ್ಮ ಕಾಲೇಜಿನ ಘನತೆ, ಗೌರವ, ಪ್ರತಿಷ್ಠೆಯ ಪ್ರಶ್ನೆ. ಸೊ ಅದರಿಂದ ದಯಮಾಡಿ ಎಲ್ಲ ವಿದ್ಯಾರ್ಥಿಗಳು ಮ್ಯೂಟ್ ಮಾಡ್ಕೊಳ್ಳಿ. ನಿಮ್ಮ ಪರ್ಸನಲ್ ಏನು ಕೂಡ ಹೊರಗಡೆ ಕೇಳಿಸಬಾರದು. ಓಕೆ. ನಮ್ಮ ಪ್ರಾಂಶುಪಾಲರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಹಾಗೇನೆ ನನ್ನ ಸಹೋದರಿ ಪ್ಲೇಸ್ಮೆಂಟ್ ಸೆಲ್ನ ಕೋಆರ್ಡಿನೇಟರ್ ಹಾಗೂ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಇಂಗ್ಲಿಷ್ ಶ್ರೀಮತಿ ವೀಣಾ ಕುಮಾರಿ ಮೇಡಮ್, ನಮ್ಮೊಂದಿಗೆ ಭಾಗವಹಿಸದಿರ್ತಕ್ಕಂಥ ನಾರಾಯಣ್ ಪ್ರಸಾದ್ ಸರ್ ಅವರನ್ನು ಪರಿಚಯ ಮಾಡಿಕೊಡ್ಬೇಕು ಅಂತ ಅವರನ್ನು ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. Good morning, sir. Good morning.
and good morning to all of you. Today, we are here during this pandemic disease, and everyone is staying at home and staying very safe. So today, let us try to know the achievements of Dr. Narayan Prasad. And before introducing our guest, let us try to know about this COVID-19. COVID-19 pandemic disease, it has created a lot of devastating effects on mankind. The major one being the deprival of basic necessities like food, water, and shelter. A large number of industries have been locked down, and huge employment problems are prevalent during this period. The survival of mankind and creating job opportunities have become a challenging issue. Somehow we need to learn to swim with the persisting situation and try to explore the avenues during this pandemic vicious COVID-19 period. To speak about this and many other issues related to job opportunities during COVID-19, today we have with us Professor A. Narayan Prasad, one of the strong pillars of the DCTE as our resource person. Yes, to speak about Dr. Narayan Prasad, his profile, it runs for more than 3 to 4 pages. And I have briefed it up because sir has got so many achievements in his life. So to speak about Dr. Narayan Prasad, I feel I feel myself as a very little person. Okay, so Narayan Prasad started his career as an associate professor, and at present holds the designation of a special officer for DCT Bengaluru. He leads the Karnataka Placement Cell. And he holds the designation of Special Officer for DCT Bengaluru. He leads the Karnataka State Placement Cell and has been guiding many placement officers at our Department of Collegiate and Technical Education for more than 2 decades, and is doing a commendable job in this area. Thousands of GFGC students have been benefited from him, and especially many students have got job orders from Infosys IT, Infosys BPO, Wipro, and for MS, MTech, TCS, etc. He has conducted exclusive job interviews of Infosys IT and BPO for Wipro, Accenture, Strikes, Arcolab, and many other companies for rural students. Another feather in his cap of success to be mentioned at this juncture is Professor Narayan Prasad owns a YouTube channel called Natsonic. He owns 10 blogs on various subjects where he shares his views on various issues. He has uploaded 1,200 original e-contents, e-documentations, and e-presentations. Nearly 3 million from 200 countries have been benefited by this. He started Adventure Club in rural government colleges and trained hundreds of government college students in trekking, rock climbing, rappelling, river crossing, then kayaking, parasailing, etc. He is also associated with the Philatelic Club, which deals with the collection of old stamps and coin exhibitions. So I welcome Professor Narayan Prasad, who will be addressing our students on job opportunities during COVID-19 and personality development. I hope his talk will boost our students' morale and confidence. Welcome once again, sir. And I now leave the platform to you, sir. It's over to you, sir. Thank you, sir. Thank you. Thank you. Shall I start? You can start, sir. Okay, so you're all hearing me, right? Yes, sir. Yes, sir. So there is no echo in this. No echo, sir. Okay. So at the outset, ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚನ್ನಪಟ್ಟಣ, ಈ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಎಲ್ಲ ಅಧ್ಯಾಪಕ ವೃಂದದವರಿಗೆ ಒಂದು ಶ್ಲಾಘನೀಯ ಕೆಲಸ ಇದು. ಅದಕ್ಕೆ ಕಂಗ್ರಾಚುಲೇಷನ್ ಮಾಡಲೇಬೇಕಾಗತ್ತೆ. ಕಾರಣ ಇಷ್ಟೇನೆ, ಇವರು ಈ ಕಾಲೇಜಿನಿಂದ ಅಧ್ಯಾಪಕರುಗಳಿಗೆ ಒಂದು ವಾರದ ಒಂದು FDP ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮಾಡಿದ್ರು. ಅದಾದ ನಂತರ ಇವರಿಗೆ ಏನನ್ಸುತ್ತೋ ಏನೋ,
ಅಧ್ಯಾಪಕರಿಗೆ ಮಾಡಿದ್ವಿ ನಾವು ಒಂದು ಉತ್ತಮವಾದಂತ ಕಾರ್ಯಕ್ರಮ. ಆದ್ರೆ ವಿದ್ಯಾರ್ಥಿಗಳಿಗೆ ಒಂದು ಆದ್ರೆ ಚೆನ್ನಾಗಿರುತ್ತೆ ಅಂತ ಇವರಿಗೆ ಮನಸ್ಸಿಗೆ ಬಂದಿದೆ. ಸೊ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಹೌದು ನಾವು ವಿದ್ಯಾರ್ಥಿಗಳಿಗೂ ಒಂದು ಕಾರ್ಯಕ್ರಮ ಮಾಡ್ಲೇಬೇಕು ಅಂತ ಅನ್ಕೊಂಡಿದೀವಿ ಅಂತ ಹೇಳಿದ್ರು. ಸೊ ಇದಕ್ಕೆ ಮುಂಚೂಣಿಯಾಗಿರುವಂತವ್ರು ವೀಣಾ ಕುಮಾರಿ ಅವರು, ಹಾಗೆ ನಂಜುಂಡ ಅವರು. ಸೊ ಇವರುಗಳು ಎಲ್ಲಾ ಅಧ್ಯಾಪಕರಿಗೆ ವಿಚಾರ ತಿಳಿಸಿ, ನಂತರ ಅವರ ಕಾಲೇಜ್ನಲ್ಲಿ ವ್ಯವಸ್ಥೆ ಇದೆಯೋ ಇಲ್ಲೋ, ಬೇರೆ ಕಾಲೇಜ್ಗಾದ್ರೂ ಹೋಗಿ ಬೇರೆ ಕಡೆ ಹೋಗಿ ಕಾರ್ಯಕ್ರಮವನ್ನ ಇದನ್ನ ಮಾಡ್ತೀವಿ, ಎಲ್ಲಾದ್ರೂ ಸರಿ ಇದು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮಾಡ್ತೀವಿ ಅಂತ ಶುರು ಮಾಡೋದು. ಆದ್ರೆ ಒಂದೆರಡು ದಿನಗಳಾಗ್ತಿದ್ದಾಗೇನೆ ಅವ್ರಿಗೆ ಏನ್ ಅನಿಸ್ತಾ ಏನೋ, ಸರ್ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳ ಜೊತೆಗೆ ಇತರೆ ಕಾಲೇಜಿನ ವಿದ್ಯಾರ್ಥಿಗಳು ಇದ್ರಲ್ಲಿ ಲಾಭ ಪಡೆದ್ರೆ ಒಳ್ಳೇದಾಗುತ್ತೆ ಸರ್ ಅಂತ ಹೇಳೋದು. ಅವರಲ್ಲಿ ಮನಸ್ಸು ಸಂಕುಚಿತವಾಗಿಲ್ಲ, ವಿಶಾಲವಾದಂತ ಹೃದಯ, ಎಲ್ಲರಿಗೂ ಬೆನಿಫಿಟ್ ಆಗ್ಲಿ ಅನ್ನೋ ಒಂದು ಭಾವನೆ. ಸೊ ಇಂಥ ಒಂದು ಉತ್ತಮ ಭಾವನೆ ಇರುವಂತಹ ಅಧ್ಯಾಪಕರು ಇರುವಂತಹ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚನ್ನಪಟ್ಟಣ, ಇದರ ಪ್ರಾಂಶುಪಾಲರಾಗಿರುವಂತಹ ವೆಂಕಟೇಶ್ ಸರ್ ಅವರಿಗೆ ನಾನು ನನ್ನ ಪರವಾಗಿ DCE ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸರ್ ಫಾರ್ ಯು ಅಂಡ್ ಯುವರ್ ಟೀಮ್ ಫಾರ್ ಡೂಯಿಂಗ್ ಎ ಫ್ಯಾಂಟಾಸ್ಟಿಕ್ ಜಾಬ್. ಈಗ ವಿದ್ಯಾರ್ಥಿಗಳೇ, hundreds of students are here today. ನೀವು ಫೈನಲ್ ಇಯರ್ ಸ್ಟೂಡೆಂಟ್ಸ್ ಇದ್ದೀರಿ, ಸೆಕೆಂಡ್ ಇಯರ್ನವರು ಇರ್ಬೋದು, ಫಸ್ಟ್ ಇಯರ್ನವ್ರು ಇರ್ಬೋದು, ಅಥವಾ ಡಿಗ್ರಿ ಮಾಡಿರೋರು ಇರ್ತೀರಿ, ಅಥವಾ PG ಮಾಡ್ತಿರೋರು ಇರ್ತೀರಿ. ಇವತ್ತಿನ ಕಾರ್ಯಕ್ರಮ ನಿಮಗೆ ಇದರಲ್ಲೂ ಸಿಗ್ತಾ ಇದೆ, ಹಾಗೇನೆ ನಿಮ್ಗೆ ಯೂಟ್ಯೂಬ್ ಚಾನೆಲ್ ನಲ್ಲೂ ಕೂಡ ಲೈವ್ ಬರ್ತಾ ಇದೆ. ಇವತ್ತು ನಾವೆಲ್ಲರೂ ನೋಡ್ತಾ ಇರುವಂತದ್ದು ವಿಶೇಷವಾಗಿ ನಿಮ್ಮಂತ ಯಂಗ್ಸ್ಟರ್ಸ್ ಗಳ ಬಗ್ಗೆ. ನಿಮ್ಮಂತ ಯಂಗ್ಸ್ಟರ್ಸ್ ಗಳು ಡಿಗ್ರಿ ಮುಗಿತಿದ್ದಾಗೇನೆ ಬರುವಂತ ಶಬ್ದ ಜಾಬ್ಸ್ ಅನ್ನೋ. ಹೇಳ್ತಾರೆ ಡಿಗ್ರಿ ಮುಗಿತಿದ್ದಂಗೆ ನಾನು ಜಾಬ್ಸ್ ಹೋಗಲ್ಲ ಸರ್, PGಗೆ ಹೋಗ್ತೀನಿ ಅಂತ. ಓಕೆ, PG 2 years PG ಆದ್ಮೇಲೆ ಅನ್ನೋ ನನ್ನ ಪ್ರಶ್ನೆ. 2 years ಎಜುಕೇಶನ್ ಕಂಟಿನ್ಯೂ ಆಯ್ತು, ಆಮೇಲೆ ಮತ್ತೆ ಜಾಬ್ಸ್ ಅಂತ ಹೇಳಿ. ಸೊ ನಮಗೆ ಡು ವಿ ನೀಡ್ ಅಂತಂದಾಗ, ಹೌದು ನಮಗೆ ಕೆಲಸ ಬೇಕು. ಕೆಲಸದ ಯಾವ್ಯಾವ ರೀತಿ ಅನ್ನೋದನ್ನ ನಾನು ಮುಂದೆ ಹೇಳ್ತಾ ಹೋಗ್ತೇನೆ. ಸದ್ಯಕ್ಕೆ ನಾವೆಲ್ಲ ಒಪ್ಪಬೇಕಾಗಿರುವಂಥದ್ದು, ಹೌದು ಡಿಗ್ರಿ ಮುಗಿತಿದ್ದಾಗೆ ಅಥವಾ ಪೋಸ್ಟ್ ಗ್ರಾಜುಯೇಷನ್ ಮುಗಿತಿದ್ದಾಗೆ ನಮಗೆ ಕೆಲಸ ಬೇಕು ಅಂತ. ಇಲ್ಲಿ ಒಂದು ಪ್ರಶ್ನೆ ಏನ್ ಬರುತ್ತೆ, ಹಿಂದೆ ನಮ್ಮಲ್ಲಿ ಒಂದು ಗಾದೆ ಮಾತಿತ್ತು, ಉದ್ಯೋಗಂ ಪುರುಷ ಲಕ್ಷಣಂ ಅಂತ. ಆದ್ರೆ ಇವತ್ತೊಂದು ದಿನ ನೀವು ಎಲ್ಲ ಕಡೆಯೂ ನೋಡಿದ್ರೆ, ಅದು ಬ್ಯಾಂಕ್ಗೆ ಹೋಗಿ, ರೈಲ್ವೇಸ್ಗೆ ಹೋಗಿ, ಅಥವಾ ಟೀಚಿಂಗ್ ಏರಿಯಾಗೆ ಬನ್ನಿ, ಅಥವಾ ಯಾವುದೇ ಕ್ಷೇತ್ರಕ್ಕೆ ಹೋದ್ರು ಅಲ್ಲಿ ಸಾಕಷ್ಟು ಮಹಿಳೆಯರನ್ನ ನೋಡ್ಬೋದು ನಾವು. ಹಾಗಾಗಿ ಇವತ್ತು ನಾವು ಉದ್ಯೋಗಂ ಪುರುಷ ಲಕ್ಷಣಂ ಅನ್ನೋದಕ್ಕಿಂತ ಹೆಚ್ಚಾಗಿ ಉದ್ಯೋಗಂ ಸ್ತ್ರೀ ಲಕ್ಷಣಂ ಅಂತ ಕೂಡ ನಾವು ಹೇಳ್ಬೇಕಾಗತ್ತೆ. ಸೊ ಪುರುಷ ಆಗ್ಲಿ ಸ್ತ್ರೀ ಆಗ್ಲಿ ಇವತ್ತಿನ ದಿನ ಉದ್ಯೋಗ ಮನುಷ್ಯ ಲಕ್ಷಣಂ ಅಂತ ಆಗತ್ತೆ. ಮನುಷ್ಯರಾಗಿ ಹುಟ್ಟಿದ ಮೇಲೆ ಎಲ್ಲಾದ್ರೂ ಒಂದು ಕಡೆ ದುಡಿದು ಜೀವನ ಮಾಡಲೇಬೇಕಾಗಿದೆ. ಒಂದು ಕಾಲದಲ್ಲಿ, ಒಂದು ಕಾಲ ಏನು, ಈಗ ಒಂದು 30-50 ವರ್ಷದ ಹಿಂದೆ ಅಷ್ಟೇನೆ, ಹಾಗೂ ಈಗಲೂ ಅಷ್ಟೇ ಕೆಲವೊಂದು ಮನೆಗಳಲ್ಲಿ ಗಂಡಸರ ಕೆಲಸ ಹೊರಗೆ ಹೋಗಿ ದುಡಿದು ಬರೋದು, ಹೆಂಗಸರು ಹೆಣ್ಣಾಗಿ ಹುಟ್ಟಿದ ಮೇಲೆ ಆಕೆ ಮನೆಗೆ ಮಾತ್ರ ಸೀಮಿತ ಅನ್ನೋ ಒಂದು ವಿಚಾರ ಇವತ್ತಿಗೂ ಇದೆ. ಸಾಕಷ್ಟು ಬದಲಾವಣೆ ಅಂತೂ ಆಗಿದೆ, ಕಳೆದ 30 ವರ್ಷದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ. ಇದು ಕೇವಲ ಬೆಂಗಳೂರು ಅಥವಾ ಕರ್ನಾಟಕದಲ್ಲಷ್ಟೇ ಅಲ್ಲ, ಇಡೀ ಪ್ರಪಂಚದ ಮೂಲೆ ಮೂಲೆನಲ್ಲೂ ಬದಲಾವಣೆ ಆಗಿದೆ. ಸೊ ಗಂಡು ಹೆಣ್ಣು ಎನ್ನುವ ಒಂದು ಭಾವನೆ, ದುಡಿತಕ್ಕೆ ಅದು ಯಾವುದೇ ರೀತಿ ಬೌಂಡ್ರಿ ಇಲ್ಲ, ಲಕ್ಷ್ಮಣ ರೇಖೆ ಇಲ್ಲ. ಇವತ್ತು ಕೆಲವೊಂದು ಕಡೆ ಇವತ್ತಿಗೂ ಅದಿದೆ, ಅದು ಇರಲಿ, ಅದು ಕೂಡ ಮುಂದಿನ ದಿನಗಳಲ್ಲಿ ಬದಲಾವಣೆಗಳು ಆಗ್ತಾ ಹೋಗುತ್ತೆ ಅಂತ ಕಾಣುತ್ತೆ. ಯಾಕೆ ಅಂತಂದ್ರೆ ಈ ಬದಲಾವಣೆ ಅನ್ನೋದು ಅನಿವಾರ್ಯ. ಈ ಬದಲಾವಣೆ ಎಷ್ಟು ಅನಿವಾರ್ಯ ಅಂತಂದ್ರೆ, ನಾವು ಒಪ್ತೀವೋ ಬಿಡ್ತೀವೋ ಆ ಬದಲಾವಣೆಗೆ ನಾವು ಒಗ್ಗಿ ಹೋಗ್ತಾ ಇರ್ತೀವಿ. ಸೊ ಕೆಲವೊಮ್ಮೆ ಕೆಲವರು ಈ ಬದಲಾವಣೆನ ಪಾಸಿಟಿವ್ ಆಗಿ ಸ್ವೀಕರಿಸ್ತಾರೆ. ಹೌದು, ಈ ಬದಲಾವಣೆ ನಮ್ಗೆ ಅನಿವಾರ್ಯ, ಅದಕ್ಕೋಸ್ಕರ ಈ ಸಮಾಜದಲ್ಲಿ ಬದಲಾವಣೆ ಆಗ್ತಿದೆ ಅಂತ ಹೇಳಿ. ಕೆಲವರು
ಏನೋ ಒಂದು ರೀತಿ ಮೂಗು ಮುರಿಯುವಂತ ಕೆಲಸ ಇರುತ್ತೆ. ಅಂದ್ರೆ ಅವರಿಗೆ ಏನೋ ಇಷ್ಟು ದಿನ ನಾವಾಗ ಇರ್ಲಿಲ್ವಾ, ಹೀಗಿರ್ಲಿಲ್ವಾ ಅಂತ. ಆಗಿನ ಕಾಲವೇ ಬೇರೆ, ಈಗಿನ ಕಾಲವೇ ಬೇರೆ. ಇದಕ್ಕೆ ಉದಾಹರಣೆ ಇವತ್ತಿನ ದಿನದ ಕಾರ್ಯಕ್ರಮ. ಆಗಿನ ಕಾಲದಲ್ಲಿ ನಾವು ಅಂದ್ರೆ 3 ತಿಂಗಳ ಹಿಂದೆ ನಾನು ಹೇಳ್ತಾ ಇರೋದು ಆಗಿನ ಕಾಲ ಅಂತ. ಆಗಿನ ಕಾಲ ಅಂದ್ರೆ ನಾನು ಏನು 200, 300, 500 ವರ್ಷದ ಹಿಂದೆ ಅಲ್ಲ, ಕೇವಲ 3 ತಿಂಗಳ ಹಿಂದೆ. ಆಗಿನ ಕಾಲದಲ್ಲಿ ನಾನು ನಿಮ್ಮ ಕಾಲೇಜಿಗೆ ಬರಲೇಬೇಕಿತ್ತು, ನೀವೆಲ್ಲ ಕಾಲೇಜಿನಲ್ಲಿ ಕುತ್ಕೊಳ್ಳೇಬೇಕಿತ್ತು, ಒಂದು ಕ್ಲಾಸ್ ರೂಮ್ ನಲ್ಲೋ ಅಥವಾ ಕ್ವಾಡ್ರಾಂಗಲ್ ನಲ್ಲೋ ಗ್ರೌಂಡ್ಸ್ ಅಲ್ಲೋ ಕೂಡಬೇಕಿತ್ತು, ಶಾಮಿಯಾನ ಹಾಕಿ ಮೈಕ್ ಎಲ್ಲವನ್ನು ಹಾಕಿ ನಾನಲ್ಲಿ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ಬೇಕಿತ್ತು. ಕೇವಲ 3-4 ತಿಂಗಳ ಹಿಂದೆ. ಅದು ಆಗಿನ ಕಾಲ ಆಗೋಗಿದೆ. ಇವತ್ತಿನ ದಿನ ನೋಡಿ, ಈ ಬದಲಾವಣೆ ನಾವು ಸ್ವೀಕರಿಸಲೇಬೇಕಾಗತ್ತೆ. ಸೊ ಈ ಬದಲಾವಣೆಯಲ್ಲಿ ಗಂಡು ಹೆಣ್ಣು ಎನ್ನುವ ಒಂದು ಭೇದ ಭಾವವೇ ಇಲ್ಲ. ಇವತ್ತಿನ ದಿನ ಈ ಕಾರ್ಯಕ್ರಮ ನಡೆಸ್ತಿರೋದಕ್ಕೆ ಹೋರಾಡ್ತಿರೋ ಅಂತವ್ರು ಮೇಲ್ ಪ್ರೊಫೆಸರ್ಸ್ ಇದ್ದಾರೆ, ಫಿಮೇಲ್ ಪ್ರೊಫೆಸರ್ಸ್ ಇದ್ದಾರೆ, ಹೌದಲ್ಲ? ಸೊ ಹಾಗಾಗಿ ಇವತ್ತಿನ ದಿನ ಭಾಗವಹಿಸ್ತಿರೋರು ಅಷ್ಟೇನೆ, ನಿಮ್ಮಲ್ಲೂ ಬಾಯ್ಸ್ ಅಂಡ್ ಗರ್ಲ್ಸ್ ಬೋತ್ ಯು ಆರ್ ದೇರ್. ಸೊ ಈಕ್ವಾಲಿಟಿ ಅನ್ನೋದು ಟೆಕ್ನಾಲಜಿನಲ್ಲಿ ಈಕ್ವಾಲಿಟಿ ಅನ್ನೋದು ಕಾಮನ್ ಆಗತ್ತೆ. ಅದನ್ನ ನಾವು ಸ್ವೀಕರಿಸಲೇಬೇಕಾಗತ್ತೆ ಇದನ್ನ. ಸೊ ಇದೇ ರೀತಿ ಡಿಗ್ರಿ ಮುಗಿದ ನಂತರ, ಪದವಿ ಮುಗಿದ ನಂತರ, PG ಮುಗಿದ ನಂತರ, ಸ್ನಾತಕೋತ್ತರ ಪದವಿ ಮುಗಿದ ನಂತರ ಏನೆಲ್ಲ ಜಾಬ್ಸ್ ಇರುತ್ತೆ ಅದು ತಿಳ್ಕೊಳ್ಬೇಕು. ಫಸ್ಟ್ ಅದಕ್ಕಿಂತ ಮುಂಚಿತವಾಗಿ ನನಗೆ ಜಾಬ್ ಬೇಕಾ ಅನ್ನೋದಕ್ಕೆ ನಾವು ಎಸ್ ಮಾರ್ಕ್ ಹಾಕ್ಬೇಕು. ನನಗೆ ಜಾಬ್ ಬೇಕಾ ಅನ್ನೋದಾದ್ರೆ ಸೊ ನಾವು ಯಾವಾಗ ನಾವು ಜಾಬ್ಸ್ಗೆ ಹೋಗ್ತೇವೆ ಅನ್ನೋದನ್ನ ನಾವು ಮುಂದೆ ನೋಡ್ತಾ ಹೋಗೋಣ. ನೋಡಿ, ಈಗ ಒಂದು ಸ್ಲೈಡ್ ಹಾಕಿದ್ದೀನಿ ನಾನು. ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ನಮ್ಮ ಎಜುಕೇಶನ್ ಜರ್ನಿ. ಒಂದು ಕಾಲ ಇತ್ತಂತೆ, ಅಲ್ಲಿ ಕೆಲವರಿಗೆ ಮಾತ್ರ ಎಜುಕೇಶನ್ ಸಿಕ್ತಿತ್ತಂತೆ, ಎಲ್ಲರಿಗೂ ಸಿಕ್ತಿರ್ಲಿಲ್ಲಂತೆ, ಕೆಲವರಿಗೆ ಮಾತ್ರ, ಅದರಲ್ಲೂ ಪುರುಷರಿಗೆ ಮಾತ್ರ. ಹೆಣ್ಣಿಗೂ ಅದರಿಂದ ಹೊರಗಿಡ್ತಿದ್ರಂತೆ. ಏನೋ ಅವತ್ತಿನ ಕಾಲದ ಪರಿಸ್ಥಿತಿ ಹೇಗಿತ್ತೋ ಏನೋ, ಅದು ಇವತ್ತಿನ ದಿನ ನಾವು ಚರ್ಚೆ ಮಾಡೋದು ಬೇಡ. ಇವತ್ತಿನ ಸಂದರ್ಭದಲ್ಲಿ ಅವತ್ತಿನ ದಿನದ ಸಾಮಾಜಿಕ ಪರಿಸ್ಥಿತಿ ಬೇರೆನೆ ಆಗಿತ್ತು. ಇವತ್ತಿನ ಹಾಗೆ ಸಾಮಾಜಿಕ ಪರಿಸ್ಥಿತಿ ಇರಲಿಲ್ಲ ಅವತ್ತಿನ ದಿನ. ಒಂದು ಉದಾಹರಣೆ ಕೊಡ್ತೀನಿ ನಾನು. ಏನು ಅಂತಂದ್ರೆ ಅವತ್ತಿನ ದಿನಕ್ಕೂ ಇವತ್ತಿನ ದಿನಕ್ಕೂ ಒಂದು ಉದಾಹರಣೆ ಕೊಟ್ಟು ನಾನು ಮುಂದೆ ಹೋಗ್ತೇನೆ. ಅದೇನು ಅಂತಂದ್ರೆ, ಇವತ್ತಿನ ದಿನ ನಾವು ಕಳೆದ ಒಂದು 70 ವರ್ಷಗಳ ನಂತರವೂ ನಮ್ದು ಭಾರತ ದೇಶವಾಗೇ ಇದೆ, ಕರ್ನಾಟಕವಾಗೇ ಇದೆ, ಬೆಂಗಳೂರಾಗೇ ಇದೆ, ಚನ್ನಪಟ್ಟಣವಾಗೇ ಇದೆ. ಆದರೆ ಹಿಂದಿನ ಕಾಲದಲ್ಲಿ ಬಹಳ ವರ್ಷಗಳ ಹಿಂದೆ ಈ 2 ವರ್ಷಕ್ಕೆ ಒಮ್ಮೆ, 5 ವರ್ಷಕ್ಕೆ ಒಮ್ಮೆ, 10 ವರ್ಷಕ್ಕೆ ಒಮ್ಮೆ ರಾಜರುಗಳು ಬದಲಾವಣೆ ಆಗ್ತಿತ್ತು. ಈ ರಾಜ ಆ ರಾಜ್ಯನನ್ನು ಸೋಲಿಸೋದು, ಆ ರಾಜ್ಯವನ್ನೆಲ್ಲ ತನ್ನಲ್ಲಿ ಹಾಕೊಳ್ತಿದ್ದ, ತನ್ನ ಒಂದು ಸೆಳೆತಕ್ಕೆ ಬರ್ತೋ, ತನ್ನ ಒಂದು ಬೌಂಡ್ರಿನಲ್ಲಿ ಬರ್ತಿತ್ತು. ಸೊ ಈ ರೀತಿಯಾಗಿ ಪ್ರತಿ ರಾಜರು ಕೂಡ, ರಾಜವಂಶದವರು ಕೂಡ ಇಡೀ ವಿಶ್ವದಲ್ಲಿ ನೀವು ನೋಡಿದ್ರೆ, ಇಡೀ ವಿಶ್ವದಲ್ಲಿ ಪ್ರತಿ ಅಂದ್ರೆ ಫ್ರೀಕ್ವೆನ್ಸಿ ನಾವು 2 ವರ್ಷಕ್ಕೆ ಹೇಳ್ಬೋದು, 5 ವರ್ಷಕ್ಕೆ ಹೇಳ್ಬೋದು, 10 ವರ್ಷಕ್ಕೆ ಹೇಳ್ಬೋದು, 20 ವರ್ಷಕ್ಕೆ ಹೇಳ್ಬೋದು. ಯುದ್ಧಗಳು ನಡೀತಲೇ ಇತ್ತು. ಇವತ್ತು ದಿನ ನಿಮ್ಮ ಚನ್ನಪಟ್ಟಣ ಇವತ್ತು ಮೈಸೂರು ಆಸ್ಥಾನದಲ್ಲಿದ್ರೆ ನಾಳೆ ಅದು ಬೆಂಗಳೂರಿನ ಯಾವುದೋ ಒಂದು ರಾಜನ ಅಡಿಗೆ ಬರುವಂತದ್ದು. ಈ ತರದ್ದು ಬದಲಾವಣೆಗಳು ಗಂಗರ ಕಾಲ ಆಗ್ಬೋದು ಅಥವಾ ಕದಂಬರ ಕಾಲ ಆಗ್ಬೋದು, ಬದಲಾವಣೆಗಳಾಗ್ತಾನೆ ಇರೋದು. ಸೊ ನಿಮಗೆ ನಮ್ಮ ಊರು ಏನಾಗ್ತಿತ್ತು, ನಮ್ಮ ಊರು ಇವತ್ತಿನ ದಿನ ಈ ರಾಜ್ಯನ ಆಳ್ವಿಕೆ, ಆ ರಾಜ್ಯದ ಒಂದು ಬೌಂಡ್ರಿ ಕೂಡ ಬೇರೆ ಆಗ್ತಿತ್ತು. ಇನ್ನೊಂದು 10 ವರ್ಷದ ನಂತರ ಮತ್ತೆ ಸೊ ಪರಿಸ್ಥಿತಿಗಳು ಅವತ್ತಿನ ದಿನ ಬೇರೆಯೇ ಇತ್ತು. ಆ ಟೈಮ್ನಲ್ಲಿ ಎಜುಕೇಶನ್ ಸಿಸ್ಟಮ್ ಕೂಡ ಒನ್ ಆಫ್ ದ ಸಿಸ್ಟಮ್, ಅದಕ್ಕೆ ಏನೋ ಒಂದು ವ್ಯವಸ್ಥೆಗಳು ಬರಕ್ಕಾಗ್ಲಿಲ್ಲ, ಇರ್ಲಿ. ಆದ್ರೆ ಇವತ್ತು ನಾವು ಡೆಮೋಕ್ರಸಿ ಅಂತ ಬಂದು ಕಳೆದ ಒಂದು ಸ್ವತಂತ್ರ ಭಾರತವಾಗಿ ಇದ್ದಾಗ ನಾವು ನೋಡ್ತಾ ಇದ್ದೇವೆ, ಯುದ್ಧಗಳು ಬಹಳ ಕಡಿಮೆ ಆಗ್ತಾ ಇದೆ, ಬಹಳ ಕಡಿಮೆ ಆಗಿದೆ. ಸೊ ನಾವೀಗ ಏನಾಗ್ತಿದೆ, ಜನರಲ್ಲಿ ಸಮಾಜದಲ್ಲಿ ಎಜುಕೇಶನ್ ಕಡೆ ಕೂಡ ಗಮನ ಹರಿಸ್ತಿದ್ದಾರೆ. ಇತ್ತೀಚೆಗಂತೂ ಕಳೆದ 20 ವರ್ಷಗಳಲ್ಲಂತೂ ಎಲ್ಲರಿಗೂ ಎಜುಕೇಶನ್ ಸಿಗಬೇಕು ಅನ್ನುವಂತಹ ಕಾರ್ಯಕ್ರಮಗಳು ಹಲವು ಹಮ್ಮಿಕೊಳ್ತಾ ಇದ್ದಾರೆ. ನಿಮ್ಗೆ ನೋಡ್ಬೋದು, ನೀವು ಸ್ಕೂಲ್ಗಳಲ್ಲಿ ನಿಮಗೆ
ಫ್ರೀ ಊಟವನ್ನು ಕೂಡ ಕೊಡ್ತಾ ಇದ್ದಾರೆ. ಯಾತಕ್ಕೆ ಅಂದ್ರೆ ಊಟಕ್ಕೋಸ್ಕರ ಅಥವಾ ಆ ಹಸಿವಿಗೋಸ್ಕರ ಅವರು ವಿದ್ಯಾಭ್ಯಾಸವನ್ನ ಬಿಡೋದು ಸರಿಯಲ್ಲ ಅಂತ ಹೇಳಿ ಸಾಮಾಜಿಕ ಪ್ರಜ್ಞೆ. ಸೊ ಈ ರೀತಿಯಾದಂತ ಬದಲಾವಣೆನಲ್ಲಿ ಇವತ್ತು ಲಕ್ಷ ಲಕ್ಷ ಜನ ನಮ್ಮಲ್ಲಿ ಎಜುಕೇಟೆಡ್ ಆಗ್ತಾ ಇದ್ದಾರೆ. ಹೌದಲ್ವಾ? ಮೊನ್ನೆ SSLC ಎಕ್ಸಾಮ್ಗೆ 9 ರಿಂದ 10 ಲಕ್ಷ ಜನ ಪರೀಕ್ಷೆ ತಗೊಂಡ್ರು ಅಂದ್ರೆ ಪ್ರತಿ ವರ್ಷ ಇವತ್ತಿನ ದಿನ ನಮ್ಮಲ್ಲಿ 9 ರಿಂದ 10 ಲಕ್ಷ ಜನ ಅಂದ್ರೆ ಎಜುಕೇಟೆಡ್ ಆಗ್ತಾ ಇದ್ದಾರೆ. ಮಿನಿಮಮ್ SSLC ಕ್ವಾಲಿಫಿಕೇಶನ್ ಸಿಗ್ತಾ ಇದೆ. ಅಷ್ಟೇ ಅಲ್ಲ, CBSE ಆ ಕಡೆ ಅಲ್ಲೂ ಕೂಡ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಅಪಿಯರ್ ಆಗ್ತಾ ಇದ್ದಾರೆ. ಸೊ ಎಜುಕೇಟೆಡ್ ಮಿನಿಮಮ್ 10th ಸ್ಟ್ಯಾಂಡರ್ಡ್ ಎಜುಕೇಶನ್ ಆಗ್ತಿರೋಂಥವರ ಸಂಖ್ಯೆ ನಮ್ಮ ರಾಜ್ಯದಲ್ಲೇ ಲಕ್ಷ ಲಕ್ಷ ಗಟ್ಟಲೆ ಆಗ್ತಾ ಇದೆ. ಸೊ ದಿಸ್ ಇಸ್ ಎ ಗುಡ್ ಸೈನ್. ನೀವು ಕೂಡ ಈ ಒಂದು ಪರಿವರ್ತನೆಯಲ್ಲಿ ಒಳಗಾಗಿ ಬರ್ತಾ ಇದ್ದೀರಿ ಎಜುಕೇಶನ್ ಜರ್ನಿನಲ್ಲಿ. ಸೊ ಫಸ್ಟ್ 10th ಅನ್ನೋದನ್ನ ನೀವು ಮಾಡ್ಕೊಂಡ್ರಿ. ನಂತರ 10th ವರೆಗೂ ನೋಡಿ, ನಾವೆಲ್ಲರೂ ಕೂಡ ಎಲ್ಲಾ ಕಾಮನ್ ಸಬ್ಜೆಕ್ಟ್ಸ್ ಗಳನ್ನ ಓದ್ಕೊಂಡು ಬಂದ್ವಿ. ಆದ್ರೆ PUC ಬರ್ತಿದ್ದಾಗೆ ನಿಮ್ಮಲ್ಲಿ ಕೆಲವರು ಸೈನ್ಸ್ ಅಂತ ಹೋದ್ರು, ಕೆಲವರು ಕಾಮರ್ಸ್ ಅಂತ ಹೋದ್ರು, ಕೆಲವರು ಆರ್ಟ್ಸ್ ಅಂತ ಹೋದ್ರು, ಮತ್ತೆ ಕೆಲವರಿಗೆ ITI ಡಿಪ್ಲೊಮೊ ಈ ಕಡೆಗೆಲ್ಲ ಹೋಗಿರೋದುಂಟು. ಈ PUC 2 ವರ್ಷದ 12th ಎಕ್ಸಾಮ್ ಆಗ್ತಿದ್ದಾಗೇನೆ ಮತ್ತೆ ಕೆಲವರು ಸೈನ್ಸ್ ಅಲ್ಲಿರೋರು ಇಂಜಿನಿಯರಿಂಗು, ಮೆಡಿಕಲ್ ಈ ತರ ಮತ್ತೆ ಅವರಲ್ಲಿ ಬೇರೆ ಆಯ್ತು. ಮತ್ತೆ ಕೆಲವರು BSc ಬಂದ್ರು, BCA ಅಂತ ಹೋದ್ರು, BCom ಆಯ್ತು, BA ಅಂತ ಆಯ್ತು. ಸೊ ಇದು ಎಜುಕೇಶನ್ ಜರ್ನಿ. ಇದು ಕಾಮನ್ ಟು ಆಲ್. ನೀವು ಪರ್ಸ್ಯೂ ಮಾಡ್ತಾ ಇದ್ದೀರಾ. ನೀವು ಪರ್ಸ್ಯೂ ಮಾಡೋದಿಕ್ಕೆ ಒಂದು ಸಮಾಜದಲ್ಲಿ ಆಗ್ತಿರುವಂತ ಬದಲಾವಣೆ, ಎರಡನೇದು ನಿಮ್ಮ ಕಾಲೇಜುಗಳಲ್ಲಿ ಅಧ್ಯಾಪಕ ವೃಂದದವರು ಪಡ್ತಿರುವಂತ ಪರಿಶ್ರಮ. ಅವರು ಅವರ ಕಾಲೇಜ್ನಲ್ಲಿ ಹೆಚ್ಚು ಜನ ವಿದ್ಯಾರ್ಥಿಗಳು ಬರಲಿ, ಅವರಿಗೆ ನಾವು ತುಂಬಾ ಚೆನ್ನಾಗಿ ಕ್ಲಾಸಸ್ ಮಾಡ್ತೇವೆ. ಅದು ಆನ್ಲೈನ್ ಕ್ಲಾಸ್ ಆದ್ರೂ ಸರಿ, ನಾವು ಇಂಥ ಪರಿಸ್ಥಿತಿನಲ್ಲಿ ನಾವು ಮಾಡಿಕೊಡ್ತೇವೆ. ಕ್ವಶನ್ ಪೇಪರ್ಸ್, ಫ್ರೀ ಕ್ವಶನ್ ಪೇಪರ್, ಹಳೆ ಕ್ವಶನ್ ಪೇಪರ್ಸ್ ನೆಲ್ಲ ನಾವು ಅವರಿಗೆ ಕೊಡ್ತೇವೆ. ವಿದ್ಯಾರ್ಥಿಗಳಿಗೆ ವಿಶೇಷವಾದಂತ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ ಎಂತ ಪರಿಸ್ಥಿತಿ ಬಂದ್ರು. ಈ ರೀತಿಯಾದಂತ ಪಾಸಿಟಿವ್ ಆಟಿಟ್ಯೂಡ್ ಇದು ಪ್ರೈವೇಟ್ ಕಾಲೇಜ್ ಅಂತ ಅಲ್ಲ, ಗೌರ್ಮೆಂಟ್, ರೂರಲ್ ಗೌರ್ಮೆಂಟ್ ಕಾಲೇಜ್ ಅಲ್ಲೇ ಆಗಿರುವಂತ ಬದಲಾವಣೆಗಳು. ಸೊ ಇದು ಒಂದು ಕಾರಣ ನೀವೆಲ್ಲರೂ ಡಿಗ್ರಿ ಕಾಲೇಜಿಗೆ ಬರ್ಲಿಕ್ಕೆ. ಸರ್ಕಾರ ಅಂತೂ ಯಾವುದೇ ಸರ್ಕಾರ ಬಂದಿರ್ಲಿ, ಸರ್ಕಾರ ಅಂತೂ ಕಂಟಿನ್ಯೂಸ್ ಆಗಿ ಇದಕ್ಕೆ ಸಪೋರ್ಟಿಂಗ್ ನಿಂತಿದೆ. ಹಾಗೇನೆ ನಿಮ್ಮ ಪೇರೆಂಟ್ಸ್, ಅವರಿಗೆ ಬಡತನ ಇರ್ಲಿ, ನಿಮ್ಮ ಪೇರೆಂಟ್ಸ್ ಕೂಡ ಸಾಕಷ್ಟು ಅವರಿಗೆ ಕನಸುಗಳಿರುತ್ತೆ, ಅವ್ರದೇ ಆದಂತ ಕನಸುಗಳಿರುತ್ತೆ. ಆದರೂ ಕೂಡ ಅವರು ಒಂದೊತ್ತು ಊಟ ಕಡಿಮೆ ಮಾಡಿದ್ರು ಪರವಾಗಿಲ್ಲ, ನೀವು ಎಜುಕೇಟೆಡ್ ಆಗ್ಲಿ ಅಂತ ಹೇಳಿ ನಿಮ್ಮನ್ನು ಕಳಿಸ್ತಾ ಇರ್ತಾರೆ ಕಾಲೇಜ್ಗೆ. ಕಾರಣ ಅವರಿಗೆ ಡಿಗ್ರಿ ಮಾಡಕ್ ಆಯ್ತೋ ಬಿಡ್ತೋ ಅವತ್ತಿನ ದಿನದ ಪರಿಸ್ಥಿತಿನಲ್ಲಿ, ಅವರಿಗೆ ವಿದ್ಯಾಭ್ಯಾಸ ವಂಚನೆ ಆಯ್ತೋ ಬಿಡ್ತೋ, ಆದ್ರೆ ನಿಮಗೆ ವಂಚನೆ ಆಗೋದು ಬೇಡ ಅನ್ನೋದ ಅಂತ ಹೇಳಿ ತಂದೆ ತಾಯಿ ಇಬ್ರು ಇವತ್ತಿನ ದಿನ ತುಂಬಾ ಕಷ್ಟಪಟ್ಟು ಇರೋದು ಬರುವಂತ ಆದಾಯದಲ್ಲಿ ಒಂದಿಷ್ಟು ಕೂಡಿಟ್ಟು, ಸ್ವಲ್ಪ ಹೆಚ್ಚಾಗಿಯೇ ಕೂಡಿಡ್ತಾರೆ. ಅವರ ಆಸೆ ಆಕಾಂಕ್ಷೆಗಳನ್ನೆಲ್ಲ ಬದಿಗಿಟ್ಟು ನಿಮ್ಮ ಏಳಿಗೆಗೋಸ್ಕರ, ಅದು ನೀವು ಬಾಯ್ ಆರ್ ಗರ್ಲ್ ಅದನ್ನ ನೋಡ್ತಿಲ್ಲ ಇವತ್ತು, ಹೆಣ್ಣು ಗಂಡು ಅಂತ ನೋಡ್ತಿಲ್ಲ. ಅದನ್ನ ನೋಡೋದೇ ಕೇವಲ ನೀವೊಬ್ರು ಪ್ರಜೆ ಅಂತ ಹೇಳಿ, ಸಿಟಿಸನ್ ಆಫ್ ಇಂಡಿಯಾ ಅಂತ ಹೇಳಿ ನಿಮಗೆ ವಿದ್ಯಾಭ್ಯಾಸಕ್ಕೋಸ್ಕರ ಅವರೆಲ್ಲ ಪಣ ತಟ್ಟಿದ್ದಾರೆ. ಕಂಕಣ ಬದ್ಧರಾಗಿ ನಿಮಗೆ ಎಜುಕೇಶನ್ಗೋಸ್ಕರ ಕಳಿಸ್ಕೊಡ್ತಿದ್ದಾರೆ. ಹೊತ್ತೊತ್ತಿಗೆ ಊಟ ಕೊಡೋದಾಗ್ಲಿ, ಬಟ್ಟೆ ಬರೆ ಕೊಡೋದಾಗ್ಲಿ, ಪುಸ್ತಕಗಳಿಗೆ ಹಣ ಕೊಡೋದಾಗ್ಲಿ, ಹೀಗೆ ಎಲ್ಲವೂ ನಡೀತಾ ಇದೆ. ಇದರ ಜೊತೆಗೆ ಸರ್ಕಾರವು ಸಾಕಷ್ಟು ಸ್ಕಾಲರ್ಶಿಪ್ಸ್ ಎಲ್ಲ ಕೊಡ್ತಾ ಇದೆ. ತೀರಾ ಬಡತನದಲ್ಲಿರುವಂತಹ ವಿದ್ಯಾರ್ಥಿಗಳು ಇದನ್ನ ಬಳಸ್ಕೊಂಡು ಅವರ ಪುಸ್ತಕಗಳನ್ನು ತಗೊಳ್ಳಿ, ಅವ್ರಿಗೆ ಬಟ್ಟೆ ಬರೀಬೇಕಾದ್ರೆ ಅದು ಸ್ವಂತ ನಿಮಗ್ ಬಿಟ್ಟದು. ಸ್ಕಾಲರ್ಶಿಪ್ಸ್ ನ ನೀವು ಹೇಗೆ ಬಳಸ್ಕೊಳ್ತೀರ ಅಂತ ಹೇಳಿ. ಸೊ ಇದು ಈ ಒಂದು ಎಜುಕೇಶನ್ ಜರ್ನಿ ಇದೆಯಲ್ಲ, 10th 12th ಡಿಗ್ರಿ ಆದ್ಮೇಲೆ ಮತ್ತೆ 2 ವರ್ಷದ ಪೋಸ್ಟ್ ಗ್ರಾಜುಯೇಷನ್ ಇರುತ್ತೆ. ಇಂಜಿನಿಯರಿಂಗ್ ಮಾಡ್ಕೊಂಡಿದ್ರೆ ಅದಾದ ನಂತರ ಮತ್ತೆ MS ಅಂತೆಲ್ಲ ಇರುತ್ತೆ, MTech ಇರುತ್ತೆ. ಮೆಡಿಕಲ್ಗೆ ಹೋಗಿದ್ರೆ ಅದಾದ ನಂತರ ಮತ್ತೆ MS ಅಂತ ಇರುತ್ತೆ. ಜೊತೆಗೆ ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮೊ ಕೋರ್ಸ್ಗಳು ಸಾಕಷ್ಟು ಕಡೆ ಇರುತ್ತೆ. ಅದು ಸಾಧಾರಣವಾಗಿ 1 ವರ್ಷದ್ದಿರುತ್ತೆ, 2 ವರ್ಷದ್ದು ಇರುತ್ತೆ. ಅದು ಕೂಡ ನಿಮಗೆ ಈ ಕೆಲಸಕ್ಕೆ ಜಾಬ್ಸ್ಗೆ ಅನುಕೂಲ ಮಾಡಿಕೊಡುತ್ತೆ.
ಸೊ ಈ ರೀತಿಯಾಗಿ PG ಇರುತ್ತೆ, ಪೋಸ್ಟ್ ಗ್ರಾಜುಯೇಷನ್ ಎಲ್ಲ ಮುಗಿತಿದ್ದಾಗೇನೆ ನಿಮಗೆ ಕೆಲವರು ಮಾತ್ರ PhDಗೆ ಹೋಗ್ತಾರೆ, ಇನ್ನು ಹೆಚ್ಚು ಜನ ಜಾಬ್ಸ್ಗೆ ಅಂತಾನೆ ಹೋಗ್ತಾರೆ, ಉದ್ಯೋಗವನ್ನ ಹರಸಿ ಹೋಗ್ತಾರೆ. ಇಟ್ಸ್ ಬಾಯ್ ಆರ್ ಎ ಗರ್ಲ್. ಸೊ ಚನ್ನಪಟ್ಟಣ ಕಾಲೇಜಲ್ಲಿ ನಾನು ಈಗ ಒಂದು 2 ವರ್ಷದ ಹಿಂದೆ ಬಂದಾಗ ಅಲ್ಲೇ ಕ್ವಾಡ್ರಾಂಗಲ್ ನಲ್ಲಿ ಹತ್ತತ್ರ 800 ಜನ ವಿದ್ಯಾರ್ಥಿಗಳು ಕುಳಿತಿದ್ರು. ಅಡ್ರೆಸ್ ದೆಮ್ ಫಾರ್ ನಿಯರ್ಲಿ 1.5 hours. ತುಂಬಾ ಖುಷಿ ಆಯ್ತು. 800 ಜನ ಕುಳಿತು 1.5 ಗಂಟೆ ಅವರ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡಕ್ ಬಂದಾಗ ನನಗೆ ಒಂದಿಷ್ಟು ತುಟಿಕ್ ಪಿಟಿಕ್ ಅಂದನೆ ಬಹಳ ಸೈಲೆಂಟ್ ಆಗಿ 1.5 ಗಂಟೆ ಒಂದಿಷ್ಟು ಗದ್ದಲವೇ ಇಲ್ಲದೆ ದೇ ಜಸ್ಟ್ ಬರೀ ಕೇಳಿಸ್ಕೊಂಡಿದ್ದಷ್ಟೇ ಎಲ್ಲ ಬರ್ಕೊಂಡ್ರು ಕೂಡ. ಹಾಗಾಗಿ ನಾನು ಇವತ್ತು ನಿಮ್ಗೆ ವಿದ್ಯಾರ್ಥಿಗಳೇ, ನಿಮಗೆ ನಾನೀಗ ಒಂದು 60 ಸೆಕೆಂಡ್ ಟೈಮ್ ಕೊಡ್ತೇನೆ. ನೀವೆಲ್ಲರೂ ಕೂಡ ಒಂದು ಪೇಪರ್, ಪೆನ್ ಅಥವಾ ಬುಕ್, ಪೆನ್ಸಿಲ್ ಏನಾದ್ರೂ ಒಂದು ತೆಗೆದಿಟ್ಕೊಳ್ಬೇಕು. ನಿಮಗೆ ನಾನು 60 ಸೆಕೆಂಡ್ ಟೈಮ್ ಕೊಡ್ತೇನೆ. ಈ 60 ಸೆಕೆಂಡ್ ಟೈಮ್ ನಲ್ಲಿ ಜಸ್ಟ್ ಪುಲ್ ಔಟ್ ಎ ಪೇಪರ್ ಅಂಡ್ ಎ ಪೆನ್ ಆರ್ ಎ ಬುಕ್ ಅಂಡ್ ಎ ಪೆನ್ ಆರ್ ಪೆನ್ಸಿಲ್. ಇನ್ನು ಮುಂದಕ್ಕೆ ನಾನು ಸುಮಾರು ವಿಚಾರಗಳನ್ನ ಹೇಳ್ತಾ ಹೋಗ್ತಾನೆ, ನೀವು ಅದನ್ನೆಲ್ಲ ನೋಟ್ ಡೌನ್ ಮಾಡ್ಕೊಳ್ತಾ ಇರ್ಬೇಕಾಗತ್ತೆ. ಸೊ ಯು ಕಾಂಟ್ ಜಸ್ಟ್ ಲಿಸನ್, ಯು ಹ್ಯಾವ್ ಟು ನೋಟ್ ಡೌನ್ ಆಲ್ಸೋ. ಸೊ ನಿಮ್ಗೆ ನಾನು ಒಂದು 60 ಸೆಕೆಂಡ್ ಟೈಮ್ ಕೊಡ್ತಾ ಇದ್ದೀನಿ. ಆಲ್ರೆಡಿ ನಾನು ಟೈಮ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ. 60 ಸೆಕೆಂಡ್ಗಳ ಟೈಮ್ ಇದೆ. ಈ 60 ಸೆಕೆಂಡ್ ಅಂದ್ರೆ 1 ನಿಮಿಷ ಸಾಕು ನಿಮಗೆ. ಯು ಆರ್ ಆಲ್ ಯಂಗ್ಸ್ಟರ್ಸ್, ಯು ಕ್ಯಾನ್ ಡೂ ಇಟ್ ಕ್ವಿಕ್ ಅಂತ ನನ್ನ ಭಾವನೆ. ಸ್ವಲ್ಪ ಹಿರಿಯರಿಗಾದ್ರೆ ಸ್ವಲ್ಪ 1-2 ನಿಮಿಷ ಟೈಮ್ ಬೇಕಾಗತ್ತೆ. ಯು ಆರ್ ಆಲ್ ಯಂಗ್ಸ್ಟರ್ಸ್ ಅಂಡ್ ನಿಮ್ಗಿದ್ದು ಬೆನಿಫಿಟ್ ಹಾಗೆ ಆಗತ್ತೆ. ಸೊ ಇಲ್ಲಿ ಜಸ್ಟ್ ಪುಲ್ ಔಟ್ ಎ ಪೇಪರ್ ಅಂಡ್ ಎ ಪೆನ್. ಇನ್ ಮುಂದಕ್ಕೆ ನಾನು ಹೇಳೋದನ್ನೆಲ್ಲ ನೀವು ನೋಟ್ ಡೌನ್ ಮಾಡ್ಕೊಳ್ತಾ ಹೋಗ್ತಾ ಇರ್ಬೇಕಾಗತ್ತೆ. ಸೊ ಎಜುಕೇಶನ್ ಜರ್ನಿನಲ್ಲಿ ನಾವು 10th, 12th ಡಿಗ್ರಿ, PG, PhD ಅಂತ ಇದೆ. ಇಲ್ಲಿ ನೀವೆಲ್ಲರೂ ಪದವಿ ಓದ್ತಾ ಇದ್ದೀರಿ ಅನ್ನೋದಾದ್ರೆ ಯು ಹ್ಯಾವ್ ಟು ಡಿಸೈಡ್ ಏನು ಎತ್ತ ಅನ್ನೋದ್ರ ಬಗ್ಗೆ. ಅದನ್ನ ನಾನು ಯಾವ ತರ ಡಿಸೈಡ್ ಮಾಡ್ಬೇಕು, ನೀವು PG ಮಾಡ್ಬೇಕಾ ಬೇಡವಾ, PhDಗೆ ಹೋಗ್ಬೇಕಾ ಬೇಡವಾ, ಅದನ್ನೆಲ್ಲ ನಾನು ಮುಂದಕ್ಕೆ ಹೇಳ್ತಾ ಹೋಗ್ತೀನಿ. ನಾನು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಾ ಹೋಗ್ತೀನಿ. ಸೊ ಯು ಆಲ್ ಹ್ಯಾವ್ ಟು ರೈಟ್ ಡೌನ್. ಹೋಪ್ ಯು ಹ್ಯಾವ್ ಪುಲ್ಡ್ ಔಟ್ ಎ ಪೇಪರ್ ಅಂಡ್ ಎ ಪೆನ್ ಅಥವಾ ಬುಕ್ ಅಂಡ್ ಎ ಪೆನ್. ನೋಟ್ ಡೌನ್ ಮಾಡ್ಕೊಳಕ್ಕೆ ರೆಡಿ ಆಗಿದ್ದೀರಾ ಅನ್ಕೊಂಡು ನಾನು ಜಸ್ಟ್ ಗೋಯಿಂಗ್ ಫಾರ್ ದ ನೆಕ್ಸ್ಟ್ ಸ್ಲೈಡ್. ಈ ಸ್ಲೈಡ್ ಅಲ್ಲಿ ನೋಡಬಹುದು ನೀವು, ನಾನು ಆಗ್ಲೇ ನಿಮಗೆ ಹೇಳಿದ್ದು ಎಜುಕೇಶನ್ ಜರ್ನಿ ಬಗ್ಗೆ. ಇಲ್ಲಿ ಎಜುಕೇಶನ್ ಜೊತೆಗೆ ಒಂದು ಗಮನಿಸಬೇಕು ವಿದ್ಯಾರ್ಥಿಗಳೇ, ವಯಸ್ಸು ಕೂಡ ನಮಗೆ ಮೇಲ್ ಬರ್ತಾ ಇರುತ್ತೆ. ವಯಸ್ಸಿನಲ್ಲಿ ನಾವು ಚಿಕ್ಕವರಾಗ್ತಿರೋದಿಲ್ಲ, ವಯಸ್ಸಿನಲ್ಲಿ ನಾವು ದೊಡ್ಡವರಾಗ್ತಾ ಹೋಗ್ತೀವಿ. ಹೇಗೆ ಇದು ನಿಮಗೆ ಗೊತ್ತಿದೆ. SSLC ಅಂತ ಅಂದಾಗ ಒಂದು 15-16ನೇ ವಯಸ್ಸಿಗೆ ನಾವು 10th ಎಕ್ಸಾಮ್ ನಾವು ಕ್ಲೋಸ್ ಮಾಡ್ತೀವಿ, ಹೌದಲ್ವಾ? ಆ ಒಂದು ಪೀರಿಯಡ್ ಅಲ್ಲಿ ನಾವು 10th ಎಕ್ಸಾಮ್ ಸಾಮಾನ್ಯವಾಗಿ ನಾನು ಹೇಳ್ತಾ ಇರೋದು. ಅದಾಗಿ ನೀವು PUCಗೆ ಬರ್ತೀರಿ. 2 years PUC ಅಂತ ಬಂದಾಗ ಅಲ್ಲೊಂದು 2 years ಆಗುವಷ್ಟರಲ್ಲಿ ನಿಮ್ಮ ವಯಸ್ಸು 17-18ಕ್ಕೆ ಬಂದಿರುತ್ತೆ. ಈ 18ರಲ್ಲಿ ನೀವು ಡಿಗ್ರಿ ಕಾಲೇಜ್ಗಳಿಗೆ ಸೇರ್ತೀರಿ ಪದವಿ ಮಾಡೋದಿಕ್ಕೆ. ಈ 18 ಬಹಳ ವಿಶೇಷವಾದಂತಹ 18. ಯಾತಕ್ ಗೊತ್ತಾ? ಈ 18ಕ್ಕೆ ನಿಮಗೆ ವೋಟಿಂಗ್ ರೈಟ್ಸ್ ಬರುತ್ತೆ. ವೋಟಿಂಗ್ ರೈಟ್ಸ್ ಅಂತಂದ್ರೆ ನೀವು ಅಡಲ್ಟ್ಸ್ ಆಗ್ತೀರಿ. ಹಲೋ, ಮ್ಯೂಟ್ಸ್ ಮಾಡಿ ಸರ್, ಡಿಸ್ಟರ್ಬೆನ್ಸ್ ಆಗ್ತದೆ. ಅಡಲ್ಟ್ ಆಗಿದ್ದೀರಾ ಅನ್ನೋ ಒಂದೇ ಕಾರಣಕ್ಕೆ ನಿಮಗೆ ಸರ್ಕಾರ ವೋಟಿಂಗ್ ರೈಟ್ಸ್ ಕೊಡುತ್ತೆ. ವೋಟಿಂಗ್ ರೈಟ್ಸ್ ಕೊಡುತ್ತೆ ಅಂದ್ರೆ ನೀವು ಜವಾಬ್ದಾರಿಯುತವಾದಂತಹ ಪ್ರಜೆ ಆಗೋಗಿದ್ದೀರಿ. ದೇಶಕ್ಕೆ ಜವಾಬ್ದಾರಿಯುತವಾದಂತ ಪ್ರಜೆ ಆಗಿದ್ದೀರಿ ಅಂತಂದ್ರೆ ನಿಮಗೆ ವೋಟಿಂಗ್ ರೈಟ್ಸ್ ಅಂತಂದ್ರೆ ನೀವು ಯಾರನ್ನ ಎಲೆಕ್ಟ್ ಮಾಡಿದ್ರೆ, ವೋಟ್ ಹಾಕಿ ಯಾರನ್ನ ಎಲೆಕ್ಟ್ ಮಾಡಿದ್ರೆ ಈ ದೇಶದ ಪ್ರಧಾನಿ ಆದ್ರೆ ಅವರು ನಮ್ಮ ದೇಶದ ಸುರಕ್ಷತೆ ಚೆನ್ನಾಗಿರುತ್ತೆ ಅಂತ ಹೇಳಿ ನೀವು ಥಿಂಕ್ ಮಾಡಬಲ್ರಿ. ಯಾರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರೆ ಈ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಅಂತ ಹೇಳಿ ನಿಮಗೆ ಥಿಂಕಿಂಗ್ ಕೆಪಾಸಿಟಿ 18ಗೆ ಬಂದಿರುತ್ತೆ ಅಂತ ಹೇಳಿ ಸರ್ಕಾರ ನಿಮ್ಗೆ ವೋಟಿಂಗ್ ರೈಟ್ಸ್ ಕೊಡುತ್ತೆ. ನೀವು ಅವರು ಇವರು ಹೇಳಿದ ಮಾತನ್ನ ಕೇಳ್ಕೊಂಡು ವೋಟ್ ಹಾಕೋದಿಲ್ಲ.
ಸ್ವಂತ ಬುದ್ಧಿಯಿಂದ ನೀವು ಓಟ್ ಹಾಕ್ತೀರಾ ಅಂತ ಹೇಳಿ ಸರ್ಕಾರ ನಿರ್ಧಾರ ಮಾಡುತ್ತೆ. ಸೊ ಈ 18 ನೀವು ಮುಂದುವರಿತೀರಿ ಇಲ್ಲಿ. ಸೊ ಡಿಗ್ರಿ ಕಾಲೇಜಿಗೆ ಬರ್ತಿದ್ದಾಗೆ ನೀವು ಮಾಡಬೇಕಾಗಿರೋ ಕೆಲಸ ಬರೀ ದೇಶದ್ದು ರಾಜ್ಯದ್ದಷ್ಟೇ ಅಲ್ಲ, ನಿಮ್ಮ ಬಗ್ಗೆ ಕೂಡ ನೀವು ಯೋಚಿಸ್ಬೇಕು. ನಿಮ್ಮ ಭವಿಷ್ಯದ ನಿರ್ಧಾರವನ್ನ ನೀವೇ ಮಾಡಬೇಕಾಗತ್ತೆ. ಇಲ್ಲಿ ನೀವು ದೇಶದಲ್ಲಿ ಯಾರು ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ರಾಜ್ಯದಲ್ಲಿ ಮುಖ್ಯಮಂತ್ರಿ ಯಾರ್ಯಾರು ಆಗ್ಬೇಕು, ಫೈನಾನ್ಸ್ ಮಿನಿಸ್ಟರ್ ಯಾರಾದ್ರೆ ಒಳ್ಳೇದು, ಡಿಫೆನ್ಸ್ ಮಿನಿಸ್ಟರ್ ಯಾರಾದ್ರೆ ಒಳ್ಳೇದು ಅಂತ ತೀರ್ಮಾನ ಮಾಡೋರು ನೀವು. ನಿಮ್ಮ ಭವಿಷ್ಯ ಕೂಡ ನೀವು ಜವಾಬ್ದಾರಿಯುತರಾಗ್ತಾ ಹೋಗ್ತೀರಿ. Now you can't blame your teachers or the professors or the parents. ಅವ್ರು ನಮಗೆ ಗೈಡ್ ಮಾಡ್ಲಿಲ್ಲ ಅಂತ ನೀವು ಹೇಳೋ ಹಾಗಿಲ್ಲ. This is where the age counts. So 18ಕ್ಕೆ ಬಂದ ನಂತರ 3 ವರ್ಷ ನೀವು ಡಿಗ್ರಿ ಪಾಸ್ ಮಾಡ್ತೀರಿ. 3 ವರ್ಷ ಡಿಗ್ರಿ ಪಾಸ್ ಮಾಡಿ ಕಾಲೇಜಿಂದ ಹೊರಗೆ ಹೋಗ್ಬೇಕಾದ್ರೆ ಆಸ್ ಎನ್ ಅಡಲ್ಟ್ ವಿತ್ ಎ ಡಿಗ್ರಿ ನೀವು ಹೊರಗಡೆ ಹೋಗ್ತೀರಿ. ಆಸ್ ಎನ್ ಅಡಲ್ಟ್. ಸೊ ಈಗ ನೀವು ನಿರ್ಧಾರ ಮಾಡಲೇಬೇಕು, ನನಗೆ ಕೆಲ್ಸಕ್ಕೆ ಹೋಗ್ಬೇಕಾ ಇಲ್ಲ ಪೋಸ್ಟ್ ಗ್ರಾಜುಯೇಷನ್ಗೆ ಹೋಗ್ಬೇಕಾ ಅಂತ. ಆಸ್ ಅನ್ ಅಡಲ್ಟ್ ಯು ಹ್ಯಾವ್ ಟು ಥಿಂಕ್. ಗೊತ್ತಾಗ್ತಿದೆಯಲ್ಲ? ಸೊ ನಾನೀಗ ನಿಮಗೆ ಮತ್ತೆ 60 ಸೆಕೆಂಡ್ಸ್ ಮಾತ್ರ ಟೈಮ್ ಕೊಡ್ತೀನಿ. ನೀವು ಡಿಸೈಡ್ ಮಾಡಬೇಕು. ದೋಸ್ ಹೂ ಆರ್ ಇನ್ ಡಿಗ್ರಿ 60 ಸೆಕೆಂಡ್ಸ್ ಟೈಮ್ ಮಾಡ್ತಾರೆ. ನನ್ನ ಟೈಮ್ ಸ್ಟಾರ್ಟ್ ಆಗಿದೆ. 60 ಸೆಕೆಂಡ್ ಅಲ್ಲಿ ನೀವು ಡಿಸಿಷನ್ ತಗೊಳ್ಬೇಕು. ಡಿಗ್ರಿ ಆದ್ಮೇಲೆ ಜಾಬ್ಗೆ ಹೋಗ್ಬೇಕಾ ಇಲ್ಲ ಪೋಸ್ಟ್ ಗ್ರಾಜುಯೇಷನ್ಗೆ ಹೋಗ್ಬೇಕಾ ಅಂತ. ನಾನು ಮುಂದೆ ಅದಕ್ಕೆ ಸ್ಟಾಟಿಸ್ಟಿಕ್ಸ್ ಕೊಡ್ತೇನೆ. ಐ ಆಮ್ ಗಿವಿಂಗ್ ಯು 60 ಸೆಕೆಂಡ್ಸ್. ಟೈಮ್ ಸ್ಟಾರ್ಟ್ ಆಗಿದೆ. ನೀವು ಜಾಬ್ ಅನ್ನೋದಾದ್ರೆ ಜಾಬ್ ಅಂತ ಬರೀರಿ, ನೀವು PGಗೆ ಹೋಗ್ತೀರಾ ಅನ್ನೋದಾದ್ರೆ PG ಅಂತ ಬರೀರಿ. ನಾನು ಮುಂದೆ ಸ್ಟಾಟಿಸ್ಟಿಕ್ಸ್ ಕೊಡ್ತೇನೆ. ಸಿಕ್ಸ್ಟಿ ಸೆಕೆಂಡ್ಸ್ ಮುಗಿತಾ ಬರ್ತಾ ಇದೆ. ಸೆಕೆಂಡ್ಸ್ ಅನ್ನೋದು ಬಹಳ ಬೇಗ ಮುಂದೆ ಹೋಗುತ್ತೆ. ನಾವು ಎಚ್ಚರಿಕೆಯಿಂದ ಇರಬೇಕು. ನೋಡುತ್ತಲೇ ನಮ್ಗೆ 1 ನಿಮಿಷ ಮುಗದೆ ಹೋಗಿರುತ್ತೆ. ಸೊ ಈ 60 ಸೆಕೆಂಡ್ಸ್ಗಳಲ್ಲಿ ನೀವು ನಾನು ಅಂದ್ಕೊಂಡಿರ್ತೀರಿ ಜಾಬ್ಗೆ ಹೋಗ್ಬೇಕು ಅನ್ಕೊಂತೀರಾ ಇಲ್ಲ PGಗೆ ಹೋಗ್ಬೇಕು, ಎರಡರಲ್ಲಿ ಒಂದನ್ನ ನೀವು ಆಯ್ಕೆ ಮಾಡ್ಕೊಂಡಿರ್ತೀರಿ. ಈಗ ಬರೋಣ ಚರ್ಚೆಗೆ. ಏನಪ್ಪ ಚರ್ಚೆ ಅನ್ನೋದಂದ್ರೆ 20-21ಕ್ಕೆ ನಂತರ ನೀವು ಡಿಗ್ರಿ ಮುಗಿಸಿ ಆಸ್ ಅನ್ ಅಡಲ್ಟ್ ಹೊರಗೆ ಬರ್ತೀರಲ್ಲ, PGಗೆ ಹೋಗ್ಬೇಕಾದ್ರೆ ನೀವು PGಗೆ ರೆಡಿ ಆಗಿರ್ಬೇಕು. ಜಾಬ್ಗೆ ಹೋಗ್ಬೇಕಾದ್ರೆ ಜಾಬ್ಗೂ ರೆಡಿ ಆಗಿರ್ಬೇಕು. ಎರಡಕ್ಕೂ ರೆಡಿ ಆಗಿರ್ಬೇಕು. ಎರಡಕ್ಕೂ ನೀವು ರೆಡಿ ಆಗಿಲ್ದೇ ಇದ್ರೆ PGನಲ್ಲಿ ಸೀಟು ಸಿಗಲ್ಲ, ಈ ಕಡೆ ಜಾಬು ಸಿಗೋದಿಲ್ಲ. PGನಲ್ಲಿ ಏನಾಗುತ್ತೆ ಅಂತಂದ್ರೆ ಹೆಚ್ಚು ಮಾರ್ಕ್ಸ್ ತಗೊಂಡವ್ರಿಗೆ ಸಿಗುತ್ತಾ, ಕಡಿಮೆ ಮಾರ್ಕ್ಸ್ ತಗೊಂಡವ್ರಿಗೆ PGನಲ್ಲಿ ಸೀಟ್ ಸಿಗುತ್ತಾ, ನೀವೇ ನಿರ್ಧರಿಸ್ಬೇಕು. ಹೆಚ್ಚು ಮಾರ್ಕ್ಸ್ ತಗೊಂಡವ್ರಿಗೆ ಅಂತಂದ್ರೆ ಅಲ್ಲೂ ರಿಸರ್ವೇಶನ್ಸ್ ಇರುತ್ತೆ. ಸಮಾಜದಲ್ಲಿ ಸಮತೋಲನತೆ ಬರ್ಲಿ ಅಂತ ಹೇಳಿ ಸರ್ಕಾರಗಳು ಮಾಡಿರುವಂತ ನಿರ್ಧಾರ ಅದು. ಎಲ್ಲರೂ ಅದನ್ನ ಸ್ವೀಕರಿಸಿದ್ದಾರೆ. ಈ ಸಮತೋಲನತೆಯಲ್ಲಿ ರಿಸರ್ವೇಶನ್ ಪ್ರತಿ ಕ್ಯಾಟಗರಿಗೂ ಇರುತ್ತೆ. ಅಲ್ಲೂ ಕೂಡ ರಿಸರ್ವೇಶನ್ ಮಾಡಿರ್ತಾರೆ ಅನ್ನೋದು ಬಿಟ್ರೆ ಅಲ್ಲಿ ಕೂಡ ಹೆಚ್ಚು ಅಂಕಗಳನ್ನ ಪಡೆದವರಿಗೆ ಸೀಟ್ ಸಿಗುತ್ತೆ. ಹಾಗಾಗಿ ನೀವು ಪದವಿಯನ್ನ ಪಾಸ್ ಆಗ್ಬೇಕಾದ್ರೆ ಅಂಕಗಳು ಜಾಸ್ತಿ ಇರಬೇಕು. ಬ್ಯಾಕ್ಲಾಗ್ಗಳು ಇಟ್ಕೊಳ್ಳೋ ಹಾಗಿಲ್ಲ. ಬ್ಯಾಕ್ಲಾಗ್ ಇದ್ರೆ ಅದು ಕ್ಲಿಯರ್ ಆಗ್ಬಿಡ್ಬೇಕು ಡಿಗ್ರಿ ಮುಗಿಯೋ ಅಷ್ಟರಲ್ಲಿ. ಅಷ್ಟೇ ಅಲ್ಲ, ನೀವು ಅಂಕ ಕೇವಲ 35%, 40%, 45% ಇಟ್ಕೊಂಡ್ರೆ ಆಗೋದಿಲ್ಲ. ಮುಂದಿನ ಸೆಮಿಸ್ಟರ್ಗಳಲ್ಲಿ ನೀವು ಅಂಕಗಳನ್ನ ಜಾಸ್ತಿ ಮಾಡ್ಕೊಳ್ಬೇಕು. ಇದು ಒಂದು. ಇನ್ನ ಕೆಲವು ಯೂನಿವರ್ಸಿಟಿಗಳಲ್ಲಿ PGCET ಅಂತ ಮಾಡ್ತಾರೆ. ಸೊ PGCET ನಲ್ಲಿ ರ್ಯಾಂಕಿಂಗ್ ಮಾಡ್ತಾರೆ. ಸೊ ಕಾಮನ್ ಆಗಿ ಎಲ್ಲರೂ ಅದರಲ್ಲಿ ಪರೀಕ್ಷೆ ಬರೀತಾರೆ. ಆ ಪರೀಕ್ಷೆ ಬರೆದಾಗ ಅವರಿಗೆ ಅದರಲ್ಲಿ ರ್ಯಾಂಕಿಂಗ್ ಯಾರು ಅಂಕಗಳನ್ನ ಜಾಸ್ತಿ ತಗೊಂಡಿರ್ತಾರೆ
ಅದರ ಆಧಾರದ ಮೇಲೆ PG ಸೀಟ್ ಸಿಗುತ್ತೆ. ಸೊ ಇದನ್ನೆಲ್ಲ ತಿಳ್ಕೊಂಡಿರ್ಬೇಕು ನೀವು. ನಾನು ಡಿಗ್ರಿ ಆದ ನಂತರ PG ಮಾಡ್ತೇನೆ ಅಂದ್ರೆ ಯಾವ ಯೂನಿವರ್ಸಿಟಿಲಿ ಮಾಡಬೇಕು, ನಾನು ಯಾವ ಸಬ್ಜೆಕ್ಟ್ ಅಲ್ಲಿ ಮಾಡಬೇಕು. ಡಿಗ್ರಿ ಓದಬೇಕಾದ್ರೆ 5 ಸಬ್ಜೆಕ್ಟ್ ಓದಿರ್ತೀರಿ ಮಿನಿಮಮ್, 3 ಕೋರ್ ಸಬ್ಜೆಕ್ಟ್, 2 ಲ್ಯಾಂಗ್ವೇಜ್ ಇರುತ್ತೆ. ಸೊ ಈ ಲ್ಯಾಂಗ್ವೇಜ್ ಅಲ್ಲಿ ನೀವು PG ಮಾಡ್ತೀರಾ ಅಥವಾ ಕೋರ್ ಸಬ್ಜೆಕ್ಟ್ ಅಲ್ಲಿ PG ಮಾಡ್ತೀರಾ ಅಥವಾ ಇದೆಲ್ಲವನ್ನು ಬಿಟ್ಟು ಮತ್ತೊಂದು ಸಬ್ಜೆಕ್ಟ್ ತಗೊಂಡು ಅಲ್ಲಿ PG ಮಾಡ್ತೀರಾ ಅಂತ ಹೇಳಿ. ಈಗ MBA ಅಂತ ಇರುತ್ತೆ. MBA ನೀವು ಓದ್ಬೇಕಾದ್ರೆ ನೀವು ಡಿಗ್ರಿ ಮಾಡಿದ್ರೆ ಸಾಕು, ಇಂಥದ್ದೇ ಡಿಗ್ರಿ ಮಾಡಿರ್ಬೇಕು ಅಂತ ಅವ್ರೇನ್ ಕೇಳೋದಿಲ್ಲ. ಹಾಗಾಗಿ ನೀವು ಡಿಗ್ರಿ ಮುಗಿಸೋ ಅಷ್ಟರಲ್ಲಿ ನಿಮ್ಮ ನಿರ್ಧಾರ, ನೀವು PGಗೆ ಹೋಗೋದಾದ್ರೆ ಅದನ್ನ ನೀವು ನಿರ್ಧರಿಸಲೇಬೇಕಾಗತ್ತೆ. ಒಂದು ತಯಾರಿ, ಈಗ PET ಇದೆ ಅನ್ನೋದಾದ್ರೆ ಆ ಯೂನಿವರ್ಸಿಟಿನಲ್ಲಿ ಆ PGCET ಯಾವ ರೀತಿ ಮಾಡ್ತಾರೆ, ಯಾವ ರೀತಿಯಾದಂತಹ ಪತ್ರಿಕೆಗಳಲ್ಲೇ ಪ್ರಶ್ನೆ ಪತ್ರಿಕೆ ಇರುತ್ತೆ, ಯಾವ ಸಬ್ಜೆಕ್ಟ್ಸ್ ಮೇಲೆ ಕೇಳ್ತಾರೆ. ಅಲ್ಲಿ PGCET ನಲ್ಲಿ ಕೇವಲ ಸಬ್ಜೆಕ್ಟ್ ಆಧಾರಿತವಾಗಿರುತ್ತಾ ಅಥವಾ ಜನರಲ್ ಸ್ಟಡೀಸ್, ಜನರಲ್ ಆಪ್ಟಿಟ್ಯೂಡ್ಸ್ ಗಳ ಬಗ್ಗೆನೂ ಅಲ್ಲಿ ಪ್ರಶ್ನೆ ಕೇಳ್ತಾರ. ಇದೆಲ್ಲವನ್ನು ನೀವು ತಿಳ್ಕೊಳ್ಬೇಕಾಗಿರುತ್ತೆ. ತಿಳ್ಕೊಂಡು ನಂತರ ಅದಕ್ಕೆ ಸರಿಯಾಗಿ ಓಲ್ಡ್ ಕ್ವಶನ್ ಪೇಪರ್ಸ್ ಇದ್ರೆ ತಗೊಂಡು ಅಭ್ಯಾಸ ಮಾಡ್ತಾ ಹೋಗ್ಬೇಕಾಗಿರುತ್ತೆ. ಈ ಕೋವಿಡ್ ಟೈಮ್ ನಲ್ಲಿ ನಿಮಗೆ ಕ್ಲಾಸಸ್ ಇಲ್ಲದೆ ಇರ್ಬೋದು, ಬಟ್ ನೀವು ನಿಮ್ಮ ಭವಿಷ್ಯಕ್ಕೆ ನಿರಂತರವಾಗಿ ತಯಾರಿ ನಡೆಸ್ತಲೇ ಇರಬೇಕಾಗುತ್ತೆ. ನೀವೇನಾದ್ರೂ ತಯಾರಿ ನಡೆಸ್ದಲೇ ಹೋದ್ರೆ ನನಗೆ ಗೊತ್ತಾಗ್ಲಿಲ್ಲ ಸರ್ ಅಂತ ಹೇಳಿ ನಿಮಗಿಂತ ನಿಮ್ಮ ವಯಸ್ಸಿನವರೇ ಬುದ್ಧಿವಂತರಾಗಿರೋರು ತಯಾರಿ ನಡೆಸಿ ಅವರು ಸೀಟ್ ತಗೊಂಡು ಹೋಗ್ತಾರೆ. ನೀವು PGಗೆ ಹೋಗ್ತಿರೋ, ಜಾಬ್ಗೆ ಹೋಗ್ತಿರೋ, ನಮಗೇನ ಅದ್ರ ಬಗ್ಗೆ ಇದಿಲ್ಲ. ನೀವು ಡಿಸಿಷನ್ ತಗೊಳ್ಬೇಕು. ಅದನ್ನ ನಾವು ಯಾವುದಕ್ಕೂ ವಿರೋಧ ಅಲ್ಲ. ಇನ್ನ ಕೆಲವು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಆರ್ಥಿಕ ಪರಿಸ್ಥಿತಿ ಕಷ್ಟ ಇರುತ್ತೆ ಮನೆ ಕಡೆ, ಅವರಿಗೆ ನಾನು PGನ ಮುಂದೆ ಹೋಗ್ತೇನೆ, ಸದ್ಯಕ್ಕೆ ನನಗೆ ಒಂದು ಒಳ್ಳೆ ಕೆಲಸ ಸಿಕ್ಕಿದ್ರೆ ಸಾಕು, ನಾನು ಜೀವನ ಮಾಡ್ಬೇಕೀಗ, ಫಸ್ಟ್ ನನ್ನ ಖರ್ಚುಗಳಿಗೆ ನಾನೇ ಜವಾಬ್ದಾರ ಈಗ. ಯಾಕೆ ಅಂತಂದ್ರೆ 21ಕ್ಕೆ ಬಂದಿದ್ದೇನೆ, ನಾನೊಬ್ಬ ಅಡಲ್ಟ್. ಸೊ ಅದು ಬಾಯ್ಸ್ ಆರ್ ಗರ್ಲ್ಸ್, ನಾನೊಬ್ಬ ಅಡಲ್ಟ್ ಆಗಿ ನನ್ನ ಖರ್ಚುಗಳಿಗೆ ನಾನೇ ಜವಾಬ್ದಾರಳಾಗಿದ್ದೇನೆ. ಹಾಗಾಗಿ ನಾನು ಈಗ ಕೂಡ್ಲೆ ನನ್ನ ಕೆಲಸಕ್ಕೆ ಹೋಗಿ ನನ್ನ ಖರ್ಚುಗಳನ್ನ ನಾನು ಜವಾಬ್ದಾರಿ ತಗೊಳ್ಳೋದ್ರಿಂದ ನನ್ನ ತಂದೆ ತಾಯಿಗೆ ಸ್ವಲ್ಪ ಜವಾಬ್ದಾರಿ ಕಡಿಮೆ ಮಾಡ್ದಂಗಾಗತ್ತೆ ನನ್ನ ಮೇಲೆ. ನಾನು ಇನ್ನು ಚಿಕ್ಕವರ ಹುಡುಗ ಅಲ್ಲ, ಚಿಕ್ಕ ಹುಡುಗಿ ಅಲ್ಲ, ನಾನು ಪ್ರೈಮರಿ ಶಾಲೆ ಮಕ್ಕಳಲ್ಲ, ನಾನು ಡಿಗ್ರಿ ಮಾಡಿರುವಂತ ಅಡಲ್ಟ್ ಅಂತ ಹೇಳಿ. ಸೊ ಅಂತವ್ರು ಏನ್ ಮಾಡ್ತಾರೆ, ಕೂಡ್ಲೆ ಅವರು ಡಿಗ್ರಿ ಮುಗಿತಾ ಇದ್ದಂಗೆ ಒಂದು ಜಾಬ್ ಸಿಗುತ್ತೆ, ಜಾಬ್ಗೆ ಹೋಗ್ಬಿಡ್ತಾರೆ. ನಿಮ್ಮ ಏಜಿನವರೇ. ಈಗ ನಿಮ್ಗೆ BA BSc BCom ಅಂತೆಲ್ಲ ಹೇಳ್ತಿದ್ದೀರಿ. ಒಂದು ಉದಾಹರಣೆ ಕೊಡ್ತೀನಿ. ನಿಮ್ಮ ವಯಸ್ಸಿನವರೇ ಡಿಪ್ಲೊಮಾ ಮಾಡಿರ್ತಾರಲ್ಲಪ್ಪ, ನಿಮ್ಮ ವಯಸ್ಸಿನವರನ್ನೇ 21, 22ಕ್ಕೆ ಇಂಜಿನಿಯರಿಂಗ್ ಮಾಡ್ತಾರಲ್ಲ, ಅವರೆಲ್ಲ ಡಿಗ್ರಿ ಡಿಪ್ಲೊಮಾ ಅಥವಾ ITI ಅಥವಾ ಆ ಇಂಜಿನಿಯರಿಂಗ್ ಆದ್ಮೇಲೆ ಏನ್ ಮಾಡ್ತಾರ ಅವರು? ಮೆಜಾರಿಟಿ ಆಫ್ ದೆಮ್ ಗೋ ಫಾರ್ ಜಾಬ್ಸ್. ನಿಮ್ಮ ಏಜಿನವರೇ, ಹೌದಲ್ವಾ? ಸೊ ನಿಮಗೆ ಒಂದು ಆಪ್ಷನ್ PGಗೆ ಹೋಗ್ಲಿಕ್ಕೆ ಇರುತ್ತೆ. ಆಮೇಲೆ ನಿಮ್ಗೆ ಇನ್ನೊಂದು ವಿಚಾರ, PG ಸೀಟು ಎಲ್ಲರಿಗೂ ಸಿಗೋದಿಲ್ಲ. ನಿಮ್ಮ ಪ್ರಾಂಶುಪಾಲರು ಅಥವಾ ಅಧ್ಯಾಪಕ ಮಿತ್ರರನ್ನೆಲ್ಲ ಕೇಳಿ ನೋಡಿ, ಅವರು ಹೇಳ್ತಾರೆ ಎಲ್ಲರಿಗೂ PG ಸೀಟ್ ಸಿಗೋದಿಲ್ಲ. PG ಸೀಟ್ಸ್ ಲಿಮಿಟೆಡ್ ಸೀಟ್ಸ್ ಇರುತ್ತೆ, 30-40 ಇರುತ್ತಷ್ಟೇನೆ. ಇವತ್ತೊಂದು ದಿನ ಯೂನಿವರ್ಸಿಟಿ ಅಲ್ಲದಲ್ಲೇ ಸಾಕಷ್ಟು ಡಿಗ್ರಿ ಕಾಲೇಜ್ಗಳಲ್ಲೂ PG ಸೆಂಟರ್ಸ್ ಬಂದಿದೆ. ಆದ್ರೆ ಅಲ್ಲೂ ಕೂಡ ಅಷ್ಟೇ ಸೀಟ್ಸ್ ಆರ್ ಲಿಮಿಟೆಡ್. ಈಗ ಚನ್ನಪಟ್ಟಣ ಕಾಲೇಜ್ನಲ್ಲೇ ಒಂದು PG ಸೆಂಟರ್ ಇದೆ. ಅಲ್ಲಿರುವಂತ PGಗೆ ಒಂದು ಎಷ್ಟಿರುತ್ತೆ ಸ್ಟ್ರೆಂತ್ PG ಸೀಟ್ಸ್ಗಳು? ಅದೇ UG ನಲ್ಲಿ ಈಗ MCom ಇದೆ ಅನ್ನೋದಾದ್ರೆ BCom ನಲ್ಲಿ ಎಷ್ಟು ಜನ ಓದ್ತಿದ್ದಾರೆ? ಸೊ ಇದು ಎಲ್ಲ ಕಡೆಯೂ ಅನ್ವಯಿಸುತ್ತೆ, ಇಡೀ ಪ್ರಪಂಚದಲ್ಲೇ ಅನ್ವಯಿಸುತ್ತೆ, ಇಡೀ ಪ್ರಪಂಚದಲ್ಲಿ.
ಹಾಗಾಗಿ ಎಲ್ಲರಿಗೂ ಪಿ ಜಿ ಸೀಟ್ ಸಿಗೋಲ್ಲ ಅನ್ನೋದು ಗೊತ್ತಾದ ಮೇಲೆ ನೀನು ಪಿ ಜಿ ಸೀಟ್ ಬೇಕು ಅಂದ್ರೆ ತಯಾರಿ ನಡೆಸಲೇಬೇಕಾಗಿರುತ್ತೆ. ಅದಕ್ಕೆ ಇಲ್ಲ ಅಂತಂದ್ರೆ ತಕ್ಷಣಕ್ಕೆ ಜಾಬ್ಸ್ ಅಂತ ಹೋಗಿ ನಂತರದಲ್ಲಿ ಎಷ್ಟೋ ಜನ, ನನ್ನ ಸ್ನೇಹಿತನ ಉದಾಹರಣೆನೆ ಇವತ್ತು ಕೊಡ್ತೇನೆ. ಡಿಗ್ರಿ ಮುಗಿದಾಗ ನಾನು ಪಿ ಜಿಗೆ ಹೋದೆ. ಆತ ಸ್ವಂತ ಕೆಲಸ ಇತ್ತು, ಒಂದು ಸ್ವಂತ ಬಿಸ್ನೆಸ್ ಮಾಡಕ್ ಶುರು ಮಾಡ್ದ. ಸ್ವಂತ ಬಿಸ್ನೆಸ್ ಅಂತಂದ್ರೆ ಅವ್ರದ್ದು ಬೇಕರಿ ಇತ್ತು. ಬೇಕರಿನೇ ಆತ ಶುರು ಮಾಡ್ಕೊಂಡ, ಚೆನ್ನಾಗಿ ನಡೀತಿತ್ತು. ನಾನ್ ಪಿ ಜಿ ಮುಗಿಸ್ಕೊಂಡು ಕೆಲ್ಸಕ್ಕೆ ಸೇರಿದೆ. ಆತ ಮಾತ್ರ 10 ವರ್ಷಗಳ ಕಾಲ ಬಿಸ್ನೆಸ್ ಮಾಡ್ದ, ಬೇಕರಿ ಬಿಸ್ನೆಸ್. ಸಾಕಷ್ಟು ಹಣವನ್ನ ಗಳಿಸ್ಕೊಂಡ, ಸ್ವಂತ ಜಾಗ ತಗೊಂಡ, ಎಲ್ಲ ಆಯ್ತು, ಮದ್ವೆ ಆಯ್ತು. ಆಮೇಲೆ ಮದ್ವೆ ಆಗಿ ಮಕ್ಕಳಾದ ಮೇಲೆ LLB ಲಾ ಓದಿ ಈಗ ತನ್ನ ಬಿಸ್ನೆಸ್ ನ ಮತ್ತೊಬ್ಬರಿಗೆ ನೋಡ್ಕೊಳ್ಳೋದಿಕ್ಕೆ ಕೊಟ್ಟು ಇವತ್ತು ಮೈಸೂರಲ್ಲಿ, ಮುರಳೀಧರ್ ಅಂತ ಆತನ ಹೆಸರು, ಮೈಸೂರು ಕುವೆಂಪು ನಗರದಲ್ಲಿ ತುಂಬಾ ಒಳ್ಳೆ ಮನೆ ಕಟ್ಕೊಂಡು ಅಲ್ಲಿ ಈಗ ಲಾ ಪ್ರಾಕ್ಟೀಸ್ ಮಾಡಿ ಈಸ್ ಎ ಗುಡ್ ಲಾಯರ್. ಸೊ ಜೀವನ ಅನ್ನೋದು ಎಜುಕೇಶನ್ ಪ್ಲಸ್ ಜಾಬ್, ಕೆರಿಯರ್ ಎರಡು ಒಟ್ಟೊಟ್ಟಿಗೆ ಹೋಗುತ್ತೆ. 21ರ ನಂತರ ಅಡಲ್ಟ್ಸ್ ಗಳಾದ್ಮೇಲೆ ನೀವು. ಹಾಗಾಗಿ ನಾ ಹೇಳ್ತಾ ಇರೋದು, ಲಾಟ್ ಆಫ್ ಆಪ್ಷನ್ಸ್ ಆರ್ ದೇರ್. ಇನ್ನ ಹೆಣ್ಮಕ್ಳಿಗೆ, ವಿಶೇಷವಾಗಿ ಗರ್ಲ್ಸ್ಗೆ ಏನಾಗುತ್ತೆ, ಮನೆಯಲ್ಲಿ 21 ಆಗ್ತಿದ್ದಾಗೇನೆ ಗರ್ಲ್ಸ್ ಅವ್ರ ಪೇರೆಂಟ್ಸ್ ಮದುವೆ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಾರೆ. ಯಾವ್ದಾದ್ರು ಒಂದು ಸಂಬಂಧ ಬಂದ್ರೆ ಮದುವೆ ಮಾಡ್ಬಿಡುವ ಅಂತ ಹೇಳಿ. ಸೊ ಹಾಗಾಗಿ ಅವರು ಡಿಲೇಮಾನಲ್ಲಿ ಇರ್ತಾರೆ, ಏನಾಗುತ್ತೆ ಅಂತ ಹೇಳಿ. ಅಕಸ್ಮಾತ್ ಮದುವೆ ಆಗೋಗುತ್ತೆ, ಆದ್ರೆ ಅದು ಅವರ ಜೀವನ, ವೈಯಕ್ತಿಕ ಜೀವನದ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಆಗೋದಿಲ್ಲ ಅದ್ರ ಬಗ್ಗೆ. ಸೊ ಮದುವೆ ಆದ್ಮೇಲೂ ಅಷ್ಟೇ ನಾನು ನೋಡಿದ್ದೇನೆ, ಎಷ್ಟೋ ಜನ ಗರ್ಲ್ಸ್ ಆಫ್ಟರ್ 2 years 3 years ಆದ್ಮೇಲೆ ಮತ್ತೆ ಪಿ ಜಿ ಇಲ್ಲ ಕಾಲೇಜ್ಗೆ ಅಟೆಂಡ್ ಆಗ್ತಿರ್ತಾರೆ, ಇಲ್ಲ ಕರೆಸ್ಪಾಂಡೆನ್ಸ್ ಅಲ್ಲಿ ಪಿ ಜಿ ಮುಗಿಸ್ಕೊಳ್ತಿರ್ತಾರೆ. ಅವರ ಆಸೆನ ಅವ್ರು ಈಡೇರಿಸ್ಕೊಳ್ತಿರ್ತಾರೆ. ಸೊ ಲೈಫ್ ಚೇಂಜಸ್, ಇಲ್ಲಿ ಲೈಫ್ ಚೇಂಜ್ ಆಗ್ತಾ ಹೋಗುತ್ತೆ. ಅದಕ್ಕೆ ನಾನು ಹೇಳಿದ್ದು, ಸೊ ಎಜುಕೇಶನ್ ಏಜ್ ಜರ್ನಿ ಇದೆಯಲ್ಲ, ಇದು ಬಹಳ ಮುಖ್ಯ ನಿಮ್ಗೆ. 21ರ ನಂತರ ನೀವು ಪಿ ಜಿಗೆ ಹೋದ್ರೆ, ನಾನು ಕೆಳಗಡೆ ತೋರಿಸ್ತಾ ಇದ್ದೀನಿ ಅಲ್ಲಿ 23ರಿಂದ 24ನೇ ವಯಸ್ಸಿಗೆ ನೀವು ಪಿ ಜಿ ಮುಗಿಸ್ತೀರಿ. ಯು ಶುಡ್ ನೋ ಅಬೌಟ್ ಯುವರ್ ಏಜ್, ಹೇಗೆ ಅದು ಬೆಳೀತಾ ಇರತ್ತೆ ಅಂತ ಹೇಳಿ. ಅಲ್ಲಿವರೆಗೂ ನೀವು ಆದ್ಮೇಲೆ ಅಕಸ್ಮಾತ್ PhDಗೆ ಹೋಗ್ಬೇಕು ಅನ್ನೋದಾದ್ರೆ, ನೀವು ರಿಸರ್ಚ್ಗೆ ಹೋಗ್ಬೇಕು ಅಂತಾದ್ರೆ, ಮೊದಲೇ ಹೇಳಿದೆ ಪಿ ಜಿ ಸೀಟು ಎಲ್ಲರಿಗೂ ಸಿಗೋಲ್ಲ ಅನ್ನೋದು ಖಾತ್ರಿ ಇದೆ. ಅದೇ ರೀತಿ ನಿಮ್ಮ ಅಧ್ಯಾಪಕರನ್ನೆಲ್ಲ ಗುರುಗಳನ್ನು ಕೇಳಿ ನೋಡಿ, ಎಲ್ಲರಿಗೂ PhD ಗೈಡ್ಸು ಸಿಗೋದಿಲ್ಲ, ಕೆಲವರಿಗೆ ಮಾತ್ರ. ಹಾಗಾಗಿ ನೀವು ಪಿ ಜಿಗೆ ಸೇರಿದ್ರೆ PhDಯ ಬಗೆಗೂ ಕೂಡ ನೀವು ಯೋಚಿಸ್ತಿರ್ಬೇಕಾಗತ್ತೆ. ಒಳ್ಳೆ ಸಬ್ಜೆಕ್ಟ್ ಹುಡುಕೊಂಡು ಗೈಡ್ಸ್ಗಳ ಬಗ್ಗೆನೋ ಹಂಟಿಂಗ್ ಸ್ಟಾರ್ಟ್ ಆಗಿರ್ಬೇಕಾಗತ್ತೆ. ಅದೃಷ್ಟವಶಾತ್ ನಿಮ್ಗೆ PhD ಗೈಡ್ ಸಿಕ್ತು ಅಂತ ಇಟ್ಕೊಳ್ಳೋಣ. ಅಲ್ಲಿಂದ 4 ವರ್ಷಗಳು, ಸರಿ ಸುಮಾರು 28ರಿಂದ 30ನೇ ವಯಸ್ಸಿಗೆ ನಿಮ್ಮ ರಿಸರ್ಚ್ PhD ಮುಗಿಯುತ್ತೆ. ಇದು ಎಜುಕೇಶನ್ ಜರ್ನಿ ಇಫ್ ಯು ಕಂಟಿನ್ಯೂಸ್ಲಿ ಗೋ. ಆದ್ರೆ ನನ್ನ ಪ್ರಶ್ನೆಯಲ್ಲಿ, ಡಿಗ್ರಿ ಆದ ನಂತರ ಪಿ ಜಿಗೆ ಸ್ಕಾಲರ್ಶಿಪ್ ಅಲ್ಲಿ ಓದ್ತೀರಾ, ಅದಕ್ಕೂ ನೀವು ಎಲಿಜಿಬಲ್ ಆಗ್ಬೇಕಾಗತ್ತೆ ಸ್ಕಾಲರ್ಶಿಪ್ಗೆ. ಇಲ್ಲ ನಿಮ್ಮ ಸ್ವಂತ ದುಡಿಮೆ ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು ಪಿ ಜಿ ಮಾಡ್ತೀರಾ, ಇಲ್ಲ ನಿಮ್ಮ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿರ್ತೀರಾ. ನೀವು ಅವರೇ ದುಡ್ಡು ಕಟ್ಟಿ ನಿಮ್ಮನ್ನು ನೋಡ್ಕೊಳ್ಬೇಕಾ ಅಪ್ ಟು ದ ಏಜ್ ಆಫ್ 23-24. ಅದು ಡಿಸಿಷನ್ ನೀವು ತಗೊಳ್ಬೇಕಾಗಿರುತ್ತೆ, ನಿಮ್ಮ ಮನೆ ಪರಿಸ್ಥಿತಿ. ನಾನು ಬರೀ ಇಲ್ಲಿ ನಿಮ್ಗೆ ಎಜುಕೇಶನ್ ಜರ್ನಿ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ನಂತರದಲ್ಲೂ ಅಷ್ಟೇ PhD ಮಾಡ್ಬೇಕಾದ್ರೆ ರಿಸರ್ಚ್ ಫೆಲೋ ಅಂತಲ್ಲ ಇದೆ, ಜೂನಿಯರ್ ರಿಸರ್ಚ್ ಫೆಲೋ ಅಂತಲ್ಲ ಹೇಳಿ, ಅದಕ್ಕೆಲ್ಲ ಮಾಹಿತಿ ಸಿಗುತ್ತೆ ಇಂಟರ್ನೆಟ್ಗಳಲ್ಲೂ ಕೂಡ, ಕಾಲೇಜ್ನಲ್ಲೂ ಕೇಳಿ ಸಿಗುತ್ತೆ. ಸೊ ಅದು ಪ್ಲಾನಿಂಗ್ ನೀವು ಈಗಲೇ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಎಲಿಜಿಬಿಲಿಟಿ ಹೇಗೆ ಸಿಗುತ್ತೆ, ಎಷ್ಟು ಜನರಿಗೆ ಸಿಗುತ್ತೆ ನಿಜವಾಗ್ಲು ಜೂನಿಯರ್ ರಿಸರ್ಚ್ ಫೆಲೋ ಅನ್ನೋದಾಗ್ಲಿ, ಆ ತರ ಸ್ಕಾಲರ್ಶಿಪ್ಸ್ಗಳು ನಿಮ್ಗೆ ಎಷ್ಟು ಜನಕ್ಕೆ ಸಿಗುತ್ತೆ, ಯಾವ ಸಬ್ಜೆಕ್ಟ್ಸ್ ಗಳಲ್ಲಿ ಜಾಸ್ತಿ ಸಿಗುತ್ತೆ, ಇದೆಲ್ಲವೂ ಇಂಟರ್ನೆಟ್ ಅಲ್ಲಿ ಇರುತ್ತೆ. ಆ ಇಂಟರ್ನೆಟ್ ಅಲ್ಲಿ ನೀವು ಹುಡುಕೊಂಡು ಈಗಲಿಂದಲೇ ತಯಾರಿ ನಡೆಸಬೇಕು. ಯಾತಕ್ಕೆ ಇಷ್ಟು ನಾನು ಪ್ಲಾನಿಂಗ್ ಹೇಳ್ಕೊಡ್ತಿದ್ದೀನಿ ಅಂತಂದ್ರೆ, ನೀವೇ ಹೇಳಿ, ನಿಮ್ಮ ಪೇರೆಂಟ್ಸ್ ನಿಮ್ಮ ಬಗ್ಗೆ ಅವ್ರು ಪ್ಲಾನಿಂಗ್ ಮಾಡ್ಕೊಂಡೆ ತಾನೇ ಸೇವಿಂಗ್ಸ್ ಮಾಡ್ತಾ ಇದ್ದಾರೆ.
ನಾಳೆ ದಿನ ಇವ್ರದ್ದು ಡಿಗ್ರಿ ಮುಗಿಯುತ್ತೆ, PG ಮುಗಿಯುತ್ತೆ, ಇವ್ರಿಗೆ ಒಂದು ಮದುವೆ ಆಗ್ಬೇಕು, ಇವ್ರಿಗೊಂದು ಮನೆ ಮಠ ಆಗ್ಬೇಕು ಅಂತ ಹೇಳಿ ಅವರು ಪ್ಲಾನಿಂಗ್ ತಾನೇ ಮಾಡ್ಕೊಳ್ತಿರ್ತಾರೆ, ಮಾಡಿ ಸೇವಿಂಗ್ಸ್ ಮಾಡ್ತಿರ್ತಾರೆ ತಾನೆ. ಇದೇ ರೀತಿ ದೇಶವನ್ನು ಆಳುವವರು, ರಾಜ್ಯವನ್ನು ಆಳುವಂತ ಸರ್ಕಾರಗಳು ಕೂಡ ಬಡ್ಜೆಟ್ ಅಂತ ಪ್ರತಿ ವರ್ಷ ಇಡುತ್ತಲ್ಲ, ಯಾತಕ್ಕೆ? 1 ವರ್ಷದ ಪ್ಲಾನಿಂಗ್ ಅದು. 5 year ಪ್ಲಾನಿಂಗ್, ಪಂಚವಾರ್ಷಿಕ ಯೋಜನೆ ಅಂತ ಇತ್ತು ಅಲ್ಲ, ಇದೇ ತರ ವಿ ಶುಡ್ ಹ್ಯಾವ್ ಎ ಪ್ಲಾನ್ ಫಾರ್ ನೆಕ್ಸ್ಟ್ 5 years. ಇದು ಎಜುಕೇಶನ್ ಜರ್ನಿ. ಇದು ವಿದ್ಯಾರ್ಥಿಗಳೇ, ಸುಮ್ನೆ ನಾನು ಬಂದ ಪುಟ್ಟ ಓದ ಪುಟ್ಟ ಅಂತ ಹೇಳಿ ಕಾಲೇಜಿಗೆ ಬಂದು ಹೋಗೋದಲ್ಲ. ಯು ಶುಡ್ ಕಮ್ ಟು ಎ ಕಾಲೇಜ್, ಯು ಶುಡ್ ಗೋ ಟು ಎ ಕಾಲೇಜ್ ವಿತ್ ಎ ಪರ್ಪಸ್. ಅದರ್ವೈಸ್ ಪರ್ಪಸ್ ಗೆಟ್ಸ್ ಡಿಫೀಟೆಡ್. ಸೊ PG PhDಗೂ ಅಷ್ಟೇ ಇದ್ರ ಬಗ್ಗೆ ಎಲ್ಲ ನೀವು ಈಗ್ಲಿಂದನೇ ಚಿಂತನೆಗಳನ್ನು ಮಾಡೋದಷ್ಟೇ ಅಲ್ಲ, ನೀವುಗಳು ಒಟ್ಟಿಗೆ ಸೇರಿದಾಗ ಅದು ಇದ್ರ ಬಗ್ಗೆ ಕಾಡು ಹರಟೆ ಹೊಡೆಯೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಭವಿಷ್ಯದ ಬಗ್ಗೆ, ಸಬ್ಜೆಕ್ಟ್ಸ್ ಗಳ ಬಗ್ಗೆ ಹೆಚ್ಚು ಚಿಂತನೆ ಮಾಡೋದು ಬಹಳ ಮುಖ್ಯ ಇರುತ್ತೆ. ಹಾಗೆ ಜಾಬ್ಸ್ಗಳಲ್ಲಿ ಜಾಬ್ಸ್ 21 years ಆಗ್ತಿದ್ದಾಗೂ ತುಂಬಾ ಒಳ್ಳೊಳ್ಳೆ ಜಾಬ್ಸ್ಗಳು ಸಿಗುತ್ತೆ, ನೋ ಡೌಟ್ ಅಟ್ ಆಲ್. ಇನ್ಫೋಸಿಸ್, ವಿಪ್ರೋ ಅಂತ ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲೂ ಸಿಗುತ್ತೆ. ಹಾಗೆ ನಿಮಗೆ ಗೌರ್ಮೆಂಟ್ ಜಾಬ್ಸ್ಗಳು ಸಾಕಷ್ಟು ಇದೆ, ಅದಕ್ಕೆ ನೀವು ತಯಾರಿ ನಡೆಸಬಹುದು. ಇಲ್ಲ ನೀವು ಸೆಲ್ಫ್ ಎಂಪ್ಲಾಯ್ಡ್ ಆಗ್ತೀರಾ ಅನ್ನೋದಾದ್ರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಕೂಡ ಮಾಡಿಕೊಳ್ಳಬಹುದು. ಸೊ ಇದು ಹಲವು ರೀತಿ, ಅದ್ರ ಮುಂದೆ ಸ್ಲೈಡ್ಗಳಲ್ಲಿ ನಾನು ಹೇಳಿಕೊಡ್ತಾನೆ. ನಿಮ್ಮ ಎಜುಕೇಶನ್ ಜರ್ನಿ ಬಗ್ಗೆ ನೀವು ಡಿಸೈಡ್ ಮಾಡಬೇಕಾಗತ್ತೆ. ಕ್ಯಾನ್ ಯು ಗೋ ಲೈಕ್ ದಿಸ್ ಆರ್ ಟೇಕ್ ಎ ಬ್ರೇಕ್ ಅಂಡ್ ದೆನ್ ಗೋ ಒನ್ಸ್ ಅಗೇನ್ ಕಮ್ ಬ್ಯಾಕ್ ಟು ಎಜುಕೇಶನ್? ಇದೆಲ್ಲ ಆಪ್ಷನ್ಸ್ ಇವತ್ತಿನ ದಿನ ಸಮಾಜದಲ್ಲಿದೆ, ಹಿಂದಿನ ಕಾಲದಲ್ಲಿ ಇರಲಿಲ್ಲ. ಒಂದೇ ಸಮ ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಂಡು ನಾವು ಮುಂದಕ್ಕೆ ಹೋಗ್ಬೇಕಿತ್ತು. ಆದ್ರೆ ಇವತ್ತಿಲ್ಲ, ಜಾಬ್ ಮತ್ತು ಎಜುಕೇಶನ್ ಜೊತೆಗೆ ಹೋಗುವಂತಹ ವ್ಯವಸ್ಥೆ ಕಲ್ಪಿತವಾಗ್ತಾ ಇದೆ. ಹೊಸ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಂತ ಮೊನ್ನೆ ಆಯ್ತಲ್ಲ, ಅದರಲ್ಲೂ ಕೂಡ ಇದನ್ನೇ ಹೇಳ್ತಾ ಇದ್ದಾರೆ. 1 ವರ್ಷ ಡಿಗ್ರಿ ಓದಿದ ನಂತರ ನಿಮಗೆ ನಿಮ್ಮ ಸ್ವಂತ ಬಿಸ್ನೆಸ್, ನಿಮ್ಮ ಜಾಬ್ ಏನಾದ್ರು ಮಾಡ್ತೀರಾ ಅನ್ನೋದಾದ್ರೆ, ಅಥವಾ ಬೇರೆ ಇನ್ನೇನಾದ್ರು ಕೋರ್ಸ್ ಮಾಡ್ಕೊಳ್ತೀರಾ, ಶಾರ್ಟ್ ಟರ್ಮ್ ಕೋರ್ಸ್ ಅಂದ್ರೆ ಹೋಗ್ಬಿಟ್ಟು ಮತ್ತೆ 2nd year ಬಂದು ಜಾಯಿನ್ ಆಗು. ಇದು ನಿಮ್ಗೆ ಆಪ್ಷನ್ಸ್ ಜಾಸ್ತಿ ಆಗ್ತಾ ಇದೆ ಈಗ. ಸೊ ಯು ಹ್ಯಾವ್ ಟು ಪ್ಲಾನ್ ಅಕಾರ್ಡಿಂಗ್ಲಿ. ಓಕೆ, ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಲೈಫ್ ಜರ್ನಿ. ಲೈಫ್ ಜರ್ನಿನಲ್ಲಿ ವಿದ್ಯಾರ್ಥಿಗಳೇ ನೋಡ್ತಿದ್ದೀರಿ, ಫಸ್ಟ್ ಎಜುಕೇಶನ್, ಹೌದಲ್ಲ? ಎಜುಕೇಶನ್ ಜೊತೆಗೆ ಆಗ್ತಿದ್ದಾಗೇನೆ ಕೆರಿಯರ್ ಆಗ್ಲೇಬೇಕು. ಬಾಯ್ ಆರ್ ಎ ಗರ್ಲ್, ಇವತ್ತಿನ ದಿನ ಕೆರಿಯರ್ ಆಗ್ಲೇಬೇಕು. ಕೆರಿಯರ್ ಗೌರ್ಮೆಂಟ್ ಜಾಬ್ ಆಗ್ಬೋದು, ಪ್ರೈವೇಟ್ ಜಾಬ್ಸ್ ಆಗ್ಬೋದು, ಸ್ವಂತ ಎಂಪ್ಲಾಯ್ಮೆಂಟ್ ಆಗ್ಬೋದು, ಏನಾದ್ರೂ ಆಗ್ಲಿ ಕೆರಿಯರ್ ಅನ್ನೋದು ಆಗ್ಲೇಬೇಕಾಗತ್ತೆ. 3ನೇದು ಏಜ್ ಇದ್ದು ಆಗ್ತಾ ಇರುತ್ತೆ, ಬೆಳೀತಾ ಇರುತ್ತೆ ವಯಸ್ಸು. ಮ್ಯಾರೇಜ್ ಅನ್ನೋದು ಬಾಯ್ ಆರ್ ಎ ಗರ್ಲ್, ಮ್ಯಾರೇಜ್ ಅನ್ನೋದು ಶುರುವಾಗುತ್ತಲ್ಲಿ. ಇಟ್ ಇಸ್ ಎ ಕಾಮನ್ ಥಿಂಗ್. ವರ್ಷಾನುಗಟ್ಲೆಯಿಂದಲೂ ನಡ್ಕೊಂಡು ಬಂದಿದೆ, ಇವತ್ತು ನಡೀತಾ ಇದೆ, ನನ್ನ ಜೀವನದಲ್ಲೂ ನಡೀತು. ಎಜುಕೇಶನ್ ಆಯ್ತು, ಕೆರಿಯರ್ ಆಗ್ತಿದ್ದಾಗ ಮನೆಯಲ್ಲಿ ಮ್ಯಾರೇಜಿನ ಮಾತುಕತೆ ಬರುತ್ತೆ. ಕಾಮನ್ ಥಿಂಗ್ ಅದು, ಅದೇನು ವಿಶೇಷತೆ ಏನಲ್ಲ. ಇಟ್ ಇಸ್ ಕಾಮನ್ ಥಿಂಗ್. ಆ ಏಜ್ಗಳಲ್ಲಿ ಅದೆಲ್ಲ ಬರ್ತಾ ಇದ್ರೆ ಇಟ್ಸ್ ಎ ಹ್ಯೂಮನ್ ಇದು ಲೈಫ್ ಪ್ರೋಗ್ರೆಸ್. ನೆಕ್ಸ್ಟ್ ಪೇರೆಂಟ್ಹುಡ್. ನನ್ನ ಲೈಫ್ ಅಲ್ಲೂ ಕೂಡ ನಂತರದಲ್ಲಿ ಐ ಬಿಕೇಮ್ ಪೇರೆಂಟ್. ಸೊ ನಮ್ಮದೇ ಆದಂತ ಒಂದು ಪರಿವಾರ ಅಂತ ಬಂತು, ಒಂದು ಫ್ಯಾಮಿಲಿ, ನನ್ನದೇ ಆದಂತ ಫ್ಯಾಮಿಲಿ. ಇಲ್ಲಿವರೆಗೂ ಪೇರೆಂಟ್ಸ್ ಫ್ಯಾಮಿಲಿ, ಈಗ ನನ್ನ ಫ್ಯಾಮಿಲಿ. ನನ್ನ ಫ್ಯಾಮಿಲಿನಲ್ಲಿ ಆ ಕಡೆ ಪೇರೆಂಟ್ಸ್ ಇರ್ತಾರೆ, ನನ್ನ ಮಿಸ್ಸಸ್ಸಿನ ನನ್ನ ಶ್ರೀಮತಿಯವರ ಪೇರೆಂಟ್ಸ್ ಇರ್ತಾರೆ, ನನ್ನ ಬ್ರದರ್ಸ್ ಸಿಸ್ಟರ್ಸ್ ಇರ್ತಾರೆ, ನನ್ನ ಶ್ರೀಮತಿಯವರ ಬ್ರದರ್ಸ್ ಸಿಸ್ಟರ್ಸ್ ಇರ್ತಾರೆ, ಹಾಗೆ ನಮ್ಮ ಮಕ್ಕಳು ಇರ್ತಾರೆ, ಅವರ ಮಕ್ಕಳು ಬರ್ತಾರೆ. ಇಟ್ ಬಿಕಮ್ಸ್ ಎ ಬಿಗ್ ಮೈ ಫ್ಯಾಮಿಲಿ. ಸೊ ಇದು ಇಲ್ಲಿ ಪೇರೆಂಟ್ಹುಡ್ ಅಲ್ಲಿ ಬರುವಂತದ್ದು. ನಂತರದಲ್ಲಿ ಎಷ್ಟು ವರ್ಷ ನಾವು ಈ ತರ ಇರ್ಬೋದು? ಒಂದು ವಯಸ್ಸಿಗೆ 60ಕ್ಕೆ ಬರ್ತಾ ರಿಟೈರ್ಡ್ ಲೈಫ್ ಅಂತ ಬಂದೇ ಬರುತ್ತದು. ಕಾಮನ್ ಥಿಂಗ್ ಅದು. ಆರ್ ವಿ ರೆಡಿ ಫಾರ್ ದಿಸ್ ಲೈಫ್? ನಾವು ಲೈಫ್ ಅಲ್ಲಿ 21 yearsಗೆ ಬರೀ ಎಜುಕೇಶನ್ ಆದ್ರೆ ಸಾಕು ಅಂತಲ್ಲ. ಇವತ್ತಿನ ದಿನ ಯಾರಾದ್ರೂ ಸಕ್ಸಸ್ಫುಲ್ ಆಗಿದ್ದಾರೆ, ಯಾವ್ದಾದ್ರು ಕಾಲೇಜ್ನಲ್ಲಿ ವಿದ್ಯಾರ್ಥಿಗಳು ಸಕ್ಸಸ್ಫುಲ್ ಆಗಿದ್ದಾರೆ ಅನ್ನೋದಾದ್ರೆ, ಆ ಕಾಲೇಜ್ನಲ್ಲಿ ಈ ರೀತಿಯಾದಂತ ಮಾಹಿತಿಗಳನ್ನ ವಿದ್ಯಾರ್ಥಿಗಳು ಅಂತ ನೀವು ಕಾಲೇಜಿಗೆ ಬರ್ತೀರಾ ಅನ್ನೋ ಒಂದೇ ಕಾರಣಕ್ಕೆ ನಾನು ಕರಿಬೇಕು. ಇಲ್ಲದೆ ಇದ್ರೆ ನಿಮ್ಗೆಲ್ಲರಿಗೂ 20-21 ಆಗಿದೆ, ನಿಮ್ಗೆಲ್ಲ ವೋಟಿಂಗ್ ರೈಟ್ಸ್ ಇದೆ ಅನ್ನೋದಾದ್ರೆ ನೀವೆಲ್ಲ adults, you are all citizens of India now.
ವೋಟಿಂಗ್ ರೈಟ್ಸ್ ಇರೋರು. ಸೊ ನೀವು ಅಡಲ್ಟ್ಸ್ ಗಳಿಗೆ ಕಾಲೇಜಿನಲ್ಲಿ ಅಡಲ್ಟ್ಸ್ ಗೆ ಬೇಕಾಗಿರೋ ಅಪಾರ್ಟ್ ಫ್ರಮ್ ದ ಸಿಲೆಬಸ್ ನಿಮಗೆ ಲೈಫ್ ಜರ್ನಿ ಬಗ್ಗೆನೂ ಈ ತರ ಕಾರ್ಯಕ್ರಮ ಮಾಡಿ ನಿಮ್ಗೆ ಹೇಳಿಕೊಡ್ತಾರೆ. ಹೌ ಯು ಹ್ಯಾವ್ ಟು ಮೆಂಟಲಿ ಪ್ರಿಪೇರ್ ಫಾರ್ ಆಲ್ ದೀಸ್ ಥಿಂಗ್ಸ್. ಸುಮ್ಮನೆ ಜೀವನ ಬಂತು ಹೋಯ್ತು ಅನ್ನೋ ತರ ಹೋಗ್ಬಾರ್ದು. ಜೀವನ ಒಂದು ಪರ್ಪಸ್ ಇರುತ್ತೆ. ಆ ಪರ್ಪಸ್ ನ ನೀವು ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕು. ಅದರಲ್ಲಿ ನೀವು ಗೆದ್ದರೆ ಮಾತ್ರ ಯು ಆರ್ ಎ ಸಕ್ಸಸ್ಫುಲ್ ಪರ್ಸನ್ ಇನ್ ದಿಸ್ ವರ್ಲ್ಡ್. ಸೊ ಹಾಗಾಗಿ ಇವತ್ತೊಂದ್ ದಿನ ಸಕ್ಸಸ್ಫುಲ್ ಪರ್ಸನ್ ಆಗೋದಿಕ್ಕೂ ಇಲ್ಲ, ಮುಂದಕ್ಕೆ ನಾನೆಲ್ಲ ಹೇಳ್ಕೊಡ್ತೀನಿ ಅದನ್ನೆಲ್ಲ ಯಾವ ತರ ಅನ್ನೋದನ್ನ. ಸೊ ಲೈಫ್ ಅಲ್ಲಿ ಸಾಮಾನ್ಯವಾಗಿ ನಾವು ಕೇಳ್ ಮಾಡೋದಂಥದ್ದು ಲೈಫ್ ಜರ್ನಿ ಇಷ್ಟೇ. ಇಷ್ಟ ಆಗೋದ್ರ ಲೈಫ್ ಆಗೋಯ್ತು. ಇದು ಎಲ್ಲರ ಲೈಫ್ ನಡೀತಿರುತ್ತೆ. ವಾಟ್ ಈಸ್ ಸ್ಪೆಷಲ್ ಅಬೌಟ್ ಯು ಅಂಡ್ ಯುವರ್ ಲೈಫ್? ಅಪಾರ್ಟ್ ಫ್ರಮ್ ದಿಸ್ ನೀವೇನ್ ಅದನ್ನ ಹೊಸದಾಗಿ ಮಾಡ್ತೀರ ಪ್ರಪಂಚಕ್ಕೆ. ನೀವು ರಿಟೈರ್ಡ್ ಆಗೋ ಅಷ್ಟರಲ್ಲಿ, ನಿಮ್ಮ ಜೀವನ ಮುಗಿಯೋ ಅಷ್ಟರಲ್ಲಿ ನೀವು ಈ ಪ್ರಪಂಚದಕ್ಕೆ ಕೊಡುಗೆಯನ್ನು ಕೊಟ್ಟಿರ್ತೀರಿ. ಪ್ರಪಂಚ ನಿಮ್ಮನ್ನ ಯಾವ ರೀತಿಯಾಗಿ ರೆಕಗ್ನೈಸ್ ಮಾಡ್ಬೇಕಾಗಿರುತ್ತೆ ಅದರ ಬಗ್ಗೆ ನೀವು ಯೋಚನೆ ಮಾಡ್ಬೇಕಾಗಿರುತ್ತೆ. ನೀವು ಅದರ ಬಗ್ಗೆ ಯೋಚನೆ ಮಾಡದಲ್ಲೇ ಇದ್ರೆ ಬಹಳ ತಪ್ಪು ಮಾಡ್ತೀರಿ. 21ಕ್ಕೆ ಬಂದ ನಂತರವು ಯು ಹ್ಯಾವ್ ಟು ಥಿಂಕ್ ಅಬೌಟ್, ಯು ಹ್ಯಾವ್ ಟು ಪ್ಲಾನ್ ಆಫ್ ಆಲ್ ದೀಸ್ ಥಿಂಗ್ಸ್. ಒಂದು ಕಡೆ ಲೈಫ್ ಹೋಗ್ತಿರುತ್ತೆ, ಇನ್ನೊಂದು ಕಡೆ ಎಜುಕೇಶನ್ ಹೋಗ್ತಿರುತ್ತೆ, ಮೂರನೇದ ಕಡೆ ನೀವು ನಿಮ್ಮ ಏನಾದ್ರೂ ಒಂದು ಸಾಧನೆ ಕಡೆ. ದಿಸ್ ಇಸ್ ದ ಕಲೆಕ್ಟಿವ್ ಲೈಫ್. ಮುಂದಿನ ಸ್ಲೈಡ್ಗೆ ಹೋಗೋಣ. ಇಲ್ಲ ನಾನೇ ಪ್ರಪಂಚ ಇದೆ ವಿಶಾಲವಾಗಿ, ಎಲ್ಲಾದ್ರೂ ಸರಿ, ಬೆಂಗಳೂರಿನಲ್ಲಾದ್ರೂ ಸರಿ, ಬೆಂಗಳೂರಿಂದ 50 ಕಿಲೋಮೀಟರ್ ದೂರದಲ್ಲಾದ್ರೂ ಸರಿ, ನನ್ನದೇ ಆದಂತಹ ನನ್ನ ದುಡಿತದ ಹಣದಲ್ಲಿ ನಾನು ನನ್ನದೇ ಆದಂತಹ ಮನೆ ಕಟ್ಕೊಳ್ತೀನ ಕನಸು. ಅದಕ್ಕೆ ನಾನು ಎಷ್ಟು ದುಡಿಬೇಕು, ದುಡಿದಿದ್ರಲ್ಲಿ ಎಷ್ಟು ಸೇವ್ ಮಾಡ್ಬೇಕು, ಪ್ರಾರಂಭದಿಂದಲೇ ಡ್ರೀಮ್ ಶುಡ್ ಇದೆ. ಎರಡನೇದು ಕಾರು ಬೈಕು. ನನಗೆ ನಮ್ಮ ಅಪ್ಪ ಅಮ್ಮ ಅವರು ದುಡಿದ ಬೆವರಿನ ಹಣದಲ್ಲಿ ನನಗೆ ಕೊಡಿಸ್ಕೊಡ್ಬೇಕಾ? ಇಲ್ಲ, ನಾನು ಬೆವರು ಸುರಿಸಿ ನನ್ನ ಹಣದಲ್ಲಿ ನಾನು ಕೂಡಿಟ್ಟು ನನಗೆ ಬೇಕಾದಂತ ಕಾರು ಬೈಕ್ ನಾನು ಕೊಂಡುಕೊಳ್ಬೇಕು. ಇದು ಲೈಫ್ ಡ್ರೀಮ್ಸ್ ವಿತ್ ಅ ಪರ್ಪಸ್. ಇದು ನಿಮಗೆ 25ನೇ ವಯಸ್ಸಿಗಾಗ್ಬೋದು, ಮುಂದಿನ 5 ವರ್ಷಕ್ಕಾಗ್ಬೋದು, ಮುಂದಿನ 10 ವರ್ಷಕ್ಕಾಗ್ಬೋದು, ಮುಂದಿನ 15 ವರ್ಷಕ್ಕಾಗ್ಬೋದು. ಬಟ್ 15ನೇ ವರ್ಷ 20ನೇ ವರ್ಷಕ್ಕೆ ಈ ಕನಸುಗಳೆಲ್ಲ ಪೂರೈಸುವ ಕಡೆಗೆ ನೀವು ಹೋಗ್ಬೇಕು. ನಿಮ್ಮ ಕನಸದು. ನಿಮ್ಮ ಕನಸಿಗೆ ಬೇರೆಯವರು ಅದನ್ನ ಅವರು ದುಡಿದು ಅವರ ಬೆವರನ್ನ ನಿಮ್ಗೆ ಕೊಟ್ಟು ನಿಮ್ಮ ಕನಸನ್ನ ಸಾಕಾರ ಮಾಡ್ಬೇಕಾ? ಅಥವಾ ನಿಮ್ಮ ಕನಸಾಗಿರೋದ್ರಿಂದ ನೀವೇ ದುಡಿದು ನೀವು ಅದನ್ನೆಲ್ಲ ಸಾಕಾರ ಮಾಡ್ಕೊಳ್ತೀರಾ? You have to think about it. Gold, jewelry, ಒಡವೆಗಳು, ಹೆಣ್ಮಕ್ಳಾದ್ರಂತೂ ಒಡವೆಗಳು ಇದ್ದು ಕಾಮನ್. ಅದೇನ್ ವಿಶೇಷತೆ ಏನಲ್ಲ. ಸೊ ಕಾಮನ್ ಆಗಿ ಅಷ್ಟು ಜ್ಯುವೆಲರೀಸ್ ಆಗ್ಬೋದು. ಫಾರಿನ್ ಟೂರ್ಸ್, ಅಫ್ಕೋರ್ಸ್ ಈಗ ಕೋವಿಡ್ ಟೈಮು ಫಾರಿನ್ ಟ್ರಿಪ್ಸ್ ಗಳು ನಿಂತಿರಬಹುದು. ಆದ್ರೆ ನಾಳೆ ದಿನ ಇನ್ನು 6 ತಿಂಗಳಿಗೋ ವರ್ಷಕ್ಕೋ ಈ ಕೋವಿಡ್ ವ್ಯವಸ್ಥೆ ಬಂದು ಅದಕ್ಕೊಂದು ವ್ಯಾಕ್ಸಿನೇಷನ್ಸ್ ಎಲ್ಲ ಬಂದ ನಂತರ ಮತ್ತೆ ಪ್ರಪಂಚ ಮೊದಲಿನ ಹಾಗೆ ಹೋಗೋದಿಕ್ಕೆ ಇಷ್ಟಪಡುತ್ತೆ. ಯಾರೋ ಹೆಚ್ಚಿನ ತಿಂಗಳು ವರ್ಷ ಗಟ್ಲೆ ಕೂಡಾಕೊಂಡು ತಮ್ಮನ್ ತಾವು ಇರೋದಕ್ಕಿಲ್ಲ. ಜಸ್ಟ್ ಮನುಷ್ಯ ಇರೋದ ಅವನು ನೊಮ್ಯಾಡಿಕ್ ಅಥವಾ ಓಡಾಡ್ತಿರ್ತಾನ ಅವನು. ಸೊ ಫಾರಿನ್ ಟೂರ್ಸ್ ಗಳಿರುತ್ತೆ. ಅದಕ್ಕೂ ಅಷ್ಟೇನೆ ಥಿಂಕ್ ಅಬೌಟ್ ಆಲ್ ದಿಸ್ ಥಿಂಗ್ಸ್. ನೋ ಎಂಡ್ ಇನ್ಕಮ್ ಅಂತ ನಾನೊಂದು ಹಾಕಿದ್ದೀನಿ. ನೋ ಎಂಡ್ ಇನ್ಕಮ್ ಅಂದ್ರೆ ಏನು ಅಂತಂದ್ರೆ, ರಿಟೈರ್ಡ್ ಆಗೋ ಟೈಮಲ್ಲಿ ನಿಮ್ಗೆ ಏನಾಗುತ್ತೆ, ಎಷ್ಟೋ ಜನ ತಪ್ಪು ಮಾಡ್ಕೊಳ್ತಾರೆ. ಇದನ್ನ ಪ್ಲಾನಿಂಗ್ ಸರಿಗೆ ಮಾಡಿರೋದಿಲ್ಲ. ರಿಟೈರ್ಮೆಂಟ್ ಆದಾಗ ಸಂಬಳ ನಿಂತೋಗುತ್ತೆ, ಬರೀ ಪೆನ್ಷನ್ ಇದ್ರೆ ಪೆನ್ಷನ್ ಬರುತ್ತೆ. ಡು ಯು ನೋ ದ ಡಿಫರೆನ್ಸ್ ಬಿಟ್ವೀನ್ ಸ್ಯಾಲರಿ ಅಂಡ್ ಪೆನ್ಷನ್? ಸ್ಯಾಲರಿ ನಿಮಗೆ 1 ಲಕ್ಷ ಬರ್ತಿದ್ರೆ ಪೆನ್ಷನ್ ನಿಮಗೆ 20-30 ಸಾವಿರ ಅಷ್ಟೇ ಬರುತ್ತೆ. ಅಂದ್ರೆ ತಿಂಗಳಿಂದಲೇ ನಿಮಗೆ ಸಂಬಳ 1 ಲಕ್ಷ ತಗೊಳ್ತಿದ್ದವರು ಬರೀ 20 ಸಾವಿರ ಪೆನ್ಷನ್ ಬಂದ್ಬಿಟ್ರೆ 20-30 ನಿಮಗೆ ನಿಮ್ಮ ಜೀವನ ನಡೆಸ್ಲಿಕ್ಕೆ ಕಷ್ಟ ಆಗೋಗುತ್ತೆ. ಏನೋ ಜೀವನಕ್ಕೆ ಇಷ್ಟು ಬರ್ತಿದೆ ಅನ್ನೋದಷ್ಟೇ ಬಿಟ್ರೆ ಮೊದಲಿನ ಹಾಗೆ ಇರಕ್ಕಾಗೋದಿಲ್ಲ. ಹಾಗಾಗಿ
ರಿಟೈರ್ಮೆಂಟ್ ಆದ್ಮೇಲೂ ನಿಮಗೆ ಆದಾಯ ಎಲ್ಲಿಂದಾದ್ರೂ ಬರ್ತಿರ್ಬೇಕು ಅನ್ನೋದರ ಕಡೆಗೆ ನೀವು ಲೈಫ್ ಡ್ರೀಮ್ಸ್ ಗಳಿರ್ಬೇಕು ನೀವು. ಸೊ ನಿಮಗೆ ಈಗ ಆಲ್ರೆಡಿ ನಾನು ಎಜುಕೇಶನ್ ಜರ್ನಿ ಏಜ್ ಬಗ್ಗೆ ಯಾವ ತರ ಬೆಳೀತಿರುತ್ತೆ ಅಂತ ಹೇಳಿದೀನಿ. ಲೈಫ್ ಎಲ್ಲ ಇಟ್ಕೊಂಡು ನಾವು ಜೀವನ ಮಾಡೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇದೆಲ್ಲದಕ್ಕೂ ಬೇಕಾಗಿರುವಂತ ಸಿಲೆಬಸ್ ರೆಡಿ ಮಾಡ್ಬೇಕಾ? Hello friends, unmute yourself. ನಂತರ ಲೈಫ್ ಜರ್ನಿ ಆದ್ಮೇಲೆ ನಾನು ಮುಂದಿನ ಇದು ಹೇಳ್ತಾ ಇರೋದು ವಾಟ್ ಟೈಪ್ ಆಫ್ ಕೆರಿಯರ್ ಯು ಲೀವ್ ಅಂತ. ಇಷ್ಟೆಲ್ಲ ಕನಸುಗಳಿರುತ್ತಲ್ಲ ನಿಮ್ದು, ನಿಮ್ಮ ಕನಸುಗಳನ್ನ ಸಾಕಾರ ಮಾಡ್ಕೊಳ್ಳೋದಿಕ್ಕೆ ನಿಮ್ಗೆ ಯಾವ ತರ ಜಾಬ್ಸ್ ಬೇಕು? ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದು ನೀವು ಈ ಕನಸುಗಳನ್ನ ನಿಮ್ಮ ಕನಸುಗಳನ್ನ ಸಾಕಾರ ಮಾಡ್ಕೊಳ್ಬೋದಾ? ಅಥವಾ ಸಾಕಾರ ಪ್ರೈವೇಟ್ ಜಾಬ್ಸ್ ಗಳು ಅಂದ್ರೆ ಮಲ್ಟಿನ್ಯಾಷನಲ್ ಕಂಪನೀಸ್ ಆಗ್ಬೋದು, ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ನೀವು ನಿಮ್ಮ ಕನಸುಗಳನ್ನೆಲ್ಲ ನೀವು ಈಡೇರಿಸ್ಕೊಳ್ಬೋದಾ? ಅಥವಾ ಸ್ವಂತ ಉದ್ಯೋಗ ಮಾಡಿಕೊಂಡು ನಿಮ್ಮ ಕನಸುಗಳನ್ನೆಲ್ಲ ನೀವು ಈಡೇರಿಸ್ಕೊಳ್ಬೋದಾ? ಈಗ ನಾನು ಮತ್ತೆ ನಿಮಗೆ 60 ಸೆಕೆಂಡ್ಗಳ ಟೈಮ್ ಕೊಡ್ತಾ ಇದ್ದೀನಿ. ಈ 60 ಸೆಕೆಂಡ್ಗಳಲ್ಲಿ ನೀವು ನಿರ್ಧಾರ ಮಾಡ್ಕೊಳ್ಬೇಕು. ನಿಮ್ಮ ಏಜ್ಗೆ ತಕ್ಕಂತೆ ನೀವು ಎಜುಕೇಶನ್ ಶುರು ಮಾಡ್ಕೊಳ್ಳಿ. ನನ್ನ ಟೈಮ್ ಸ್ಟಾರ್ಟ್ ಆಗೋಗಿದೆ. 60 ಸೆಕೆಂಡ್ ಅಲ್ಲಿ ನೀವು ನಿರ್ಧಾರ ಮಾಡ್ಕೊಳ್ಬೇಕು. ಇವತ್ತು ಇನ್ನ 1 ಗಂಟೆನಲ್ಲಿ ನಿರ್ಧಾರಗಳೆಲ್ಲ ಹೊರಗೆ ಬರಬೇಕಾಗತ್ತೆ ನಮಗೆ. ನನ್ನ ಏಜ್ಗೆ ತಕ್ಕಂತೆ ನನ್ನ ಕನಸುಗಳೇನಿರ್ಬೇಕು, ನನ್ನ ಕನಸಿಗೆ ತಕ್ಕಂತೆ ನಾನು ಯಾವ ರೀತಿಯಾದಂತ ಕೆರಿಯರ್ ಮಾಡ್ಕೊಳ್ಬೇಕು, ಎಲ್ಲದರ ಬಗ್ಗೆ ನಾನು ನಿರ್ಧಾರ ನೀವು ಮಾಡ್ಕೊಳ್ಳೇಬೇಕು. ಇವಾಗ್ಲೇ ನೀವು ನಿರ್ಧಾರ ಮಾಡ್ಕೊಳ್ಳೇಬೇಕು. ಮತ್ತೆ ನಾವು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನನ್ನ ಹತ್ರವೂ ಟೈಮ್ ಇರೋದಿಲ್ಲ, ನಿಮ್ಮ ಹತ್ರವೂ ಟೈಮ್ ಇರೋದಿಲ್ಲ, ನಿಮ್ಮ ಅಧ್ಯಾಪಕರ ಹತ್ರನೂ ಟೈಮ್ ಇರೋದಿಲ್ಲ. ಅವ್ರಿಗೆ ಮತ್ತಷ್ಟು ಕೆಲಸಗಳಿದೆ. ಪರೀಕ್ಷೆಗಳು ನಡೆಸೋದಕ್ಕಾಗ್ಲಿ, ನೋಟ್ಸ್ಗಳು ಮಾಡೋದಕ್ಕಾಗ್ಲಿ, ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಗಳಿಗೆ ಈ ಕಂಟೆಂಟ್ಸ್ ಮಾಡೋದಾಗ್ಲಿ, ಅಥವಾ ಈ ತರದ್ದೆಲ್ಲ ಅವ್ರಿಗೂ ಸಾಕಷ್ಟು ಜವಾಬ್ದಾರಿಗಳಿದೆ, ಅಡ್ಮಿಷನ್ಸ್ ಗಳಿರುತ್ತೆ. ಸೊ ಇರುವಂತ ಸಮಯದಲ್ಲಿ ಅವರೆಲ್ಲ ನಿಮ್ಮ ಸಹಾಯಕ್ಕೋಸ್ಕರ ಬಂದಿದ್ದಾರೆ. ಇದು ನಿಮ್ಮ ಸಹಾಯಕ್ಕೆ ಅಂತ ಹೇಳ್ತಾ ಇದ್ದೀನಿ. ಅಧ್ಯಾಪಕರುಗಳು ನಿಮ್ಮ ಸಹಾಯಕ್ಕೋಸ್ಕರ ಬಂದಿದ್ದಾರೆ, ಮಾಹಿತಿಗಳನ್ನು ಕೊಡುವಂತದ್ದು. ಸೊ ಹಾಗಾಗಿ ಯು ಹ್ಯಾವ್ ಟು ಡಿಸೈಡ್ ಇಯರ್ ವಾಟ್ ಟೈಪ್ ಆಫ್ ಕೆರಿಯರ್ ಯು ಲೀವ್ ಅಂತ ಹೇಳಿ. ಅಂದ್ರೆ ನಿಮಗೆ ಗೌರ್ಮೆಂಟ್ ಜಾಬ್ಸ್ ಸೇರ್ಬಿಟ್ರೆ ನನ್ನ ಕನಸುಗಳನ್ನೆಲ್ಲ ಈಡೇರಿಸ್ಕೊಳ್ಬಹುದಾ? ಪ್ರೈವೇಟ್ ಜಾಬ್ಸ್ ಗಳಲ್ಲಿ ಮಲ್ಟಿನ್ಯಾಷನಲ್ ಕಂಪನಿಗಳಿಗೆಲ್ಲ ಹೋದ್ರೆ ನನ್ನ ಕನಸುಗಳು ಈಡೇರಿಸ್ಕೊಳ್ಬಹುದಾ? ಸೆಲ್ಫ್ ಎಂಪ್ಲಾಯ್ಮೆಂಟ್, ಸ್ವಂತ ಉದ್ಯೋಗ, ಏನ್ ಬೇಕಾದ್ರೂ ಅಷ್ಟೇ. 60 ಸೆಕೆಂಡ್ ಆಗಿದೆ. ಸ್ವಂತ ಉದ್ಯೋಗ ನಾನು ಮಾಡ್ಕೊಳ್ಳ, ಅಥವಾ ನಮ್ಮ ತಂದೆ ತಾಯಿಯವರದೇ ಒಂದು ಸ್ವಂತ ಉದ್ಯೋಗ ಇದೆ, ಅದು ಅಗ್ರಿಕಲ್ಚರ್ ಕೂಡ ಸ್ವಂತ ಉದ್ಯೋಗವೇ. ನಮ್ಮ ತಂದೆ ತಾಯಿಯವರದೇ ಅಗ್ರಿಕಲ್ಚರ್ ಇದೆ, ನಾನು ಅಗ್ರಿಕಲ್ಚರ್ ಅಲ್ಲಿ ನಾನು ತೊಡಗಿಕೊಂಡು ಅವರಿಗಿಂತ ನಾನು ಎಜುಕೇಟೆಡ್ ಅವ್ರಿಗಿಂತ, ಹಾಗಾಗಿ ನಾನು ಅವರಿಗಿಂತ ಚೆನ್ನಾಗಿ ಅಗ್ರಿಕಲ್ಚರ್ ಅಲ್ಲಿ ನಾನು ತೊಡಗಿಕೊಂಡು ನಾನು ಅವರಿಗಿಂತ ಚೆನ್ನಾಗಿ ಆಗ್ತೀನಿ ಅನ್ನುವ ಒಂದು ನಂಬಿಕೆ ಇದ್ರೆ ನನಗೆ. ಬೇಕೆ ಅಂತಂದ್ರೆ ನಿಮ್ಮ ತಂದೆ ತಾಯಿಯವ್ರದ್ದು ಅಗ್ರಿಕಲ್ಚರ್ ಇದ್ರೆ ನಿಮಗೆ ಅದು ಬೇಸಿಕ್ ಐಡಿಯಾಸ್ ಎಲ್ಲ ಗೊತ್ತಿರುತ್ತೆ ನಿಮ್ಗೆ, ಹೌದಲ್ಲ? ಹಾಗಾಗಿ ನೀವು ನಾನು ಅದರಲ್ಲೇ ಮುಂದುವರಿಬಹುದಾ? ಡಿಸಿಷನ್ ತಗೊಂಡ್ಬಿಡ್ಬೇಕು ನೀವು. ಯು ಶುಡ್ ಟೇಕ್ ಡಿಸಿಷನ್ ಅಂಡ್ ಯು ಶುಡ್ ಮೂವ್ ಅಕಾರ್ಡಿಂಗ್ಲಿ. ಇಲ್ಲ, ಮಲ್ಟಿನ್ಯಾಷನಲ್ ಕಂಪನಿನಲ್ಲಿ ವಿಪ್ರೋ ಆಗ್ಬೋದು, ಇನ್ಫೋಸಿಸ್, TCS, ಹಲವು ಸಂಸ್ಥೆಗಳಿದೆ ಇವತ್ತಿನ ದಿನ. ಇಂಥ ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲೂ ಕೂಡ ಡಿಗ್ರಿ ಹೋಲ್ಡರ್ಸ್ ಗಳನ್ನ ತಗೊಳ್ತಾರೆ. ಅಲ್ಲೂ ಕೂಡ ಪ್ರಮೋಷನ್ಸ್ ಗಳಿರುತ್ತೆ. ಆ ಪ್ರಮೋಷನ್ಸ್ ಆಧಾರದ ಮೇಲೆ ನಿಮಗೆ ಉತ್ತಮವಾದಂತ ಜಾಬ್ಸ್ ಗಳು ಸಿಗುತ್ತೆ, ಉತ್ತಮವಾದಂತ ಸಂಬಳವೂ ಸಿಗುತ್ತೆ, ಅಲ್ಲಿ ಫೆಸಿಲಿಟೀಸ್ ಸಿಗುತ್ತೆ. ಸೊ ಅದನ್ನೆಲ್ಲ ನೀವು ಈಗಲಿಂದನೇ ಹುಡುಕೊಳ್ಬೇಕಾಗತ್ತೆ. ನಿಮ್ಮ ರಿಲೇಷನ್ಸ್ ಅಲ್ಲಿ, ಫ್ರೆಂಡ್ಸ್ ಅಲ್ಲಿ ಯಾರು ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಅವ್ರನ್ನೆಲ್ಲ ಹೋಗಿ ಭೇಟಿ ಮಾಡುವಂಥದ್ದು, ಹೇಗೆ ಅಲ್ಲಿ ಸಂಬಳ ಇರುತ್ತೆ, ಹೇಗೆ ಅಲ್ಲಿ ಬೇರೆ ವ್ಯವಸ್ಥೆಗಳಿರುತ್ತೆ, ಅದನ್ನೆಲ್ಲ ಮಾಹಿತಿಗಳನ್ನ ನಮಗಿಂತ ಹೆಚ್ಚಾಗಿ ನೀವು ಖುದ್ದಾಗಿ ಇನ್ನ ಸರ್ಚ್ ಮಾಡಬೇಕಾಗತ್ತೆ ನಿಮ್ಮ ಭವಿಷ್ಯ. ಅದೇ ರೀತಿ ಗೌರ್ಮೆಂಟ್ ಜಾಬ್ಸ್ ಅಲ್ಲಿ ಕ್ಲರಿಕಲ್ ಜಾಬ್ಸ್ ಅಂದ್ರೆ ಎಷ್ಟು ಸಂಬಳ ಬರುತ್ತೆ, ಆಫೀಸರ್ ಜಾಬ್ ಅಂದ್ರೆ ಎಷ್ಟು ಬರುತ್ತೆ. ಕ್ಲರಿಕಲ್ ಜಾಬ್ಸ್ ಅಂತಂದ್ರೆ ಈಗ ಉದಾಹರಣೆಗೆ SDA, FDA ಅಂತೆಲ್ಲ ಇರುತ್ತೆ, ಸೆಕೆಂಡ್ ಡಿವಿಷನ್ ಕ್ಲರ್ಕ್, ಫಸ್ಟ್ ಡಿವಿಷನ್ ಕ್ಲರ್ಕ್ ಅಂತೆಲ್ಲ ಇರುತ್ತೆ. ಸೊ ಅದಕ್ಕೆ ಸಂಬಳ ಎಷ್ಟು ಅಂತ ತಿಳ್ಕೊಳ್ಬೇಕು. FDA ಅಂತಿದ್ರೆ ನಿಮಗೆ ಸರಿ ಸುಮಾರು 3 ಲಕ್ಷ ವರ್ಷಕ್ಕೆ ಸಂಬಳ ಇರುತ್ತೆ. ಅಪ್ರಾಕ್ಸಿಮೇಟ್ಲಿ ಮಿನಿಮಮ್ 3 lakhs ಇರುತ್ತೆ. ಅವರಿಗೆ ನಿಮ್ಗೆ 30,000 ಸಂಬಳ ವರ್ಷಕ್ಕೆ ಅಂದ್ರೆ ಇನ್ನೂ ಜಾಸ್ತಿನೇ ಆಯ್ತು. 3.5 ಇಂದ 4 ಲಕ್ಷ ಸಂಬಳ ಆಯ್ತು FDA ಗೆ.
ಸೊ 3-4 ಲಕ್ಷ ಸಂಬಳ ಬರುವಂತಹ ಕ್ಲರಿಕಲ್ ಪೋಸ್ಟ್ ಇಂದ ನಾನು ಶುರು ಮಾಡಿ, ಅಲ್ಲೂ ಪ್ರಮೋಷನ್ಸ್ ಗಳಿರುತ್ತೆ, ಆಫೀಸರ್ ಆಗಿ ಪ್ರಮೋಷನ್ಸ್ ಗಳಿರುತ್ತೆ ಮುಂದಕ್ಕೆ, ಅಲ್ಲಿಂದ ಸೂಪರ್ಡೆಂಟ್ ಆಗಿಂದ ಮ್ಯಾನೇಜರ್ ಆಗಿ, ಮ್ಯಾನೇಜರ್ ಇಂದ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಈ ತರ ಎಲ್ಲ ಇರುತ್ತೆ. ಅಲ್ಲಿ ಸಾಕಷ್ಟು ಅಡ್ವಾಂಟೇಜಸ್ ಗಳಿರುತ್ತೆ ಅಲ್ಲೂ ಕೂಡ. ಅದೇ ರೀತಿ ನಾನು ಆ ರೀತಿಯಾಗಿ ಹೋಗೋದಾ, ಇಲ್ಲ ಕೆಲವೊಂದು ಆಫೀಸರ್ ಪೋಸ್ಟ್ ಗಳಿರುತ್ತೆ, ಬ್ಯಾಂಕ್ಗಳಾಗ್ಬೋದು, ಡೈರೆಕ್ಟ್ ಆಫೀಸರ್ ಪೋಸ್ಟ್ಗೆ ಕರೀತಾರೆ, ಅದಕ್ಕೆ ನಾನು ತಯಾರಿ ನಡೆಸ್ಬೇಕಾ? SBI ನಲ್ಲಿ ಪ್ರೊಬೇಷನರಿ ಆಫೀಸರ್ ಪೋಸ್ಟ್ ನೀವು ಆಯ್ಕೆ ಆದ್ರೆ 8 ಲಕ್ಷದಿಂದ 12 ಲಕ್ಷ ಓಪನಿಂಗ್ ಸ್ಯಾಲರಿ ಇರುತ್ತೆ ವರ್ಷಕ್ಕೆ. ನಾನ್ ಮಾತಾಡ್ತಿರೋದು ವರ್ಷಕ್ಕೆ. ಅದನ್ನ ನೀವು 21, 22 ಡಿಗ್ರಿ ಮಾತ್ರ ಕೇಳ್ತಾರೆ. 22, 23, 25 ಒಳಗೆ ಒಂದು 4-5 ಅಟೆಂಪ್ಟ್ ಮಾಡಿ ಅದನ್ನ ಪಾಸ್ ಮಾಡ್ಕೊಂಡ್ರೆ ನಿಮಗೆ ಓಪನಿಂಗ್ ಸ್ಯಾಲರಿ 8 to 10 lakhs ಇರುತ್ತೆ ವರ್ಷಕ್ಕೆ. ತುಂಬಾ ಚೆನ್ನಾಗಿರುತ್ತೆ ಆಫೀಸರ್ ಪೋಸ್ಟ್ ಡೈರೆಕ್ಟ್ಲಿ. ಏನಾಗುತ್ತೆ, ನೀವು ಡೈರೆಕ್ಟ್ ಆಗಿ ಅಂತ ಪೋಸ್ಟ್ ಗಳಿಗೆಲ್ಲ ಹೋದ್ರೆ ಇನಿಷಿಯಲ್ ಎಂಟ್ರಿ ಇರುತ್ತಲ್ಲ, ಇನಿಷಿಯಲ್ ಎಂಟ್ರಿ ಕೂಡ ನೀವು ಆಫೀಸರ್ ಆಗಿ ಹೋಗ್ಬಿಟ್ರೆ ರಿಟೈರ್ಮೆಂಟ್ ಇರುತ್ತಲ್ಲ, ತುಂಬಾ ಹೈಯೆಸ್ಟ್ ಪೋಸ್ಟ್ ಹೋಗಿ ರಿಟೈರ್ಡ್ ಆಗ್ತೀರಿ, ತುಂಬಾ ಹೈಯೆಸ್ಟ್ ಪೋಸ್ಟ್ಗೆ. ಈ ಕನಸುಗಳು ಇರಬೇಕು. ನೀವು PG ಮಾಡ್ತಿದ್ದೀರೋ UG ಮಾಡ್ತಿದ್ದೀರೋ ನನಗದು ಸೆಕೆಂಡ್ರಿ. ನೀವು UG PG ಎಲ್ಲ ಮಾಡಿ ಅಡಲ್ಟ್ ಆಗಿ ನೀವು ವೋಟಿಂಗ್ ರೈಟ್ಸ್ ಇರೋರು, ದೇಶದ ರಾಜ್ಯದ ಬಗ್ಗೆ ಚಿಂತನೆ ಮಾಡುವಂತವರು, ನಿಮ್ಮ ಭವಿಷ್ಯದ ಬಗ್ಗೆ ನೀವು ಚಿಂತನೆ ಮಾಡದಲ್ಲೇ ಹೋದ್ರೆ ತುಂಬಾ ತಪ್ಪಾಗತ್ತೆ. ಯು ಶುಡ್ ನಾಟ್ ಬ್ಲೇಮ್ ಎನಿವನ್. ಇಲ್ಲಿ ಸಮಾಜದಲ್ಲಿ ಎಲ್ಲರಿಗೂ ವ್ಯವಸ್ಥೆ ಅನ್ನೋದಿರುತ್ತೆ, ನೀವು ಅದಕ್ಕೆ ರೆಡಿ ಆಗ್ಬೇಕು. ಪ್ರಾರಂಭದಲ್ಲೇ ಹೇಳಿದೆ, ಡು ಯು ನೀಡ್ ಜಾಬ್ ಅಂತ ಹೇಳಿ. ನಿಮಗೆ ಎಸ್ ಅನ್ನೋದಾದ್ರೆ ನೀವು ರೆಡಿ ಆಗ್ಬೇಕಾಗತ್ತೆ. ನೀವು ರೆಡಿ ಆಗ್ದಲೆ ಬರೀ ಕಾಲೇಜ್ನಿಂದ ಎಲ್ಲ ಒಂದು ಜಾಬ್ ಮೇಳ ಮಾಡ್ತಾರೆ, ಕಾಲೇಜ್ನಲ್ಲಿ ಸಂಸ್ಥೆಗಳನ್ನ ಕರೆಸ್ತಾರೆ, ನೀವು ಬರ್ದಲೇನೆ ಹೋದ್ರೆ, ಅಟೆಂಡೇ ಮಾಡ್ದಲೆ ಹೋದ್ರೆ ಜಾಬ್ ಮೇಳಕ್ಕೆ, ಅಲ್ಲಿ ಬಂದು ಇಂಟರ್ವ್ಯೂ ನಲ್ಲಿ ಆತನ ಎದುರು ಕುಳಿತು HR ಒಬ್ಬ ಹ್ಯೂಮನ್ ರಿಸೋರ್ಸ್ ಪರ್ಸನ್ HR ಎದುರುಗಡೆ ಕುಳಿತು 2 ನಿಮಿಷ ನೀವು ಮಾತನಾಡೋದಕ್ಕೆ ಹಿಂಜರಿತೀರಾ ಅನ್ನೋದಾದ್ರೆ ನಿಮ್ಗೆ ನಿಮ್ಮ ಕಾಲೇಜ್ನಲ್ಲಿ ಯಾತಕ್ಕವರು ಜಾಬ್ ಮೇಳ ಮಾಡ್ಬೇಕಾಗತ್ತೆ, ಸಂಸ್ಥೆಗಳನ್ನು ಕರೆಸ್ಬೇಕಾಗತ್ತೆ, ಎಲ್ಲ ಪ್ರಶ್ನೆ ಆಗುತ್ತೆ, ಅವ್ರಿಗೆ ಏನಾಗತ್ತೆ. ಸೊ ಹಾಗಾಗಿ ಯು ಶುಡ್ ಟೇಕ್ ಎವ್ರಿ ಅಡ್ವಾಂಟೇಜ್. ಪ್ರತಿಯೊಂದು ಅವಕಾಶವನ್ನು ನೀವು ಬಳಸ್ಕೊಂಡು ನೀವು ಮುಂದುವರಿಬೇಕಾಗತ್ತೆ. ಸೊ ಇದು ಗೌರ್ಮೆಂಟ್ ಜಾಬ್ಸ್, ಪ್ರೈವೇಟ್ ಜಾಬ್ಸ್ ಮತ್ತೆ ಸೆಲ್ಫ್ ಎಂಪ್ಲಾಯ್ಮೆಂಟ್. ಇದನ್ನಲ್ಲಿ ನೀವು ಯಾವ್ದ್ರಲ್ಲಿ ನಿಮ್ಮ ಕೆರಿಯರ್ ಮಾಡ್ಕೊಳ್ಬೇಕು ಅಂತ ಅನ್ಕೊಳ್ಬೇಕು. ಈಗ ನೋಡ್ಕೊಳ್ಳಿ, ಈಗ ಮತ್ತೆ ನೀವು ಬರ್ಕೊಳ್ತಾ ಹೋಗ್ಬೇಕಾಗತ್ತೆ. ಗೌರ್ಮೆಂಟ್ ಜಾಬ್ಸ್ ಅಂದ್ರೆ ಏನೆಲ್ಲ ಇರುತ್ತೆ? ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಇರುತ್ತೆ, ಸ್ಟೇಟ್ ಗೌರ್ಮೆಂಟ್ ಜಾಬ್ಸ್ ಇರುತ್ತೆ, ಬ್ಯಾಂಕ್ ಜಾಬ್ಸ್ ಇರುತ್ತೆ, ರೈಲ್ವೇಸ್ ಅಲ್ಲಿ ಇರುತ್ತೆ, ಕೋಆಪರೇಟಿವ್ ಸೊಸೈಟೀಸ್ ಅಲ್ಲಿ ಇರುತ್ತೆ, ಇನ್ಶೂರೆನ್ಸ್ ಅಲ್ಲಿ ಇರುತ್ತೆ. ಹೀಗೆ 10 ಹಲವು, ನಾನು ಸುಮ್ಮನೆ ಇಲ್ಲಿ ಒಂದು 6 ಕೊಟ್ಟಿದ್ದೇನೆ ಅಷ್ಟೇನೆ. ಗೌರ್ಮೆಂಟ್ ಅಂಡರ್ಟೇಕಿಂಗ್ ಅಲ್ಲಿ ಇರುವಂತ ಸಂಸ್ಥೆಗಳಲ್ಲಿ ಕೆಲಸಗಳು ಅಗಾಧವಾಗಿ ಬರ್ತಿರುತ್ತೆ. ಪ್ರತಿ ವರ್ಷ ಸಾವಿರಾರು ಪೋಸ್ಟ್ಗಳು ಈ ಸಂಸ್ಥೆಗಳಲ್ಲಿ ಬರ್ತಿರುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಯಾವ ತರ ಬರುತ್ತೆ? ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ಗಳು ನಿಮಗೆ UPSC ಅಂತ ಇದೆ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಇದೆ, SSC ಅಂತ. ಸೊ UPSC ಮತ್ತು SSCಯ ವೆಬ್ಸೈಟ್ ಗಳನ್ನ ನೀವು ನೋಡ್ತಾ ಹೋಗ್ಬೇಕಾಗತ್ತೆ. ಸೊ UPSC ಮತ್ತು ಈ ಸ್ಟಾಫ್ ಸೆಲೆಕ್ಷನ್ ಕಮಿಷನಿನ ವೆಬ್ಸೈಟ್ಗಳು ನೋಡ್ತಾ ಇದ್ರೆ ಅವರು ನಡೆಸುವ ಹಲವು ಎಕ್ಸಾಮ್ಗಳ ಬಗ್ಗೆ, ಜಾಬ್ಗೆ ಸಂಬಂಧಪಟ್ಟಂತ ಟೆಸ್ಟ್ಗಳ ಪರೀಕ್ಷೆಗಳ ಬಗ್ಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ಅವರು ಕ್ಲರಿಕಲ್ ಪೋಸ್ಟ್ಗೂ ಕರೀತಿರ್ತಾರೆ, ಆಫೀಸರ್ ಪೋಸ್ಟ್ಗೂ ಕರೀತಿರ್ತಾರೆ, IAS ಗೂ ಕರೀತಾರೆ, IPS IFS ಗೂ ಕರೀತಿರ್ತಾರೆ, ಕ್ಲರಿಕಲ್ ಪೋಸ್ಟ್ಗಳಿಗೂ ಕರೀತಿರ್ತಾರೆ, ಅಸಿಸ್ಟೆಂಟ್ ಪೋಸ್ಟ್ಗಳಿಗೆ. ಸೊ ಹಾಗಾಗಿ ಯು ಶುಡ್ once again start looking into the websites of UPSC and SSC, Staff Selection Commission. ಕಂಪಲ್ಸರಿ ಆಗಿ ನೋಡ್ಬೇಕು. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಲ್ಲಿ ಇನ್ನೊಂದು ಅಡ್ವಾಂಟೇಜ್ ಇದೆ. ನೀವು ಇದನ್ನೆಲ್ಲ ಬರ್ಕೊಂಡಿದ್ದೀರಾ ಅಂದ್ರೆ ನಾನು ಮುಂದುವರಿತೀನಿ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇಲ್ಲೆಲ್ಲ ಏನು ಅಂತಂದ್ರೆ, ಗರ್ಲ್ಸ್ಗೆ ಎಕ್ಸಾಮಿನೇಷನ್ ಫೀಸ್ ಇಲ್ಲ. ಯು ಕ್ಯಾನ್ ಅಪಿಯರ್ ಫಾರ್ ದೋಸ್ ಎಕ್ಸಾಮ್ಸ್. ಎಕ್ಸಾಮ್ಸ್ ಅಂದ್ರೆ ಅದು ಪರೀಕ್ಷೆ. ನೀವು ಪೋಸ್ಟ್ ಕರೀತಾರೆ, ಪೋಸ್ಟ್ಗೆ ನೀವು ಅಪ್ಲೈ ಮಾಡ್ತೀರಿ, ಅಪ್ಲೈ ಮಾಡಿದ್ದಕ್ಕೆ ಅವರು ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ. ಎಲ್ಲ ಸಾಧಾರಣವಾಗಿ ಇತ್ತೀಚೆಗೆ ಆನ್ಲೈನ್ ಟೆಸ್ಟ್ ಗಳನ್ನೇ ಕಂಡಕ್ಟ್ ಮಾಡ್ತಾರೆ. ಸೊ ಆನ್ಲೈನ್ ಟೆಸ್ಟ್ ಒಂದು 3-4 ಹಂತದಲ್ಲಿ, ಅದ್ರ ಮುಂದೆ ಹೇಳ್ಕೊಡ್ತೀನಿ ನಾನು, 3-4 ಹಂತದಲ್ಲಿರುತ್ತೆ. ಸೊ ನೀವು ಮಾಡಬೇಕಾಗಿರುವಂತದ್ದು
ಆನ್ಲೈನ್ ಟೆಸ್ಟ್ಗಳು ಕೊಡುವಂತದಕ್ಕೆಲ್ಲ ರೆಡಿ ಆಗ್ತಾ ಇರ್ಬೇಕಾಗುತ್ತೆ. ಸೊ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಲ್ಲಿ ಗರ್ಲ್ಸ್ಗೆ SC/ST ನವ್ರಿಗೆ ಫೀಸೇ ಕೇಳಲ್ಲ. ಇನ್ನ ಉಳಿದವ್ರಿಗೆ ಕೇಳಿದ್ರು ಒಂದು 100 ರೂಪಾಯಿ ಕೇಳ್ತಾರ ಅಷ್ಟೇನೆ. ಹಾಗಾಗಿ ನೀವು ರೆಡಿ ಆಗ್ತಾ ಹೋಗ್ಬೇಕು. ನಾಳೆ ದಿನ ನಿಮ್ಮ ಪೇರೆಂಟ್ಸ್ ನ ಬ್ಲೇಮ್ ಮಾಡೋ ಹಾಗಿಲ್ಲ, ನಿಮ್ಮ ಅಧ್ಯಾಪಕರನ್ನು ಬ್ಲೇಮ್ ಮಾಡೋ ಹಾಗಿಲ್ಲ, ಆತರ. ಇನ್ನ ಮೂರನೇದು ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಅಂತ ಇದೆ, KPSC. ಸ್ಟೇಟ್ ಗೌರ್ಮೆಂಟ್ ಅಲ್ಲಿ KPSC ನವರು ಅಲ್ಲದೆ ಪೊಲೀಸ್ ಡಿಪಾರ್ಟ್ಮೆಂಟ್ ನವರು ಕರೀತಾರೆ. ಸೊ ನೀವು ವೆಬ್ಸೈಟ್ ನ ತುಂಬಾ ಸರ್ಚ್ ಮಾಡುವಂತಹ ಅಭ್ಯಾಸ ನಿಮ್ಗೆ ಆಗ್ಬೇಕು. ವೆಬ್ಸೈಟ್ ಅಲ್ಲಿ ಸಾಧಾರಣವಾಗಿ ನಾನ್ ನೋಡಿರುವಂತದ್ದು ಹೊಸದಾಗಿ ಬಿಡುಗಡೆ ಆಗುವಂತ ಫಿಲಂ ಬಗ್ಗೆ ಆಗ್ಬೋದು, ಹೊಸದಾಗಿ ಬಿಡುಗಡೆ ಆದಂತ ಹಾಡಿನ ಬಗ್ಗೆ ನಿಮ್ಗೆ ಎಷ್ಟು ಇಂಟ್ರೆಸ್ಟ್ ಇರುತ್ತೋ ಅದಕ್ಕಿಂತ 10 ಪಟ್ಟು ಜಾಸ್ತಿ ನಿಮ್ಮ ಭವಿಷ್ಯಕ್ಕೆ ನೀವು ಇಂಥದ್ರ ಬಗ್ಗೆ ಎಲ್ಲ ಸರ್ಚ್ ಮಾಡಬೇಕು. ಈ ಸರ್ಚ್ ಮಾಡಿದಾಗ ಇನ್ನೊಂದು ನಿಮ್ಗೆ ವಿಚಾರ, ತುಂಬಾ ಒಳ್ಳೆ ವಿಚಾರ ಗೊತ್ತಾಗುತ್ತೆ. ಏನ್ ಗೊತ್ತಾ ಅದು? ಒಂದು, ನಿಮಗೆ ಯಾವ ಸಂಸ್ಥೆನವರು ಯಾವ ರೀತಿಯ ಜಾಬ್ಸ್ಗೆ ಅಪ್ಲಿಕೇಶನ್ ಕರೀತಿದ್ದಾರೆ ಅನ್ನೋದು ಗೊತ್ತಾಗತ್ತೆ. ಎರಡನೇದು, ಈ UPSC ಮತ್ತು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಲ್ಲಿ ಮುಂದಿನ 1 ವರ್ಷದಲ್ಲಿ ಯಾವತ್ತು ಅಪ್ಲಿಕೇಶನ್ ಕರೀತಾರೆ ಅಂತ ಹೇಳಿ ಇವತ್ತೇ ಅದರ ಟೈಮ್ ಟೇಬಲ್ ನ ಕೊಟ್ಬಿಟ್ಟಿರ್ತಾರೆ. ಯಾವತ್ತು ಪರೀಕ್ಷೆ ನಡೆಯುತ್ತೆ ಅನ್ನೋದು ಕೊಟ್ಬಿಟ್ಟಿರ್ತಾರೆ. ಹಾಗಾಗಿ ಯು ಕ್ಯಾನ್ ಜಸ್ಟ್ ಪ್ಲಾನ್ ಇಟ್ ಔಟ್, ನಿಮ್ಮಲ್ಲೆಲ್ಲ ಬರೆದಿಟ್ಕೊಳ್ಬೇಕಾಗತ್ತೆ. ಮೂರನೇದು ಬಹಳ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಅವರು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬರೀ ಲಾಸ್ಟ್ ಡೇಟ್, ಕ್ವಾಲಿಫಿಕೇಶನ್, PUC ನ ಡಿಗ್ರಿನ ಅಷ್ಟೇ ಕೊಟ್ಟಿರೋದಿಲ್ಲ. ಪರೀಕ್ಷೆ ಮಾಡ್ತಾರಲ್ಲ, ಪರೀಕ್ಷೆನಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ ಬಗ್ಗೆ ಪ್ರಶ್ನೆ ಕೇಳ್ತಾರೆ ಅನ್ನೋದನ್ನು ಅದನ್ನು ಕೊಟ್ಟಿರ್ತಾರೆ. ಸೊ ನಿಮ್ಗೆ ಫಸ್ಟ್ ರೌಂಡ್ ಆಫ್ ಇಂಟರ್ವ್ಯೂ ನಲ್ಲಿ ರಿಟರ್ನ್ ಟೆಸ್ಟ್ ಅಲ್ಲಿ ಏನೆಲ್ಲ ಸಬ್ಜೆಕ್ಟ್ಸ್ ಗಳು ಕೇಳ್ತಾರೆ ಅದನ್ನೆಲ್ಲ ಕೊಟ್ಟಿರ್ತಾರೆ. ನಿಮಗೆ ಆ ಸಬ್ಜೆಕ್ಟ್ಸ್ ಗಳು ಕಾಲೇಜಿನ ಸಿಲೆಬಸ್ ಅಲ್ಲಿ ಇಲ್ದಲೇನೆ, ನಿಮಗೆ ಕಾಲೇಜಲ್ಲಿ ಪಾಠ ಮಾಡಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ನೀವು ಸುಮ್ಮನೆ ಕುತ್ಕೊಳಕ್ ಆಗೋದಿಲ್ಲ, ನೀವು ಅದಕ್ಕೆ ರೆಡಿ ಆಗ್ಲೇಬೇಕಾಗತ್ತೆ. ಹೇಗಾದ್ರೂ ಸರಿ, ಇವತ್ತಿನ ದಿನ ಯೂಟ್ಯೂಬ್ ನಲ್ಲಿ, ಇಂಟರ್ನೆಟ್ ಗಳಲ್ಲಿ ಸಾಕಷ್ಟು ಆತರ ಸಬ್ಜೆಕ್ಟ್ಸ್ ಗಳಿಗೆ ಸಂಬಂಧಪಟ್ಟಂತ ವಿಡಿಯೋಸ್ ಗಳಿದೆ, ಸಾಕಷ್ಟು ಸಿಗುತ್ತೆ ನಿಮ್ಗೆ ವಿಡಿಯೋಸ್. ಹಾಗೆ ನಿಮಗೆ ಸಾಕಷ್ಟು ಮಾಹಿತಿಗಳು, ಮೆಟೀರಿಯಲ್ಸ್ ಗಳು ಸಿಗುತ್ತೆ. ಸೊ ನೀವು ಅದನ್ನೆಲ್ಲ ತಗೊಂಡಿದ್ದಾರೆ, ಡೌನ್ಲೋಡ್ ಮಾಡಿಕೊಂಡು ಸ್ಟಾರ್ಟ್ ಪ್ರಿಪೇರಿಂಗ್ ನಿಮ್ಮ ಒಳ್ಳೇದಿಕ್ಕೋಸ್ಕರ. ನಿಮ್ಮ ಒಳ್ಳೇದಿಕ್ಕೋಸ್ಕರ ಯಾತಕ್ಕಿಷ್ಟು ನಾನು ಒತ್ತಡ ಇಟ್ಟು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತಿನ ದಿನ ಒಬ್ಬ ಕ್ರಿಕೆಟ್ ಪ್ಲೇಯರ್ ತಗೊಳ್ಳೋಣ, ಅದು ವಿಮೆನ್ಸ್ ಕ್ರಿಕೆಟ್ ಪ್ಲೇಯರ್ ಆಗ್ಬೋದು, ಮೆನ್ಸ್ ಕ್ರಿಕೆಟ್ ಪ್ಲೇಯರ್ ಆಗ್ಬೋದು, ಯಾರೇ ಆಗ್ಲಿ, ಅದು ವಿರಾಟ್ ಕೊಹ್ಲಿನೇ ಆಗ್ಲಿ, ಯಾರೇ ಆಗ್ಲಿ, ಅವರು ಸುಮ್ಮನೆ ಮನೇಲಿ ಕುಳಿತಷ್ಟಕ್ಕೆ ಅವರಿಗೆ ಪ್ರಾಕ್ಟೀಸ್ ಆಗಿರೋದಿಲ್ಲ, ಅವರಿಗೆ ಕ್ರಿಕೆಟ್ ಆಡೋದಿಕ್ ಆಗೋದಿಲ್ಲ. ಅವರು ಪ್ರತಿನಿತ್ಯ ಅವರು ಅದಕ್ಕೆ ಅಭ್ಯಾಸ ಮಾಡ್ತಾನೆ ಇರ್ತಾರೆ. ಅವ್ರಿಗೆ ಅಭ್ಯಾಸ ಆಗ್ತಾನೆ ಇರ್ಬೇಕದು. ಅವ್ರಿಗೆ ವಿರಾಟ್ ಕೊಹ್ಲಿಗೇನು ಗೊತ್ತಿಲ್ಲ ಅಂತಲ್ಲ, ಆದ್ರೂ ಆತ ಇವತ್ತಿಗೂ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾನೆ. ಯಾಕಕ್ಕೋಸ್ಕರ? ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳಿ. ಸೊ ನೀವು ಅಷ್ಟೇ ಅದೇನೋ ಓದಿದ್ದೀರಾ ಅಂತ ಕುಳಿತುಕೊಳ್ಳಕ್ ಆಗೋದಿಲ್ಲ. ಯು ಶುಡ್ ಕೀಪ್ ಪ್ರಾಕ್ಟೀಸಿಂಗ್ 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 ಫಾರ್ ಹೂಸ್ ಬೆನಿಫಿಟ್, ಫಾರ್ ಯುವರ್ ಬೆನಿಫಿಟ್. ಹೂ ಹ್ಯಾಸ್ ಟು ವಿನ್ ದ ರೇಸ್? ಯು ಹ್ಯಾವ್ ಟು ವಿನ್ ದ ರೇಸ್. ಹೂ ಹ್ಯಾಸ್ ಟು ವಿನ್ ದ ರೇಸ್? ನಿಮ್ಮ ಲೈಫ್ ನಲ್ಲಿ ಯಾರು ಗೆಲ್ಬೇಕು? ನೀವೇ ಗೆಲ್ಬೇಕು. ನಿಮ್ಮ ಲೈಫ್ ಅಲ್ಲಿ ನೀವೇ ಗೆಲ್ಬೇಕು ಅಂದ್ರೆ ಪ್ರಾಕ್ಟೀಸ್ ನೀವೇ ಮಾಡ್ಬೇಕಾಗತ್ತೆ. ಯಾರು ಏನಾದ್ರೂ ಹೇಳ್ಕೊಳ್ಳಿ, ಇವತ್ತು ವಿರಾಟ್ ಕೊಹ್ಲಿ ಆಗ್ಬೋದು, ಹಿಂದೆ ಸಚಿನ್ ತೆಂಡೂಲ್ಕರ್ ಆಗ್ಲಿ, ಅನಿಲ್ ಕುಂಬ್ಳೆ ಆಗ್ಲಿ, ಪ್ರಕಾಶ್ ಯಾರೇ ಆದ್ರೂ ಸರಿ, ಅವರೆಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡಿ ಮಾಡಿಯೇ ಅವರು ಅವತ್ತೊಂದಿನ ಮ್ಯಾಚ್ ಗಳನ್ನ ಗೆದ್ದಿರೋರು. ಗೊತ್ತಿಲ್ಲ ಅಂತಲ್ಲ ಮ್ಯಾಚ್ ಬಗ್ಗೆ, ಆದ್ರೆ ಪ್ರಾಕ್ಟೀಸ್ ಮಾಡ್ತಿರ್ಬೇಕು. ಬಾಡಿ ಅಂಡ್ ಮೈಂಡ್ ಎರಡು ಕೂಡ ಒಟ್ಟಿಗೆ ಇರಬೇಕು ಅನ್ನೋದಾದ್ರೆ, ಸ್ಪಂದಿಸ್ಬೇಕು ಅನ್ನೋದಾದ್ರೆ, ಅದಕ್ಕೊಂದು ಉದಾಹರಣೆ ಕೊಡ್ತೀನಿ ನಾನು. ಆಗ್ಲೇ ನಾನು ಹೇಳದ್ನಲ್ಲ, ಆನ್ಲೈನ್ ಕ್ಲಾಸಸ್ ಇರುತ್ತೆ ಇತ್ತೀಚೆಗೆ. ಆನ್ಲೈನ್ ಟೀಚಿಂಗ್ ಅಂತ ಅಷ್ಟೇ ಅಲ್ಲ, ಎಕ್ಸಾಮಿನೇಷನ್ಸ್ ಕೂಡ ನಿಮ್ಗೆ ಜಾಬ್ಸ್ ಗಳು ಆನ್ಲೈನ್ ಇರುತ್ತೆ, ಆನ್ಲೈನ್ ಟೆಸ್ಟ್ ಗಳಿರುತ್ತೆ, ಜಾಬ್ಸ್ ಗಳು. ಆನ್ಲೈನ್ ಟೆಸ್ಟ್ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ನಿಮಗೆ 50 ಸೆಕೆಂಡ್ 60 ಸೆಕೆಂಡ್ ಕೊಡ್ತಾರೆ ಮ್ಯಾಕ್ಸಿಮಮ್. ಅದು ಕೆಲವು ಕಡೆ 40 ಸೆಕೆಂಡ್ ಇರುತ್ತೆ. ಈ 40, 50, 60 ಸೆಕೆಂಡ್ ಅಲ್ಲಿ ಪರೀಕ್ಷೆ ನೀವು ಪ್ರಶ್ನೆನ ಪ್ರಶ್ನೆಗಳನ್ನ ಓದ್ಬೇಕಾಗಿರುತ್ತೆ.
ಪ್ರಶ್ನೆಗಳನ್ನ ಓದಿ 40-50 ಸೆಕೆಂಡ್ ಅಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಅರ್ಥ ಮಾಡ್ಕೊಂಡ ಮೇಲೆ ಅದಕ್ಕೆ 3-4 ಆಪ್ಷನ್ಸ್ ಇದ್ರೆ ಆಪ್ಷನ್ಸ್ ಗಳನ್ನ ನೋಡಿ ಅದರಲ್ಲಿ ಯಾವುದು ಸರಿ ಅನ್ನೋದನ್ನ ತೀರ್ಮಾನ ಮಾಡಿ 5ನೇದಾಗಿ ಅಲ್ಲಿ ಕ್ಲಿಕ್ ಮಾಡ್ಬೇಕಾಗಿರುತ್ತೆ ಅಥವಾ ಆತರ ಇರುತ್ತದು. ಅಂದ್ರೆ ಇಷ್ಟೆಲ್ಲಾ ಪ್ರಕ್ರಿಯೆ ನೀವು 40-50 ಸೆಕೆಂಡ್ ಅಲ್ಲಿ ಆಗ್ಬೇಕಾಗಿರುತ್ತೆ. ಮುಂದೆ ನಿಮ್ಗೆ ಕೆರಿಯರ್ ಡೇ ಒಳ್ಳೊಳ್ಳೆ ಜಾಬ್ಸ್ ಗಳು ಬೇಕು ಅನ್ನೋದಾದ್ರೆ ನಿಮಗೆ ನೀವೇ ತಯಾರಿ ಮಾಡ್ಕೊಳ್ಬೇಕು. ಬಾಡಿ ಅಂಡ್ ಮೈಂಡ್ ಎರಡು ಕೂಡ ಸಿಂಕ್ರೊನೈಸ್ ಆಗ್ಬೇಕು ಅಷ್ಟು ಫಾಸ್ಟ್ ಆಗಿ. ನಿಮಗೆ ಗೊತ್ತಿರೋದಿಲ್ಲ ಅಂತಲ್ಲ ವಿಚಾರ, ಆದ್ರೆ ನಿಮ್ಗೆ ಅದು ಫಾಸ್ಟ್ ರಿಫ್ಲೆಕ್ಟಿಂಗ್ ಬರ್ಬೇಕಾಗುವಂತ ವಿಚಾರ ಆಗಿರ್ತದು. ಸೊ ಈ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇದ್ದೀನಿ ನಿಮಗೆ, ಯು ಹ್ಯಾವ್ ಟು ಥಿಂಕ್ ಅಬೌಟ್ ದಿಸ್. ಸ್ಟಾರ್ಟ್ ಪ್ರಾಕ್ಟೀಸಿಂಗ್ ಡ್ಯೂರಿಂಗ್ ಕೋವಿಡ್ ಟೈಮ್. ದಿಸ್ ಈಸ್ ದ ಗೋಲ್ಡನ್ ಆಪರ್ಚುನಿಟಿ. ನಿಮ್ಮ ಸೀನಿಯರ್ಸ್ ಗಳಿಗೆ ಇಷ್ಟು ಸಿಕ್ಕಿರ್ಲಿಲ್ಲ ಆಪರ್ಚುನಿಟಿ, ಫ್ರೀ ಟೈಮ್ ನಿಮಗೆ ಸಿಕ್ಕಿದೆ. ಹೇಗಾದ್ರೂ ಸರಿ ಸ್ಟಾರ್ಟ್ ಪ್ರಾಕ್ಟೀಸಿಂಗ್ ಆಲ್ ದಿಸ್ ಥಿಂಗ್ಸ್. ಸೊ ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಬ್ಯಾಂಕ್ ಜಾಬ್ಸ್ ಗಳು ಮತ್ತೆ ಕರೀತಾ ಇದ್ದಾರೆ, ಎಲ್ಲರೂ ಕರೀತಿದ್ದಾರೆ, ಎಲ್ಲಾ ಜಾಬ್ಸ್ ಗಳು ಬರ್ತಾ ಇದೆ ಇವತ್ತಿನ ದಿನದಲ್ಲಿ. ಈ ಕೋಆಪರೇಟಿವ್ ಸೊಸೈಟೀಸ್ ಅಲ್ಲಿ ಅಡ್ವಾಂಟೇಜ್ ಏನ್ ಗೊತ್ತಾ? ಕೋಆಪರೇಟಿವ್ ಸೊಸೈಟೀಸ್ ನಲ್ಲಿ ಅಡ್ವಾಂಟೇಜ್ ಏನು ಅಂತಂದ್ರೆ ಅದು ಸಾಧಾರಣವಾಗಿ ನಿಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತದ್ದಾಗಿರುತ್ತೆ. ಸೊ ಕೆಲವರು ನಮ್ಗೆ ಜಾಬ್ಸ್ ಬೇಕು ಅಂದ್ರೆ ಇದೊಂದು ಸಮಸ್ಯೆ ಇರುತ್ತೆ. ಏನು ಅಂತಂದ್ರೆ, ಸರ್ ನಾವು ನಮ್ ಜಿಲ್ಲೆ ಬಿಟ್ಟು ಹೋಗಕ್ ಆಗೋದಿಲ್ಲ, ಊರ್ ಬಿಟ್ಟು ಹೋಗಕ್ ಆಗೋದಿಲ್ಲ, ಅಲ್ಲ ಅಷ್ಟು ದೂರ ಅಲ್ಲ ಹೋಗಿ ಕೆಲಸ ಮಾಡಕ್ ಆಗೋದಿಲ್ಲ, ಏನೇನೋ ಇರುತ್ತೆ. ಆದ್ರೆ ಒಂದ್ ರೀತಿಯಾಗಿ ನೋಡಿ, ಯಾವುದೇ ಜಾಗಕ್ಕೆ ಹೋಗಿ ಇವತ್ತು ಎಲ್ಲೆಲ್ಲಿಂದಲೋ ಛತ್ತೀಸ್ಗಢ ಇಂದ ಬಂದಿರ್ತಾರೆ, ಆಂಧ್ರ ಇಂದ ಬಂದಿರ್ತಾರೆ, ತೆಲಂಗಾಣ ಇಂದ ಬಂದಿರ್ತಾರೆ, ಕೇರಳದಿಂದ ಬಂದಿರ್ತಾರೆ, ತಮಿಳ್ನಾಡು ಇಂದ ಬಂದಿರ್ತಾರೆ, ಮಹಾರಾಷ್ಟ್ರ ಇಂದ ಬಂದಿರ್ತಾರೆ, ಉತ್ತರ ಪ್ರದೇಶದಿಂದ ಬಂದಿರ್ತಾರೆ, ಪಂಜಾಬ್ ಇಂದ ಬಂದಿರ್ತಾರೆ. ಅವರುಗಳು ಎಲ್ಲ ಕಡೆಯೂ ಹೋಗಿ, ಯಾಕೆ ಹೇಗೆ ಹೋಗ್ತಾರೆ ಅವರು? ಎಲ್ಲ ಕಡೆಯೂ ಇವತ್ತು ಹಾಸ್ಟೆಲ್ಸ್ ಅಂತ ಇರುತ್ತೆ, ಮನೆ ಮಠ ಅಂತ ಇರುತ್ತೆ, ಅವ್ರದೇ ಆದಂತ ಒಂದು ಗುಂಪು ಇರುತ್ತೆ. ಆ ಗುಂಪಿನ ಜೊತೆ ಸೇರಿ ಕೆಲಸ ಸಿಗೋದು ಮುಖ್ಯ, ಕೆರಿಯರ್ ಆಗೋದು ಮುಖ್ಯ, ಭವಿಷ್ಯ ಆಗೋದು ಮುಖ್ಯ ಅಂತ ಹೇಳಿ ಜಸ್ಟ್ ಮೂವ್. ಸೊ ಈ ರೀತಿಯಾಗಿ ಡಿಸಿಷನ್ ತಗೊಂಡು ಕೆಲವರು ಎಲ್ಲಿಗೆ ಬೇಕಾದ್ರೆ ಬಾಯ್ಸ್ ಆರ್ ಗರ್ಲ್ಸ್ ಅವರು ಮೂವ್ ಆಗ್ತಾರೆ, ಅಲ್ಲಿ ಹೋಗಿ ಅಲ್ಲಿನ ಪರಿಸ್ಥಿತಿಗಳನ್ನ ಅಡ್ವಾಂಟೇಜ್ ತಗೊಂಡು ಜೀವನ ಮಾಡ್ತಾರೆ. ಕೆಲವರು ನಮ್ಗೆ ಅದೇ ಊರು ಅದೇ ಜಿಲ್ಲೆನಲ್ಲಿ ಬೇಕು ಅಂತಾರೆ. ಈ ಕೋಆಪರೇಟಿವ್ ಸೊಸೈಟೀಸ್ ಇಂಥವೆಲ್ಲ ಅಡ್ವಾಂಟೇಜ್ ಆಗುತ್ತೆ. ಬಟ್ ಹೆಚ್ಚು ಜಾಬ್ಸ್ ಗಳು ನಿಮ್ಗೆ ಇನ್ಶೂರೆನ್ಸ್ ಕಂಪನೀಸ್ ಎಲ್ಲ ಇರುತ್ತೆ ನಿಮ್ಗೆ. ಸೊ ಈಗ ಇಂಟರ್ವ್ಯೂ ಆಸ್ಪೆಕ್ಟ್ಸ್ ಗಳಿಗೆ ಬರೋಣ. ಇಂಟರ್ವ್ಯೂ ಆಸ್ಪೆಕ್ಟ್ಸ್ ಅಲ್ಲಿ ಇದನ್ನೆಲ್ಲ ನೀವು ಗಮನಿಸ್ತಾ ಇದ್ದೀರಿ. ಈಗ ಆಲ್ರೆಡಿ ನಿಮ್ಮ ಎಜುಕೇಶನ್ ಬಗ್ಗೆ, ನಿಮ್ಮ ಲೈಫ್ ಜರ್ನಿ ಬಗ್ಗೆ, ನಿಮ್ಮ ಡ್ರೀಮ್ಸ್ ಬಗ್ಗೆ, ನಿಮ್ಮ ಕರ್ತವ್ಯದ ಬಗ್ಗೆ ಎಲ್ಲ ನಾವು ಮಾತಾಡಿ ಆಯ್ತು. ನಿಮ್ಗೆ ಜಾಬ್ ಮಾಡ್ಕೊಳ್ತಿದ್ದೀರಿ ಅದೆಲ್ಲದರ ಬಗ್ಗೆ ಆಯ್ತು. ಕಡೆಯದಾಗಿ ಕಡೆಯ ಒಂದೆರಡು ಸ್ಲೈಡ್ಗಳಲ್ಲಿ ನಾವು ಇಂಟರ್ವ್ಯೂ ಆಸ್ಪೆಕ್ಟ್ಸ್ ಬಗ್ಗೆ ಮಾತಾಡೋಣ. ಸರ್ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಿಲ್ಲ. ಎಲ್ರು ಅನ್ಮ್ಯೂಟ್ ಮಾಡಿ, ಕೇಳಿಸುತ್ತೆ, ಡಿಸ್ಟರ್ಬೆನ್ಸ್ ಆಗ್ತಿದೆ. ಅನ್ಮ್ಯೂಟ್ ಮಾಡಿ ಎಲ್ರು. ನಾನು ಇನ್ನೂ ಜೋರಾಗಿ, ನಾನು ಸಾಕಷ್ಟು ವಾಯ್ಸ್ ರೈಸ್ ಮಾಡಿ ಮಾತಾಡ್ತಾ ಇದ್ದೀನಿ. ದ ಬೆಸ್ಟ್ ಆಫ್ ಮೈ ಪಾಸಿಬಲ್. ಥ್ಯಾಂಕ್ ಯು ಫಾರ್ ಫೀಡ್ಬ್ಯಾಕ್. ಸೊ ಇಂಟರ್ವ್ಯೂ ಆಸ್ಪೆಕ್ಟ್ಸ್ ಅಲ್ಲಿ ನಿಮಗೆ ಬರುವಂತದ್ದು, ಫಸ್ಟ್ ಯಾವುದೇ ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ಫಸ್ಟ್ ಬರುವಂತದ್ದು ರೆಸ್ಯೂಮೆ ರೈಟಿಂಗ್. ಫಸ್ಟ್ ಬರುವಂತದ್ದು ರೆಸ್ಯೂಮೆ ರೈಟಿಂಗ್ ಆಗುತ್ತೆ. ಈ ರೆಸ್ಯೂಮೆ ರೈಟಿಂಗ್ ಅಂದ್ರೆ ಏನು? ಬಯೋಡಾಟಾ ಅಂತಾರೆ, ರೆಸ್ಯೂಮೆ ರೈಟಿಂಗ್ ಅಂತಾರೆ, ಕರಿಕ್ಯುಲಮ್ ವಿಟೆ ಅಂತ ಕರೀತಾರೆ, ಏನಾದ್ರೂ ಸರಿ. ಫಸ್ಟ್ ನೀವು ಒಳ್ಳೆಯ ಒಂದು ರೆಸ್ಯೂಮೆ ರೈಟಿಂಗ್ ಮಾಡೋ ಅಭ್ಯಾಸ ಇಟ್ಕೊಬೇಕು, ಒಳ್ಳೆ ಅಭ್ಯಾಸ ಈಗಲಿಂದಲೇ. ಈ ರೆಸ್ಯೂಮೆ ರೈಟಿಂಗ್ ಅಲ್ಲಿ ನಿಮಗೂ ಈ ಕೆಲಸದಲ್ಲಿ ಆಲ್ರೆಡಿ ಇರ್ತಾರಲ್ಲ ಅವ್ರಿಗೂ ಏನು ವ್ಯತ್ಯಾಸ ಅನ್ನೋದನ್ನ ಹೇಳ್ಬಿಡ್ತಾರೆ. ನಿಮಗೆ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಸಾಧಾರಣವಾಗಿ ಏನ್ ಕೊಡ್ತೇವೆ ರೆಸ್ಯೂಮೆ ರೈಟಿಂಗ್ ಅಲ್ಲಿ? ನಮ್ಮ ಹೆಸರನ್ನು ಬರೀತೇವೆ, ನಮ್ಮ ಇಮೇಲ್ ಐ ಡಿ ಕಂಪಲ್ಸರಿ ಇಮೇಲ್ ಐ ಡಿ ಕೊಡ್ತೇವೆ, ವಾಟ್ಸಾಪ್ ನಂಬರ್ ಕಂಪಲ್ಸರಿ ಅದನ್ನ ಕೊಡ್ತೇವೆ, ಮೊಬೈಲ್ ನಂಬರು, ಆಮೇಲೆ ನಮ್ಮ ಅಡ್ರೆಸ್ ಕೊಡ್ತೇವೆ, ನಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಕೊಡ್ತೇವೆ. ಹೌದಲ್ಲ? ಅದು ಡಿಗ್ರಿ, PUC, SSLC ಎಲ್ಲಿ ಓದಿದ್ವಿ, ಎಷ್ಟು ಪರ್ಸೆಂಟೇಜ್ ಬಂತು ಅದೆಲ್ಲ ಕೊಡ್ತೇವೆ. ಅಷ್ಟೇ ಅಲ್ಲ, ನಾವು ಇನ್ನೇನಾದ್ರೂ ಕೋರ್ಸ್ಗಳು ಮಾಡ್ಕೊಂಡಿದ್ರೆ ಈ ರಜಾ ದಿನಗಳಲ್ಲಿ ಏನ್ ಬೇಕಾದ್ರೂ ನೀವು ಕೋರ್ಸ್ಗಳು ಮಾಡ್ಕೊಳ್ಬಹುದು. ಇವತ್ತು ದಿನ ತುಂಬಾ ಫ್ರೀ ಆನ್ಲೈನ್ ಕೋರ್ಸ್ಗಳು ಇರುತ್ತೆ. ಆತರ ಕೋರ್ಸ್ಗಳು ಮಾಡ್ಕೊಂಡಿದ್ರೆ ಅದನ್ನ ನೀವು ಹೇಳುವಂಥದ್ದು.
ಅಥವಾ ನೀವು ಕಾಲೇಜಲ್ಲಿ ಏನಾದ್ರೂ NSS ಅಲ್ಲಿ NCC ನಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಕಲ್ಚರಲ್ ಅಲ್ಲಿ ಏನಾದ್ರೂ ಸಾಧನೆ ಮಾಡಿದ್ರೆ, ರಿಪಬ್ಲಿಕ್ ಡೇ ಪೆರೇಡ್ಗೆ ಹೋಗಿ ಬಂದಿರ್ತೀರಿ, ಏನೋ ಒಂದು ಸಾಧನೆ ಆಗಿರುತ್ತೆ ಸ್ಪೋರ್ಟ್ಸ್ ಅಲ್ಲಿ ಕಲ್ಚರಲ್ ಅಲ್ಲಿ, ಅದನ್ನ ನೀವು ಅಲ್ಲಿ ಮೆನ್ಷನ್ ಮಾಡ್ತೀರಿ. ಅಥವಾ ನೀವು ಪ್ಲೇಸ್ಮೆಂಟ್ ಸಂಬಂಧಪಟ್ಟಂತ ಟ್ರೈನಿಂಗ್ಸ್ ಗಳು ಅಟೆಂಡ್ ಮಾಡಿದ್ರೆ ನಿಮಗೆ, ಸೊ ಅಂತ ಟ್ರೈನಿಂಗ್ಸ್ ಗಳನ್ನೆಲ್ಲ ವಿಶೇಷವಾದಂತ ಟ್ರೈನಿಂಗ್ಸ್ ಆಗಿರುತ್ತೆ, ಅಂತ ಟ್ರೈನಿಂಗ್ಸ್ ಗಳ ಬಗ್ಗೆ ಎಲ್ಲ ನಿಮಗೆ ಸರ್ಟಿಫಿಕೇಟ್ ಸಿಕ್ಕಿರುತ್ತೆ, ಅಂತದನ್ನೆಲ್ಲ ಮೆನ್ಷನ್ ಮಾಡ್ತೀರಿ. ಇಷ್ಟೆಲ್ಲ ನೀವು ಎಜುಕೇಶನ್ ಆದ್ಮೇಲೆ ಇದನ್ನೆಲ್ಲ ನೀವು ಅಚೀವ್ಮೆಂಟ್ಸ್ ಗಳು ಇದನ್ನೆಲ್ಲ ನೀವು ಮೆನ್ಷನ್ ಮಾಡಿ ಅಷ್ಟೇ. ಅಥವಾ ನಿಮ್ಗೆ ಏನಾದ್ರು ಕಂಪ್ಯೂಟರ್ ಗೊತ್ತಿದ್ರೆ, ಕಂಪ್ಯೂಟರ್ ಲ್ಯಾಂಗ್ವೇಜಸ್ ಗೊತ್ತಿದ್ರೆ, ನಿಮ್ಗೆ ವರ್ಡ್ ಮತ್ತು ಎಕ್ಸೆಲ್ ಅಲ್ಲಿ ಕೆಲಸ ಮಾಡೋದು ಗೊತ್ತಿದ್ರೆ, ಇವತ್ತು ಕಾಮನ್ ಅಲ್ವಾ, ನೀವು ಆಫೀಸರ್ ಆಗ್ರಿ ಅಥವಾ ಕ್ಲರ್ಕ್ ಆಗಿ ಏನಾದ್ರೂ ಸರಿ, ನಿಮ್ಗೆ ಇವತ್ತು ಕಂಪ್ಯೂಟರ್ ಗೊತ್ತಿರಲೇಬೇಕು, ಕಂಪಲ್ಸರಿ ಆಗೋಗಿದೆ. ನೀವು ಪ್ರೈವೇಟ್ ಕೆಲ್ಸಕ್ಕಾದ್ರೂ ಹೋಗಿ ಅಥವಾ ಗೌರ್ಮೆಂಟ್ ಜಾಬ್ಗಾದ್ರೂ ಹೋಗಿ ಅಥವಾ ನಿಮ್ಗೆ ಸ್ವಂತ ಉದ್ಯೋಗನಾದ್ರೂ ಮಾಡ್ಕೊಳ್ಳಿ, ನಿಮಗ್ ಕಂಪ್ಯೂಟರ್ ಗೊತ್ತಿರೋದು ಬಹಳ ಮುಖ್ಯ ಆಗೋಗಿದೆ ಇವತ್ತಿನ ದಿನ. ಹಾಗಾಗಿ ಸೊ ನೀವು ಇಷ್ಟೆಲ್ಲ ನಿಮ್ಮ ರೆಸ್ಯೂಮೇನಲ್ಲಿ ಹೇಳ್ತಾ ಹೋಗ್ತೀರಿ, ಹೇಳಲೇಬೇಕಾಗಿರುತ್ತೆ. ಅದೇ ಒಬ್ಬ ಕೆಲಸದಲ್ಲಿರೋನ್ ಏನ್ ಮಾಡ್ತಾನೆ, ನಾನು ಇಂತಿಂತ ಜವಾಬ್ದಾರಿಯನ್ನ ತಗೊಂಡಿದ್ದೆ, ಈ ತರ ಸಕ್ಸಸ್ ಆಗಿತ್ತು, ಅದನ್ನೆಲ್ಲ ಬರೀತಾನೆ ಕೆಲಸದಲ್ಲಿ ಇದ್ದಂತವನು. ನೀವು ಕೆಲಸದಲ್ಲಿ ಇಲ್ದೇ ಇಲ್ಲ ಇರೋದ್ರಿಂದ ನೀವು ಇನ್ನೊಂದು ಮಾಡ್ಬೋದು, ಕೆಲವೊಂದು ಜವಾಬ್ದಾರಿಗಳು ನೀವೇನಾದ್ರು ತಗೊಂಡಿದ್ರೆ, NSS ಅಲ್ಲಿ ಲೀಡರ್ ಆಗಿರ್ತೀರಿ, ಹೌದಲ್ಲ, NSS 7 ದಿನಕ್ಕೆ ಒಬ್ಬೊಬ್ಬರನ್ನ ಲೀಡರ್ ಮಾಡ್ತಾರೆ, ಗ್ರೂಪ್ ಲೀಡರ್ ಅಂತ. ಆತರ ಲೀಡರ್ಶಿಪ್ ತಗೊಂಡಿದ್ರೆ, ಅಥವಾ ನೀವು ಸ್ಪೋರ್ಟ್ಸ್ ಅಲ್ಲಿ ಯಾವ್ದಾದ್ರು ಟೀಮ್ಗೆ ಕ್ಯಾಪ್ಟನ್ ಆಗಿ ವರ್ಕ್ ಆಗಿ ಮಾಡಿದ್ರೆ, ಸೊ ಈ ತರದನ್ನೆಲ್ಲ ಯು ಕ್ಯಾನ್ ಮೆನ್ಷನ್ ಇಟ್, ನೋ ಇಶ್ಯೂಸ್ ಅಟ್ ಆಲ್. ಅಥವಾ ನೀವು ಯಾವ್ದಾದ್ರು ಕಾರ್ಯಕ್ರಮನ ನೀವು ಆಯೋಜಿಸೋದ್ರಲ್ಲಿ ಮುಖ್ಯ ಪಾತ್ರ ತಗೊಂಡಿದ್ದೀರಾ ಅಂದ್ರೆ ಅದನ್ನ ನೀವು ಹೇಳ್ಬೋದು, ಇದೇ ತರ. ಸೊ ರೆಸ್ಯೂಮೆ ರೈಟಿಂಗ್ ಆಯ್ತು. ನೆಕ್ಸ್ಟ್ ರಿಟರ್ನ್ ಟೆಸ್ಟ್ ಹೋಗೋಣ. ಸಾಧಾರಣವಾಗಿ ಎಲ್ಲೇ ಹೋಗಿ ಸಾಧಾರಣವಾಗಿ ಅವರು ರಿಟರ್ನ್ ಟೆಸ್ಟ್ ನೀವು ಪಾಸ್ ಆಗ್ಬೇಕಾಗುತ್ತೆ. ಈ ರಿಟರ್ನ್ ಟೆಸ್ಟ್ ಒಂದು ಏನು ಅಂತಂದ್ರೆ, ನೀವು ನೋಡ್ಬೇಕಾಗಿರೋದು ಯಾವ ರೀತಿಯಾದಂತ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ. ರಿಟರ್ನ್ ಟೆಸ್ಟ್ ಅಲ್ಲಿ ಹಲವು ತರ ಇರುತ್ತೆ. ಒಂದು ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಇರುತ್ತೆ, ನಿಮ್ಮಲ್ಲಿ ಸ್ವಲ್ಪ ಮಟ್ಟಿಗೆ ಮ್ಯಾಥಮೆಟಿಕ್ಸ್ ಗೊತ್ತಿದೆಯಾ, ಸ್ವಲ್ಪ ಮಟ್ಟಿಗೆ ಇಂಗ್ಲಿಷ್ ನಾಲೆಡ್ಜ್ ಗೊತ್ತಿದ್ಯಾ, ಸ್ವಲ್ಪ ಮಟ್ಟಿಗೆ ಲಾಜಿಕಲ್ ಥಿಂಕಿಂಗ್ ಗೊತ್ತಿದ್ಯಾ ಅಂತ ಎಲ್ಲ ಗಮನಿಸ್ಕೊಂಡು ಬರ್ತಾರೆ. ಅದು ಪೋಸ್ಟ್ ಮೇಲೆ ಮತ್ತೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ಆಪ್ಟಿಟ್ಯೂಡ್ ಟೆಸ್ಟ್ ಬಗ್ಗೆ ನೀವು ಇವತ್ತಿನ ದಿನನೇ ಸರ್ಚ್ ಮಾಡೋ ಅಭ್ಯಾಸ ಇಟ್ಕೊಳ್ಬೇಕು. ಆಮೇಲೆ ಕೆಲವರು ಸಬ್ಜೆಕ್ಟ್ ಬಗ್ಗೆನೂ ಕೇಳ್ತಾರೆ, ಸಬ್ಜೆಕ್ಟ್ ಬಗ್ಗೆನೂ ರಿಟರ್ನ್ ಟೆಸ್ಟ್ಗಳಿರುತ್ತೆ. ಸೊ ಅದ್ರ ಬಗ್ಗೆ ನೀವು ಯೋಚಿಸ್ತಾ ಹೋಗ್ಬೇಕಾಗತ್ತೆ. ಸೊ ಈ ತರ ರಿಟರ್ನ್ ಟೆಸ್ಟ್ ಅಲ್ಲಿ ಹಲವು ರೀತಿಯಾಗಿರುತ್ತೆ. ಯು ಶುಡ್ ಸ್ಟಾರ್ಟ್ ಬ್ರೌಸಿಂಗ್ ಆನ್ ಇಟ್, ವಾಟ್ ಎಕ್ಸಾಕ್ಟ್ಲಿ ದೇ ಆರ್ ಗೋಯಿಂಗ್ ಟು ಆಸ್ಕ್ ಯು ಅಂತ ಹೇಳಿ ಅದಕ್ಕೆ ತಯಾರಿ ಮಾಡ್ಕೊಳ್ಬೇಕು ನೀವು. ಅದು ಆನ್ಲೈನ್ ಇದೆಯಾ, ಇಲ್ಲ ನಾವು ಅಲ್ಲಿ ಬರೆದು ಕೊಡ್ಬೇಕಾ, ಅಥವಾ OMR ಶೀಟ್ ಅಂತ ಇರುತ್ತೆ, OMR ಶೀಟ್ ಅಲ್ಲಿ ನಾವು ಮಾರ್ಕ್ ಮಾಡ್ಬೇಕಾ, ಅದ್ ಯಾವ ತರ ಇರುತ್ತೆ ಅನ್ನೋದನ್ನ ತಿಳ್ಕೊಂಡು ಅದಕ್ಕೆ ತಕ್ಕಂತೆ ನಾವು ತಯಾರಿ ನಡೆಸ್ಬೇಕಾಗತ್ತೆ. ಈಗ ಆಲ್ರೆಡಿ ನಾನು ಹೇಳಿದೆ ನಿಮ್ಗೆ, ಈ ರಿಟರ್ನ್ ಟೆಸ್ಟ್ ಗಳನ್ನೆಲ್ಲ ಆಗೋದೇನು ಅಂತಂದ್ರೆ, ಇತ್ತೀಚೆಗೆ 40 ಸೆಕೆಂಡು 50 ಸೆಕೆಂಡು 60 ಸೆಕೆಂಡ್ ಟೈಮ್ ಕೊಡ್ತಾರೆ ಒಂದು ಪ್ರಶ್ನೆಗೆ, ಅಷ್ಟರಲ್ಲಿ ನೀವು ಉತ್ತರ ಕೊಡಬೇಕಾಗಿರುತ್ತೆ. ಸೊ ನೀವು ಅಭ್ಯಾಸ ಆ ತರ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ನಂತರ ಬರುವಂತದ್ದು ಗ್ರೂಪ್ ಡಿಸ್ಕಷನ್ ಅಂತ ಹೇಳಿ. ಸೊ ಗ್ರೂಪ್ ಡಿಸ್ಕಷನ್ಸ್ ಅಲ್ಲಿ ಏನಾಗುತ್ತೆ, ಸಾಧಾರಣವಾಗಿ ಒಂದು ಗುಂಪನ್ನ ಕೂಡಿಸ್ತಾರೆ, ಒಂದು 10 ಜನ ಕೂಡಿಸ್ತಾರೆ, 5 ಜನ 10 ಜನ ಕೂಡಿಸಿದಾಗ ಅಲ್ಲಿ ಒಂದು ಟಾಪಿಕ್ ಕೊಡ್ತಾರೆ. ಆ ಟಾಪಿಕ್ ನಲ್ಲಿ ಎಲ್ಲರೂ ಮಾತಾಡ್ಬೇಕಾಗಿರುತ್ತೆ. ಏನಂತ ಮಾತಾಡೋದು, ಏನಾದ್ರೂ ಸರಿ ಅವ್ರು ಕೊಟ್ಟಂತ ಟಾಪಿಕ್ ಅಲ್ಲಿ ಮಾತಾಡ್ಬೇಕಾಗುತ್ತೆ. ಏನೂ ಮಾತಾಡ್ದಲ್ಲ ಇದ್ರೆ ಕನ್ಸಿಡರ್ ಮಾಡಲ್ಲ, ಮಾತಾಡ್ಬೇಕು. ಹಾಗಂತ ನೀವೊಬ್ರೇ ಮಾತಾಡ್ತಿರ್ತೀರಾ, ಇಲ್ಲ, ಅದು ಮಾಡೋ ಹಾಗಿಲ್ಲ. ನೀವು ಮಾತಾಡಬೇಕು, ಬೇರೆಯವ್ರಿಗೂ ಅವಕಾಶ ಮಾಡ್ಕೊಡ್ಬೇಕು. ಈ ರೀತಿಯಾದಂಥದ್ದು ವ್ಯವಸ್ಥೆ ಅದು. ಸೊ ಅದಕ್ಕೆ ನೀವು ಅಭ್ಯಾಸ ಮಾಡ್ಕೊಳ್ಬೇಕು. ಮತ್ತೊಮ್ಮೆ ನಿಮ್ಗೆ ಕಾಲೇಜಿನಲ್ಲಿ ಸಾಧ್ಯ ಆದ್ರೆ ಅದಕ್ಕೆ 1 ಅವರ್ 2 ಅವರ್ ಅಭ್ಯಾಸಕ್ಕೆ ಅಂತ ಹೇಳಿ ಒಂದು ಮಾಡಿಸ್ಕೊಳ್ಳೋಣ ಮುಂದಿನ ದಿನಗಳಲ್ಲಿ. ಇಲ್ಲ ಅಂತಂದ್ರೆ ನಿಮ್ಗೆ ಸಾಕಷ್ಟು ಈ ತರ ಆನ್ಲೈನ್ ನಲ್ಲಿ ಸಿಗುತ್ತೆ, ಅದನ್ನೆಲ್ಲ ನೋಡಿ ಆದ್ರೂ ತಿಳ್ಕೊಳ್ಳಿ. ನಂತರದಲ್ಲಿ ಕೆಲವೊಂದು ಕಡೆ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂಥದಕ್ಕೆಲ್ಲ ಫಿಸಿಕಲ್ ಟೆಸ್ಟ್ ಗಳೆಲ್ಲ ಮಾಡ್ತಾರೆ. ನಿಮ್ಮ ಹೈಟು ವೆಯ್ಟು ಮಾಡ್ತಾರೆ. ಅದಕ್ಕೆ ಪೊಲೀಸು ಆರ್ಮಿಗೆಲ್ಲ ಹೋಗ್ಬೇಕಾದ್ರೆ ಇಷ್ಟೇ ಹೈಟ್ ಇರಬೇಕು, ಇಷ್ಟೇ ವೆಯ್ಟ್ ಇರಬೇಕು, ಇದನ್ನ ಕಂಪಲ್ಸರಿ. ಅದು ವಿಷನ್ ಇಷ್ಟೇ ಇರಬೇಕು, ಈ ತರದನ್ನೆಲ್ಲ ನೋಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಇನ್ನೊಂದು ಮಾಡ್ತಾರೆ, ಎಂಡ್ಯೂರೆನ್ಸ್ ಟೆಸ್ಟ್ ಅಂತ. ಅಲ್ಲಿ ಇಷ್ಟು ದೂರ ಇಷ್ಟು 1 ಕಿಲೋಮೀಟರ್ನ ಇಷ್ಟು ನಿಮಿಷದಲ್ಲಿ ಓಡಬೇಕು, ಶಾರ್ಟ್ ಪುಟ್ ನ ಇಷ್ಟು ದೂರಕ್ಕೆ ಎಸಿಬೇಕು, ಈ ತರದೆಲ್ಲ ಇರುತ್ತೆ.
ಸೊ ನಿಮ್ಮ ಸ್ಟ್ರೆಂತ್ ಬಗ್ಗೆನೂ ಇರುತ್ತೆ, ಬಾಡಿ ಸ್ಟ್ರೆಂತ್ ಬಗ್ಗೆ. ಸೊ ಅಂತ ಟೆಸ್ಟ್ಗಳು, ಅಂತ ಜಾಬ್ಸ್ಗಳಿಗೆ ಹೋಗ್ಬೇಕಾದ್ರೆ ಯು ಶುಡ್ ನೋ ದಟ್ ಯು ಹ್ಯಾವ್ ಟು ಫೇಸ್ ಆಲ್ ದೀಸ್ ಥಿಂಗ್ಸ್ ಅಂತ. ಫೈನಲ್ ಆಗಿ HR ಇಂಟರ್ವ್ಯೂ ಅಂತ ಇರುತ್ತೆ. ಈ ಪೊಲೀಸು ಮತ್ತು ಆರ್ಮಿನಲ್ಲಿ ಫಸ್ಟ್ ಫಿಸಿಕಲ್ ನೋಡ್ತಾರೆ, ಎಂಡ್ಯೂರೆನ್ಸ್ ನೋಡ್ತಾರೆ, ಅದಾದ್ಮೇಲೆ ರಿಟರ್ನ್ ಟೆಸ್ಟ್ ಎಲ್ಲ ಕೊಡ್ತಾರೆ. ಆದ್ರೆ ಬೇರೆದ್ರಲ್ಲಾದ್ರೆ ರಿಟರ್ನ್ ಟೆಸ್ಟ್ ಬಿಗಿನಿಂಗ್ ಅಲ್ಲಿ ಆಗುತ್ತೆ, ನಾಲೆಡ್ಜ್ ಸಂಬಂಧಪಟ್ಟಂತದ್ದಾಗಿರುತ್ತೆ. ನಂತರದಲ್ಲಿ ಅವರು HR ಇಂಟರ್ವ್ಯೂ ಬರ್ತಾರೆ. ಸೊ HR ಇಂಟರ್ವ್ಯೂ ಬಂದಾಗ ಇಲ್ಲೇನಾಗುತ್ತೆ, HR ಇಂಟರ್ವ್ಯೂನಲ್ಲಿ ಹಲವು ರೀತಿಯಾದಂತ HR ಇಂಟರ್ವ್ಯೂ ಇರುತ್ತೆ. ಒಂದು 1-to-1 HR ಇಂಟರ್ವ್ಯೂ ಇರುತ್ತೆ. ಇನ್ನ ಕೆಲವು ಕಡೆ 3 ಜನ ಇರ್ತಾರಲ್ಲ, ಇನ್ನ ಕೆಲವು ಕಡೆ 5 ಜನ ಇರ್ತಾರೆ ನಿಮ್ಮನ್ನ ಇಂಟರ್ವ್ಯೂ ಮಾಡಕ್ಕೆ. ನೀವು ಹೋಗುವಂತ ಪೋಸ್ಟ್ಗೆ ಡಿಪೆಂಡ್ ಆಗಿರುತ್ತೆ. ನೀವು IAS ಎಕ್ಸಾಮ್ ತಗೊಂಡು HR ಇಂಟರ್ವ್ಯೂ ಫೈನಲ್ ರೌಂಡ್ಗೆ ಹೋಗಿದ್ದೀರಾ ಅನ್ನೋದಾದ್ರೆ ಅದಕ್ಕೆ ಅಲ್ಲಿ ಸಂಖ್ಯೆ ಜಾಸ್ತಿ ಇರುತ್ತೆ, 1-to-1 ಕಡಿಮೆ ಇರುತ್ತೆ. ಅದೇ ನೀವು ಬೇರೆ ಕಡೆ ಈಗ ಪ್ರೈವೇಟ್ ಕಂಪನಿಗಳಲ್ಲಿ ಹೋದ್ರೆ ಅಲ್ಲಿ ನಿಮಗೆ ಸಾಧಾರಣವಾಗಿ 1-to-1 HR ಇಂಟರ್ವ್ಯೂ ಮಾಡ್ತಾರೆ. ನಿಮ್ದು ಡಿಗ್ರಿ ಫ್ರೆಶರ್ಸ್ ಆಗಿರ್ತೀರಲ್ಲ, ಹಾಗಾಗಿ ನಾನು ಹೇಳ್ತಾ ಇರೋದು. ಸೊ ಈ HR ಇಂಟರ್ವ್ಯೂನಲ್ಲೂ ಕೂಡ ಬಹಳಷ್ಟು ನೀವು ಮುತುವರ್ಜಿ ಕೊಡಬೇಕಾಗತ್ತೆ. ಏನಪ್ಪಾ ಅಂತಂದ್ರೆ ನೀವು HR ಇಂಟರ್ವ್ಯೂನಲ್ಲಿ ಮೊದಲನೇದಾಗಿ ಡ್ರೆಸ್, ಯಾವ ರೀತಿಯಾದಂತ ಡ್ರೆಸ್ ಹಾಕೊಂಡು ನೀವು HR ಇಂಟರ್ವ್ಯೂಗೆ ಹೋಗ್ಬೇಕು ಅನ್ನೋ ತೀರ್ಮಾನ ಮಾಡ್ಬೇಕಾಗುತ್ತೆ. ನೀವು ಹೇಗಂದ್ರಾಗಿ ಹೋಗ್ಬೋದಾ? ಇಲ್ಲ, ನೀವು ಹೇಗಂದ್ರಾಗಿ ಹೋಗೋಕ್ಕಾಗೋದಿಲ್ಲ. ನಿಮಗೆ ಪರ್ಟಿಕ್ಯುಲರ್ ಟೈಪ್ ಆಫ್ ಡ್ರೆಸ್ಸಸ್ ಅಂತ ಇರುತ್ತೆ ಇಂಟರ್ವ್ಯೂಗೆ. ಗರ್ಲ್ಸ್ ಬಾಯ್ಸ್ ಇಬ್ಬರಿಗೂ ನಾನು ಹೇಳ್ತೀನಿ ಇವತ್ತು. ಬಾಯ್ಸ್ಗಾದ್ರೆ ನೀವು ಟಿ ಶರ್ಟ್ಸ್ಗಳಲ್ಲಿ, ಬಾಯ್ಸ್ ಗರ್ಲ್ಸ್ ಇಬ್ರು ಟಿ ಶರ್ಟ್ಸ್ ಹಾಕೊಂಡು ಹೋಗ್ಬೇಡಿ. ಬಾಯ್ಸ್ ನಿಮ್ಗೆ ಒಂದು ಫಾರ್ಮಲ್ ಡ್ರೆಸ್ ಅಂತ ಕರಿತೀವಿ, ಫಾರ್ಮಲ್ ಪ್ಯಾಂಟ್ಸ್ ಹಾಕೊಳ್ಬೇಕು. ಆಮೇಲೆ ಶರ್ಟು ಅಷ್ಟೇ, ಪ್ಯಾಂಟ್ಗೂ ಶರ್ಟ್ಗೂ ಕಾಂಟ್ರಾಸ್ಟ್ ಇರಬೇಕು. ಪ್ಯಾಂಟ್ ಸ್ವಲ್ಪ ಡಾರ್ಕ್ ಆಗಿರ್ಲಿ, ಶರ್ಟ್ ಲೈಟ್ ಆಗಿರ್ಲಿ, ಕಾಂಟ್ರಾಸ್ಟಿಂಗ್ ಆಗಿರ್ಲಿ. ಆಮೇಲೆ ಒಂದು ಬೆಲ್ಟ್ ಆಗೋದಾದ್ರೆ ಬೆಲ್ಟ್ ನೀವು ಅದನ್ನ ಹಾಕೊಳ್ಬೇಕು. ತುಂಬಾ ಕಾಸ್ಟ್ಲಿ ಇದೇನ್ ಬೇಕಾಗಿರೋದಿಲ್ಲ. ಹಾಗೆ ಶೂಸ್ ಅಷ್ಟೇ, ತುಂಬಾ ಕಾಸ್ಟ್ಲಿ ಇದೇನ್ ಯಾರು ಕೇಳೋದಿಲ್ಲ. ಶೂಸ್ ಇಸ್ ಬೆಟರ್ ದನ್ ಎ ಚಪ್ಪಲ್ ಫಾರ್ ಎನ್ HR ಇಂಟರ್ವ್ಯೂ. ಸೊ ಈ ರೀತಿಯಾಗಿ ಶೂಸ್ ಅಂತಂದ್ರೆ ಅದನ್ನ ಪಾಲಿಶ್ ಆಗಿರ್ಬೇಕು, ಕ್ಲೀನ್ ಆಗಿ. ಹಾಗೆ ಬಾಯ್ಸ್, ನೀವು ಅವತ್ತೊಂದು ದಿನ ಇದು ತಲೆಗೆಲ್ಲ ಕ್ಲೀನ್ ಆಗಿ ಅದನ್ನೆಲ್ಲ ತಲೆನಲ್ಲಿ ಸ್ನಾನ ಮಾಡ್ಕೊಂಡು ಕೂಮ್ ಮಾಡ್ಕೊಂಡಿರ್ಬೇಕು. ನೀವೇನಾದ್ರು ಗಡ್ಡ ಬಿಟ್ಟಿದ್ರೆ, ಬಿಯರ್ಡ್ಸ್ ಇದ್ರೆ, ಗಡ್ಡ ಬಿಟ್ಟಿದ್ರೆ ಅದನ್ನ ಟ್ರಿಮ್ ಮಾಡ್ಕೊಂಡಾದ್ರೂ ಹೋಗಿ, ಇಲ್ಲ ಕ್ಲೀನ್ ಶೇವ್ ಅನ್ನ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ದಿಸ್ ಇಸ್ ಮಸ್ಟ್ ಡ್ರೆಸ್ ಕೋಡ್. ಗರ್ಲ್ಸ್ಗಾದ್ರೆ ಸಾಮಾನ್ಯವಾಗಿ ಗರ್ಲ್ಸ್ ಅಲ್ಲಿ ದೇ ನೋ ದ ಡ್ರೆಸ್ ಸೆನ್ಸ್. ಅವ್ರಿಗೆ ಸಾಮಾನ್ಯವಾಗಿ ಗರ್ಲ್ಸ್ ಗೊತ್ತಿರುತ್ತೆ ಡ್ರೆಸ್ ಸೆನ್ಸ್ ಬಗ್ಗೆ. ಅವ್ರ ತಲೆ ಕೂದಲು ಬಾಚ್ಕೊಳ್ಳೋದಾಗ್ಲಿ ಎಲ್ಲ ತುಂಬಾ ಚೆನ್ನಾಗಿ ಅವ್ರದ್ದೆಲ್ಲ ಅದೆಲ್ಲ ಇದ್ದೇ ಇರುತ್ತೆ. ಆದ್ರೆ ಏನ್ ಗಮನಿಸ್ಬೇಕಾಗಿರುತ್ತೆ ಅಂದ್ರೆ HR ಇಂಟರ್ವ್ಯೂನಲ್ಲಿ ಗರ್ಲ್ಸ್ ತುಂಬಾ ಶೈನಿ ಇರುವಂತ ಡ್ರೆಸ್ ಹಾಕೊಳ್ಬಾರ್ದು, ಮಿರರ್ ವರ್ಕ್ ಇರುವಂತದ್ದು ಹಾಕೊಳ್ಬಾರ್ದು, ಸ್ವಲ್ಪ ಸೋಬರ್ ಕಲರ್ ಇರುವಂತದ್ದು ಹಾಕೊಳ್ಬೇಕಾಗತ್ತೆ. ಯುವರ್ ಡ್ರೆಸ್ ಶುಡ್ ನಾಟ್ ಡಿಸ್ಟರ್ಬ್ ದ ಅದರ್ಸ್, ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಹಾಗೆ ಡ್ರೆಸ್ಸಿನ ಜೊತೆಗೆ ತುಂಬಾ ಒಡವೆಗಳನ್ನೆಲ್ಲ ಹಾಕೊಳಕ್ ಹೋಗ್ಬಾರ್ದು. ಅವತ್ತು ದಿನ ಬಳೆಗಳನ್ನ ತುಂಬಾ ಹಾಕೊಂಡೋಗಿ ಅದನ್ನ ಡಿಸ್ಟರ್ಬೆನ್ಸ್ ಆಗುವಂತದ್ದಾಗಬಾರ್ದು. ಈ ರೀತಿಯಾಗಿ ಇರುತ್ತೆ. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಅಬೌಟ್ ಡ್ರೆಸ್ ಕೋಡ್. ಆಮೇಲೆ ಹೈ ಹೀಲ್ಸ್ ಚಪ್ಪಲ್ಸ್ಗಳು ಹಾಕೊಳ್ಬಾರ್ದು ಗರ್ಲ್ಸ್ ಅವತ್ತಿನ ದಿನ. ಸೊ ಈ ತರದನ್ನೆಲ್ಲ ಗಮನಿಸ್ಕೊಂಡು ಹೋಗ್ಬೇಕು. ಒಂದು, ನಿಮ್ ಕೈಯಲ್ಲಿ ರೆಸ್ಯೂಮೆ ಇರುತ್ತೆ ಆಲ್ರೆಡಿ. ಇಲ್ಲಿ ನೀವು ರಿಟರ್ನ್ ಟೆಸ್ಟ್ ಪಾಸ್ ಆಗಿರ್ತೀರಾ, ಅದಕ್ಕೋಸ್ಕರ ನಿಮ್ಗೆ HR ಇಂಟರ್ವ್ಯೂ ಕರೆದಿರ್ತಾರೆ. ಸೊ HR ಇಂಟರ್ವ್ಯೂನಲ್ಲಿ ನೀವು ಒಳಗೆ ಎಂಟ್ರಿ ಕೊಡ್ತೀರಲ್ಲ ಆ ಹಾಲು ಅಥವಾ ರೂಮ್ಗೆ, ಸೊ ಎಂಟ್ರಿ ಕೊಡ್ಬೇಕಾದ್ರೆ ನಾಕ್ ಮಾಡ್ತೀರಾ, ನಿಮ್ ಹೆಸರು ಕರೆದಿರ್ತಾರೆ. ಸೊ ನೀವು ನಾಕ್ ಮಾಡಿ ಮೇ ಗೆಟ್ ಇನ್ ಸರ್ ಅಥವಾ ಮೇಡಮ್, ಅಲ್ಲಿ ಯಾರು ಇರ್ತಾರೋ ಗೊತ್ತಿರೋದಿಲ್ಲ ನಮ್ಗೆ. ಸಾಧಾರಣವಾಗಿ ನಿಮ್ಗೆ ಅಷ್ಟೊತ್ತಿಗೆ ಒಳಗ್ ಕುಳಿತಿರೋರು ಲೇಡಿನ ಜೆಂಟ್ಸ ಅನ್ನೋದು ಗೊತ್ತಾಗೋಗಿರುತ್ತೆ. ಅಥವಾ ಒಳಗೋಗಿದ ತಕ್ಷಣ ನೋಡ್ಬಿಟ್ಟು ಮೇ ಗೆಟ್ ಇನ್ ಸರ್ ಅಥವಾ ಮೇ ಗೆಟ್ ಇನ್ ಮ್ಯಾಮ್ ಅಂತ ಕೇಳಬೇಕಾಗುತ್ತೆ. ಸೊ ಒಳಗೋಗಿ ಕುಳಿತ ನಂತರ HR ಇಂಟರ್ವ್ಯೂನಲ್ಲಿ ಅವರ ಜೊತೆ ನೀವು ಸಂಪರ್ಕ ಮಾತಾಡ್ಬೇಕಾದ್ರೆ ಅವರನ್ನ ದಿಟ್ಟಿಸಿ ನೋಡ್ಕೊಂಡೇ ನೀವು ಮಾತಾಡ್ಬೇಕು. ಎಲ್ಲೂ ಕೂಡ ತಲೆ ತಗ್ಗಿಸಿ, ಒಂದು ನಾಚಿಕೆಯಿಂದಲೋ ಅಥವಾ ಭಯದಿಂದಲೋ ತಲೆ ತಗ್ಗಿಸಿ ಕೂಡಬಾರ್ದು. ಎದುರುಗಡೆ ಅವರ ಮುಖವನ್ನು ನೋಡ್ತಾನೆ ನೀವು ಅವರು ಕೇಳುವಂತಹ ಎಲ್ಲ ಪ್ರಶ್ನೆಗಳಿಗೂ ನೀವು ಉತ್ತರ ಕೊಟ್ಕೊಂಡು ಹೋಗ್ಬೇಕಾಗತ್ತೆ. ಅದು ಬಹಳ ಮುಖ್ಯ ಇರುತ್ತೆ. ಅವ್ರು ನೋಡ್ತಿರ್ತಾರೆ, ಅವರು ಅಲ್ಲಿ ಬಂದಿರುವಂತದ್ದು HRsಗಳು ನಿಮಗೆ ಅವರ ಸಂಸ್ಥೆನಲ್ಲಿ ಉದ್ಯೋಗ ಕೊಡಕ್ಕೋಸ್ಕರ ಬಂದಿರ್ತಾರೆ.
ಹಾಗಾಗಿ ನೀವು ದಿಟ್ಟತನದಿಂದ ಅವರನ್ನು ನೋಡ್ಕೊಂಡೇನೆ ಅದನ್ನ ಅಭ್ಯಾಸ ಮಾಡ್ಕೊಳ್ಬೇಕು ನೀವು ಮನೆಯಲ್ಲಿ. ಆ ಮಿರರ್ ಮುಂದೆ ಆದ್ರೂ ಸರಿ, ಕನ್ನಡಿ ಮುಂದೆ ಆದ್ರೂ ಸರಿ ಕುಳಿತು ನೀವು ಅಭ್ಯಾಸ ಮಾಡ್ಕೊಳ್ಬೇಕು. ಅವೆಲ್ಲ ಸುಮ್ನೆ ಅಭ್ಯಾಸ ಮಾಡ್ಕೊಳ್ದಲ್ಲ ಯಾವ್ದಕ್ಕೂ ಹೋಗೋಕ್ಕಾಗೋದಿಲ್ಲ. ನಾನು ಆಗ್ಲೇ ಹೇಳಿದ್ದೀನಿ, ಅದು ವಿರಾಟ್ ಕೊಹ್ಲಿ ಆಗ್ಲಿ ಅಥವಾ ಸಿಂಧು ಆಗ್ಲಿ, ಎಲ್ರು ಕೂಡ ಅವರು ಅಭ್ಯಾಸ ಮಾಡ್ಕೊಂಡೇ ಮ್ಯಾಚ್ ಆಡೋದಿಕ್ ಹೋಗ್ತಾರೆ, ಅಭ್ಯಾಸ ಮಾಡ್ಕೊಳ್ದಲ್ಲೇ ಹೋಗೋದಿಲ್ಲ. ಹಾಗಾಗಿ ನಾಳೆ ದಿನ ನೀವು ಒಂದು ಜಾಬ್ಗೆ ಹೋಗ್ತಿರ್ತೀರಾ ಅಂದ್ರೆ ಅದಕ್ಕೆಲ್ಲ ಅಭ್ಯಾಸಗಳನ್ನು ಮಾಡ್ಕೊಳ್ಳೇಬೇಕಾಗಿರುತ್ತೆ. ಸೊ ಈ ರೀತಿಯಾಗಿ ದಿಟ್ಟತನದಿಂದ ನೀವು ಹೇಳಿ ನಂತರದಲ್ಲಿ ಯು ಹ್ಯಾವ್ ಟು ಕಮ್ ಔಟ್ ಆಫ್ ಇಟ್. ಹೊರಗಡೆ ಬರಬೇಕಾದಾಗ ಥ್ಯಾಂಕ್ ಯು ಸರ್ ಅಂತ ಹೇಳಿ ಬರ್ಬೇಕಾಗತ್ತೆ. ಈಗ ಇನ್ನೊಂದು ನಾನು ಸ್ಲೈಡ್ ಹಾಕಿದ್ದೀನಿ, ಇದನ್ನ ತುಂಬಾ ಚೆನ್ನಾಗಿ ಗಮನಿಸ್ಕೊಳ್ಳಿ. ಇದು ತುಂಬಾ ಚೆನ್ನಾಗಿ ಗಮನಿಸ್ಕೊಳ್ಳಿ. ನನಗೆ ಹೆಚ್ಚು ಕಡೆ ಬರುತ್ತೆ, ಸರ್ ನೀವು ಕೋರ್ ಸಬ್ಜೆಕ್ಟ್ಸ್ ಗಳ ಬಗ್ಗೆ ನೀವು ಹೇಳ್ತೀರಿ, ಆದ್ರೆ ಲ್ಯಾಂಗ್ವೇಜ್ ತಗೊಳ್ತಾರಲ್ವಾ? ಹೌದು, ಲ್ಯಾಂಗ್ವೇಜ್ ಎಲ್ರು ತಗೊಳ್ತಾರೆ. ಅದು ಕನ್ನಡ ಓದ್ತಾರೋ, ಇಂಗ್ಲಿಷ್ ಓದ್ತಾರೋ, ಹಿಂದಿ ಓದ್ತಾರೋ, ಸಂಸ್ಕೃತ ಓದ್ತಾರೋ, ಒಟ್ನಲ್ಲಿ ಡಿಗ್ರಿನಲ್ಲಿ 2 ಲ್ಯಾಂಗ್ವೇಜ್ ನ ಓದೋದಂತೂ ಗ್ಯಾರಂಟಿ. PUC ವರೆಗೂ ಅಲ್ಲೂ ಓದಿರ್ತಾರ, ಅಲ್ಲಿವರೆಗೂ. ಆದ್ರೆ ನೀವು ಓದಿರೋ ಅಂತವ್ರು ಇವನ್ ಲ್ಯಾಂಗ್ವೇಜ್ ನಲ್ಲಿ ಕೂಡ, ಒಂದು ಭಾಷೆನ ಕಲ್ತವರು ಕೂಡ ಜಾಬ್ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇರಬೇಕು ನಿಮಗೆ. ಕೇವಲ ಕೋರ್ ಸಬ್ಜೆಕ್ಟ್ ಅಲ್ಲಿ ಸಿಗುತ್ತೋ ಸಿಗಲ್ಲೋ ಅನ್ನೋ ಜೊತೆಗೆ ನಾನು ಲ್ಯಾಂಗ್ವೇಜ್ ಕೂಡ ಇಷ್ಟು ವರ್ಷ ಓದಿದ್ದೇನೆ, ಅದರಲ್ಲೂ ಕೂಡ ನನಗೆ ಜಾಬ್ ಸಿಗುತ್ತಾ ಇಲ್ಲ ಅನ್ನೋ ನಂಬಿಕೆ ಬರಬೇಕು. ಒಮ್ಮೆ ನಿಮಗೆ ಭಾಷೆನಲ್ಲೂ ನಿಮ್ಗೆ ಜಾಬ್ ಸಿಗುತ್ತೆ ಅನ್ನೋದಾದ್ರೆ ಕೋರ್ ಸಬ್ಜೆಕ್ಟ್ ನಲ್ಲಿ ಕೆಲಸ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆನೂ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮ್ಗೆ. ಭಾಷೆ ನೀವು ಇಫ್ ಯು ಆರ್ ಲರ್ನ್ಡ್ ಯುವರ್ ಲ್ಯಾಂಗ್ವೇಜ್, ಇಟ್ ಮೇ ಬಿ ಇಂಗ್ಲಿಷ್, ಇಟ್ ಮೇ ಬಿ ಕನ್ನಡ, ಇಟ್ ಮೇ ಬಿ ಹಿಂದಿ, ಆರ್ ಇಟ್ ಮೇ ಬಿ ಎನಿ ಅದರ್ ಲ್ಯಾಂಗ್ವೇಜ್. If you are good in that language, you can think of become a teacher, content writer, journalist, HR executive, public servant, copywriter, features writer, script writer, social media manager, technical writer, public relations specialist. ನೋಡಿ, ಭಾಷೆ ಒಂದು ಇದ್ ಬಿಟ್ರೆ ಸಾಕು. ಲಾಯರ್ಸ್ಗೂ ಸಬ್ಜೆಕ್ಟ್ ಅಷ್ಟೇ ಇರ್ಲಿ, ಲಾಯರ್ ಆಗ್ಬೇಕು ಅಂದ್ರೆ ಏನ್ ಬೇಕು? ಭಾಷೆ ಬೇಕು. ಭಾಷೆನಲ್ಲಿ ಹಿಡಿತಾ ಬೇಕು. ಎಷ್ಟು ಚೆನ್ನಾಗಿ ನೀವು ಪ್ರಸ್ತುತ ಪಡಿಸ್ತಿರೋ, ನಿಮಗೆ ಗೊತ್ತಿರೋ ಅಂತ ಭಾಷೆನಲ್ಲಿ ವಿಚಾರನ ಅಷ್ಟು ನೀವು ಗೆಲ್ತೀರಿ. HR ಇಂಟರ್ವ್ಯೂನಲ್ಲಿ ನೀವು ಎಷ್ಟು ಚೆನ್ನಾಗಿ ಮಾತಾಡ್ತೀರಾ, ಕಮ್ಯುನಿಕೇಶನ್ ಇದೆ ಅನ್ನೋದನ್ನ ನೋಡ್ತಾರಲ್ಲೇ. ಇಷ್ಟೆಲ್ಲ ಲೈಫ್ ಎಲ್ಲ ಪ್ಲಾನಿಂಗ್ ಮಾಡ್ಕೊಂಡು ನೀವು HR ಇಂಟರ್ವ್ಯೂಗೆ ಹೋದಾಗ ನಿಮಗೆ ಲ್ಯಾಂಗ್ವೇಜ್ ಗೊತ್ತಿಲ್ಲದೆ ಇದ್ರೆ ಯು ಹ್ಯಾವ್ ಟು ಡು ನಾಟ್ ಸ್ಕಿಪ್ ಲ್ಯಾಂಗ್ವೇಜ್ ಕ್ಲಾಸಸ್. ನಿಮ್ಗೆ ಲ್ಯಾಂಗ್ವೇಜ್ ಕ್ಲಾಸ್ಗಳನ್ನ ನೀವು ಬಂಕ್ ಹೊಡಿಬೇಡಿ. ಯಾರೋ 4 ಜನ ಬಂಕ್ ಹೊಡಿತಾರೆ ಅಂತ ಅವ್ರ ಮಾತು ಕೇಳ್ಕೊಂಡು ಬಂಕ್ ಹೊಡಿಬೇಡಿ. ಲ್ಯಾಂಗ್ವೇಜ್ ಕ್ಲಾಸಸ್ ನ ಅಟೆಂಡ್ ಮಾಡಿ, ಲರ್ನ್ ಲ್ಯಾಂಗ್ವೇಜ್. ಅದ್ ಯಾವುದೇ ಭಾಷೆ ಆಗಿರ್ಲಿ, ಭಾಷೆಗೆಲ್ಲ ಅದಕ್ಕೆ ನೀವು ಸಂಕುಚಿತ ತಗೊಳ್ಬೇಡಿ. ಬದುಕಬೇಕಾಗಿರೋರು ನೀವು. ಪ್ರಪಂಚ ಇದೆ ವಿಶಾಲವಾಗಿ. ಇವತ್ತಿನ ದಿನ ಎಲ್ಲಾ ಭಾಷಿಗರು ಎಲ್ಲಾ ಕಡೆಯೂ ಇದ್ದಾರೆ. ಸೊ ಲರ್ನ್ ಲ್ಯಾಂಗ್ವೇಜ್, ಬಿ ಹ್ಯಾಪಿ ವಿತ್ ಇಟ್. ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾನಲ್ಲೂ ಬೇಕಾಗಿರೋದೇ ಲ್ಯಾಂಗ್ವೇಜ್ ನವರು. ಕಮ್ಯುನಿಕೇಶನ್ ಮ್ಯಾನೇಜರ್ಸ್, ಡಿಜಿಟಲ್ ಮೀಡಿಯಾ ಎಕ್ಸಿಕ್ಯೂಟಿವ್ಸ್, ಬ್ಲಾಗ್ಸ್ ರೈಟರ್ ಆಗಿ, ಬಿಸ್ನೆಸ್ ರೈಟರ್, ಎಲ್ಲಾ ಕಡೆಯೂ ನಿಮಗೆ ಲ್ಯಾಂಗ್ವೇಜ್ ಅಂತಂತವ್ರು ಬಹಳ ಬೇಕಾಗುತ್ತೆ. ಸೊ ಹಾಗಾಗಿ ನೀವು ಯು ಹ್ಯಾವ್ ಟು ಗಿವ್ ಮೋರ್ ಇಂಪಾರ್ಟೆನ್ಸ್ ಟು ಲ್ಯಾಂಗ್ವೇಜ್ ಆಲ್ಸೋ. ಡು ನಾಟ್ ನೆಗ್ಲೆಕ್ಟ್. ಲರ್ನ್ ಆಸ್ ಮೆನಿ ಲ್ಯಾಂಗ್ವೇಜಸ್ ಆಸ್ ಪಾಸಿಬಲ್. ಭವಿಷ್ಯ ನಿಮ್ಗೆ ಅವಕಾಶ ಸಿಕ್ಕಿದಾಗ ಎಷ್ಟು ಭಾಷೆ ಸಿಗುತ್ತೋ ಅಷ್ಟು ನಿಮ್ಗೆ ವಿದೇಶದ ಭಾರತೀಯ ಭಾಷೆಗಳಲ್ಲದೆ ನಿಮ್ಗೆ ವಿದೇಶದ ಭಾಷೆಗಳನ್ನು ಕಲಿಬೇಕು ಅನ್ಸೋದಾದ್ರೆ ಕಲಿರಿ. ಅದು ಜಪಾನಿ ಆಗಿರ್ಲಿ ಅಥವಾ ಫ್ರೆಂಚ್ ಆಗಿರ್ಲಿ ಅಥವಾ ಬೇರೆ ಇನ್ಯಾವುದೇ ಆಗಿರ್ಲಿ, ಕಲಿಯುವಂಥದ್ದು ನಿಮಗೆ. ಯು ಆರ್ ಎ ಹ್ಯೂಮನ್ ಬೀಯಿಂಗ್, ಯು ಕ್ಯಾನ್ ಲರ್ನ್. ನಿಮ್ಗೆ ಅವಕಾಶ ಸಿಕ್ಕಿದಾಗ ಇವತ್ತೊಂದು ದಿನ ಹೇರಳವಾಗಿ ನಿಮಗೆ ಅವಕಾಶಗಳಿದೆ. ಆನ್ಲೈನ್ ನಲ್ಲೂ ಕಲಿಬಹುದು, ಸಂಸ್ಥೆಗಳು ಇದಾವೆ. ಸ್ಟಾರ್ಟ್ ಲರ್ನಿಂಗ್ ಫಾರ್ ಯುವರ್ ಬೆಟರ್. ನಿಮಗೆ ನೀವು ಬದುಕಬೇಕು, ನೀವು ಗೆಲ್ಬೇಕು. ಯು ಹ್ಯಾವ್ ಟು ವಿನ್ ದ ರೇಸ್. ಹಾಗಾಗಿ ಥಿಂಕ್ ಆಫ್ ಆಲ್ ದೀಸ್ ಥಿಂಗ್ಸ್ ಅಂಡ್ ಡೂ ಫಾರ್ ಇಟ್. ಸೊ ಫೈನಲ್ ಆಗಿ ನಾನು ನಿಮ್ಮೆಲ್ಲರಿಗೂ ವಿಶಿಂಗ್ ಬೆಸ್ಟ್ ಅಂತ ಹೇಳ್ತೀನಿ. ಇನ್ನು ಎಷ್ಟು ನಿಮಿಷ ಇದೆ ಜಯರಾಮಯ್ಯನವರೇ? ಇನ್ನು ಎಷ್ಟು ನಿಮಿಷ ಇದೆ? ಇನ್ನು ಎಷ್ಟು ನಿಮಿಷ ಇದೆ ಸರ್? ಇನ್ 15 minutes ಇದೆ ಸರ್. ಹಲೋ ಹಲೋ ಹಲೋ. ಹಲೋ, ಕೇಳಿಸ್ತಾ ಇದೆ ಸರ್? ಕೇಳಿಸ್ತಾ ಇದೆ. ಇನ್ನು ಎಷ್ಟು ನಿಮಿಷ ಇದೆ? ಇನ್ನ 15 minutes ಇದೆ ಸರ್, ತಗೊಳ್ಳಿ ಸರ್. ಹೌದಾ? 15 minutes ನಾನು ಎಂಗೇಜ್ ಮಾಡ್ಬೋದಾ? ಮಾಡ್ಬೋದು ಸರ್, ಖಂಡಿತ. ಓಕೆ, ಫೈನ್. ಓಕೆ ಸರ್. ಸೊ ನಾನಿಲ್ಲಿ ವಿಶಿಂಗ್ ಬೆಸ್ಟ್ ಅಂತ ಹೇಳ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ವಿಶಿಂಗ್ ಬೆಸ್ಟ್ ಅಂತ ಹೇಳ್ತಾ ಯಾರು, ನಾನೊಬ್ಬನೇ ಅಲ್ಲ,
ಈ ಕಾರ್ಯಕ್ರಮನ ಹಮ್ಮಿಕೊಳ್ಳೋದಕ್ಕೆ ಅದೆಷ್ಟು ಪರಿಶ್ರಮ ಪಟ್ಟಿರುವಂತ ನಿಮ್ಮ ಪ್ರಾಂಶುಪಾಲರು, ನಿಮ್ಮ ಪ್ಲೇಸ್ಮೆಂಟ್ ಸೆಲ್ ಆಫೀಸರು, ನಿಮ್ಮ ಎಲ್ಲ ಅಧ್ಯಾಪಕ ವೃಂದದವರು ಅಷ್ಟೇ ಅಲ್ಲ, ನಿಮ್ಮ ಚನ್ನಪಟ್ಟಣ ಕಾಲೇಜ್ ಅಷ್ಟೇ ಅಲ್ಲ, ಬೇರೆ ಕಾಲೇಜ್ನಿಂದ ಯಾರಾದ್ರೂ ಇದಕ್ಕೆ ಜಾಯಿನ್ ಆಗಿದ್ರೆ ನಿಮಗೂ ಕೂಡ ನಾನು ಇವತ್ತು ಸಂಪೂರ್ಣವಾಗಿ ನಾನು ಕನ್ನಡದಲ್ಲೇ ಇವತ್ತು ಇಟ್ಕೊಂಡೆ. ಐ ನೆವರ್ ವೆಂಟ್ ಇನ್ ಫಾರ್ ದ ಇಂಗ್ಲಿಷ್ ಪರ್ಪಸ್. ಇದು ಪರ್ಪಸ್ಫುಲ್ ಆಗಿ. ಯಾಕೆ ಅಂತಂದ್ರೆ ಇವತ್ತಿನ ದಿನ ಹೆಚ್ಚು ಜನ ನಮ್ಮವರ ಇಲ್ಲಿ ಕರ್ನಾಟಕದವರೇ ಇದ್ದಾರೆ. ನಿಮಗೆ ನಮ್ಮ ಭಾಷೆನಲ್ಲಿ ನಿಮ್ಗೆ ಅರ್ಥವಾಗ್ಲಿ ಚೆನ್ನಾಗಿ ಅನ್ನೋ ಉದ್ದೇಶದಲ್ಲಿ ನಾನು ಇವತ್ತು ಇಟ್ಕೊಂಡಿರುವಂತದ್ದು. ಸೊ ಇಲ್ಲಿ ನೀವು ವಿದ್ಯಾರ್ಥಿಗಳೇ ವಿಶಿಂಗ್ ಬೆಸ್ಟ್ ಅಂತ ಹೇಳೋದಿಕ್ಕೆ ನಾವೆಲ್ಲರೂ ಕೂಡ ಒಂದು ಸುಮ್ಮನೆ ಹೀಗೆ ಹೇಳ್ತಿಲ್ಲ, ನಿಜವಾಗ್ಲೂ ಕಳಕಳಿಯಿಂದ ಹೇಳ್ತಾ ಇದೀವಿ. ಯಾತಕ್ಕೆ ಅಂತಂದ್ರೆ ಕೋವಿಡ್ ಅನ್ನೋ ಒಂದು ವ್ಯವಸ್ಥೆ ಬಂದ ನಂತರ, ಕೋವಿಡ್ ಅನ್ನೋದು ರೋಗ ಅಂತ ಹೇಳ್ಬೋದು, ಆದ್ರೆ ಇದೊಂದು ವ್ಯವಸ್ಥೆ ಕೂಡ ಹೊಸದಾದಂತ ಒಂದು ವ್ಯವಸ್ಥೆ ತಂದಿಟ್ಟಿದೆ, ಕೋವಿಡ್ ವ್ಯವಸ್ಥೆ. ಈ ಕೋವಿಡ್ ವ್ಯವಸ್ಥೆನಲ್ಲಿ ಹಲವು ರೀತಿಯ ಉದ್ಯೋಗಗಳು ಸೃಷ್ಟಿ ಆಗ್ತಾ ಇದಾವೆ, ಹಲವು ಹೊಸ ರೀತಿಯ ಉದ್ಯೋಗಗಳು ಸೃಷ್ಟಿ ಆಗ್ತಾ ಇದಾವೆ. ಯಾವುದಕ್ಕೆ ನಾವು ಡಿಮ್ಯಾಂಡೇ ಇಲ್ಲ ಅಂತಿದ್ವಿ ಅಂತ ಕಡೆಗೆಲ್ಲ ಇದ್ದಕ್ಕಿದ್ದಾಗೆ ಡಿಮ್ಯಾಂಡು ರಾತ್ರೋರಾತ್ರಿ 2 ಪಟ್ಟು ಡಿಮ್ಯಾಂಡ್ ಅಲ್ಲ 106 ಪಟ್ಟು ಡಿಮ್ಯಾಂಡ್ ಜಾಸ್ತಿ ಆಗೋಗಿದೆ ಇದ್ದಕ್ಕಿದ್ದ ಹಾಗೆ. ಅದನ್ನ ನಾವು ಗಮನಿಸ್ಬೇಕಾಗತ್ತೆ. ಮತ್ತು ಎರಡನೇದೇನು ಅಂತಂದ್ರೆ ಈ ಕೋವಿಡ್ ವ್ಯವಸ್ಥೆ ಕೇವಲ 1 ತಿಂಗಳು 2 ತಿಂಗಳು 6 ತಿಂಗಳಿಗಲ್ಲ, ಇದು ಮುಂದೆ ಜೀವನ ಪರ್ಯಂತ ಇರುತ್ತೆ ಅನ್ನೋ ತರ ಇರುತ್ತೆ. ಇದು ನೋಡೋಕ್ ಹೋದ್ರೆ ಇನ್ನು ವರ್ಷವೇ ಆಗ್ಬೋದು, 2 ವರ್ಷವೇ ಆಗ್ಬೋದು. ಸೊ ಹಾಗಾಗಿ ನೀವು ನಿರ್ಧಾರಗಳನ್ನು ತಗೊಳ್ಬೇಕಾದ್ರೆ ಈಗ ಈ ತರ ವ್ಯವಸ್ಥೆಗಳು ಲೈಫ್ ಅಲ್ಲಿ ಬಂದ್ರೆ, ನಮಗಂತೂ ಅಟ್ ದಿಸ್ ಏಜ್ ವಿ ಆರ್ ಲುಕಿಂಗ್ ಇನ್ ಟು ಇಟ್. ನೀವು ಯಂಗ್ಸ್ಟರ್ಸ್ಗಳು ಈ ಏಜ್ ಅಲ್ಲಿ ಈ ತರ ಒಂದು ಪರಿಸ್ಥಿತಿ ನೋಡಿದಾಗ ಇದರಿಂದ ಮುಂದುವರಿಯೋದು ಹೆಂಗೆ ಅನ್ನೋದ್ರ ಕ್ಯಾಲ್ಕುಲೇಷನ್ಸ್ ನೀವು ಮಾಡ್ಕೊಂಡು ಜೀವನ ಮಾಡ್ಬೇಕಾಗತ್ತೆ. ಕೆಲವೊಂದು ಜಾಬ್ಸ್ಗಳ ಸಂಖ್ಯೆ ಕಡಿಮೆ ಆಗಿದೆ. ಈಗ ಕೆಲವೊಂದು ಕಡೆ ರಿಕ್ರೂಟ್ಮೆಂಟ್ಸ್ಗಳು ನಿಂತಿದೆ. ಅದೇನು ಯಾವ ತರದ್ದು ಅಂದ್ರೆ ನಾರ್ಮಲ್ ಮೊದ್ಲು ಯಾವ ತರ ಇತ್ತು ಅದೇ ತರ ನಡ್ಕೊಂಡು ಹೋಗ್ತಿದ್ದಂತ ಜಾಬ್ಸ್ಗಳ ಬಗ್ಗೆ ಈಗ ಪ್ರಶ್ನೆ ಚಿಹ್ನೆ ಬಂದಿದೆ. ಈಗಿನ ಜಾಬ್ಸ್ಗಳಲ್ಲಿ ಡಿಮ್ಯಾಂಡ್ಸ್ ಜಾಸ್ತಿ ಆಗ್ತಾ ಇದೆ, ಹೊಸತನ ಜಾಸ್ತಿ ಆಗ್ತಾ ಇದೆ. ಈಗ ನಾನು ಈ ವಯಸ್ಸಿನಲ್ಲಿ ಕೂಡ ಈ ತರದ್ದು ಹೊಸತನವನ್ನ, ನನ್ಗೀಗ ಅಪ್ರಾಕ್ಸಿಮೇಟ್ 58 ಇಯರ್ಸ್, 58ನೇ ವಯಸ್ಸಿನಲ್ಲಿ ನಾನು ಒಂದು ಝೂಮ್ ಮೀಟಿಂಗ್ಸ್ಗಳು ಮಾಡಿ, PPTಗಳು ಮಾಡಿ, ಅದನ್ನ ಶೇರ್ ಮಾಡಿ, ಅದನ್ನ ನಿಮ್ಮೆಲ್ಲರ ಮುಂದೆ ತಂದಿಡುವಂತಹ ಕೆಲಸ ನಾನೀಗ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ, ನನಗಿಂತ ಫಾಸ್ಟ್ ಆಗಿ ನೀವು ಯಂಗ್ಸ್ಟರ್ಸ್ಗಳು ಇನ್ನೂ ಫಾಸ್ಟ್ ಆಗಿ ಮಾಡ್ಬೋದು. ನನಗಿಂತ ಜಾಸ್ತಿ ಕಲಿತು ನನಗೆ ನೀವು ಮಾರ್ಗದರ್ಶಕರಾಗ್ಬೋದು. ಎಜುಕೇಶನ್ ಏನ್ ಏಜ್ ಇಲ್ಲ ಅಲ್ವಾ? ಎಜುಕೇಶನ್ ಅದಕ್ಕೆ ಏಜ್ ಇಲ್ಲ. ದೊಡ್ಡವರಾಗಿದ ತಕ್ಷಣ ಎಲ್ಲ ಗೊತ್ತಿರುತ್ತೆ ಅಂತ ಅಲ್ಲ. ನೀವು ಚಿಕ್ಕವರು ಕೂಡ ನಮಗಿಂತ ಚೆನ್ನಾಗಿ ತಿಳ್ಕೊಂಡು ನಮಗೆ ಮಾರ್ಗದರ್ಶನ ಮಾಡ್ಕೊಡ್ಬೋದು. ನೀವು ಕೊಡುವಂತ ಮಾರ್ಗದರ್ಶನ ಹೊಸ ಯುಗದ್ದು, ಅದನ್ನ ನಾವು ಅಡಾಪ್ಟ್ ಮಾಡ್ಕೊಳ್ತೀವಿ ಅನ್ನೋದಾದ್ರೆ, ನಾನು ಅಡಾಪ್ಟ್ ಮಾಡ್ಕೊಂಡು ನಾನು ಹೊಸ ಯುಗದಲ್ಲಿ ಖುಷಿಯಾಗಿ ಹ್ಯಾಪಿಯಾಗಿ ಇರ್ಬೋದು. ಹೌದಲ್ವಾ? ಸಿ, ದಿಸ್ ಈಸ್ ಹೌ ವಿ ಶುಡ್ ಲಿವ್ ದ ಲೈಫ್. ಎಲ್ಲರ ಜೀವನಕ್ಕೂ ಅಷ್ಟೇ ಒಂದು ಅರ್ಥ ಇರುತ್ತೆ. ಆ ಅರ್ಥವನ್ನ ನಾವು ಅರ್ಥೈಸಿಕೊಂಡು ನಾವು ಮುಂದುವರಿಬೇಕಾಗಿರುತ್ತೆ. ಎಲ್ಲರಿಗೂ ಸಮಸ್ಯೆ ಇರೋದಿಲ್ಲ ಅಂತಲ್ಲ. ನನಗೂ ಸಮಸ್ಯೆ ಇದೆ, ನಿಮ್ಮ ಪ್ರಾಂಶುಪಾಲರಿಗೂ ಸಮಸ್ಯೆ ಇದೆ, ನಿಮ್ಮ ಅಧ್ಯಾಪಕರುಗಳಿಗೂ ಸಮಸ್ಯೆ ಇದೆ, ನಿಮ್ಮ ತಂದೆ ತಾಯಿಗೂ ಸಮಸ್ಯೆ ಇದೆ. ಆದ್ರೆ ಯಾರು ಕೂಡ ಸೋಲನ್ನ ಒಪ್ಪಿಲ್ಲ. ಎಂತ ಪರಿಸ್ಥಿತಿ ಆದ್ರೂ ಹೊಸ ಪರಿಸ್ಥಿತಿಗೆ ಒಗ್ಗಿ ಮುಂದುವರಿತಿದ್ದಾರೆ. ಅದನ್ನ ನೀವು ನೈಜವಾಗಿ, ನಾನು ಇವತ್ತು ಎಲ್ಲೋ 100 ವರ್ಷದ ಹಿಂದೆ, 200 ವರ್ಷದ ಹಿಂದೆ, 500 ವರ್ಷದ ಹಿಂದೆ ಅಮೆರಿಕ, ಇಂಗ್ಲೆಂಡ್ ಅಲ್ಲಿ ಸಾಧಿಸಿದ ಸಾಧಕರ ಬಗ್ಗೆ ಮಾತಾಡಕ್ ಹೋಗ್ತಾ ಇಲ್ಲ. ನಿಮ್ಮ ಕಣ್ಣ ಮುಂದೆ ಇರುವಂತಹ ಸಾಧಕರು ಅನ್ನೋದಾದ್ರೆ ನಿಮ್ಮ ಪೇರೆಂಟ್ಸ್ ಫಸ್ಟ್. ಅವ್ರಿಗಿರುವಂತಹ ಒಂದು ಅವಕಾಶದ ಸೀಮಿತದಲ್ಲೇ ಅವರು ಬೆಳೆದು ಈ ಒಂದು ವ್ಯವಸ್ಥೆಗೆ ಹೋಗ್ತಾ ಇದ್ದಾರೆ, ನಿಮಗೆ ಅವಕಾಶ ಮಾಡ್ಕೊಡ್ತಾ ಇದ್ದಾರೆ. ಇರುವಂತ ವ್ಯವಸ್ಥೆನಲ್ಲೇ ಗೌರ್ಮೆಂಟ್ ಕಾಲೇಜಲ್ಲಿ ಎಲ್ಲ ವ್ಯವಸ್ಥೆಯೂ ಸಿಗೋದ್ ಕಷ್ಟ ಆಗುತ್ತೆ. ಆದರೂ ಕೂಡ ಯಶಸ್ವಿಯಾಗಿ ಈ ಕಾರ್ಯಕ್ರಮನ ನಿಮ್ಮ ಕಾಲೇಜಿನ ಅಧ್ಯಾಪಕ ವೃಂದದವರು ಮತ್ತೊಂದು ಜಾಗಕ್ಕೆ ಹೋಗಿ ಅಲ್ಲಿ ಕಾರ್ಯಕ್ರಮನ ಹಮ್ಮಿಕೊಂಡು ನಿಮಗೆ ವಿಚಾರಗಳನ್ನ ಉಣಬಡಿಸ್ತಾ ಇದ್ದಾರೆ. ಸೊ ದೀಸ್ ಆರ್ ದ ಚಾಲೆಂಜಸ್ ನೀವು ಲೈವ್ ಆಗಿ ನೋಡ್ತಾ ಇರುವಂತದ್ದು. ಸೊ ಇಂತಹ ಚಾಲೆಂಜಸ್ಗಳು ಅವರ ಏಜ್ ನಲ್ಲಿ ಆ ಡಿಸಿಷನ್ಸ್ ತಗೊಳ್ತಾರೆ ಅಂತಂದ್ರೆ, ನೀವು ನಿಮ್ಮ ಏಜ್ ನಲ್ಲಿ ಯು ಕ್ಯಾನ್ ಟೇಕ್ ಸ್ಟಿಲ್ ಮಚ್ ಬೆಟರ್ ಡಿಸಿಷನ್ಸ್. ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ವಿಶಿಂಗ್ ಬೆಸ್ಟ್ ಅಂತ ಹೇಳಬೇಕಾದ್ರೆ ನಮ್ಮ ಆಶಯಗಳು ಇಷ್ಟೇ ಇದೆ. ಗೋ ಫಾರ್ ಎನಿ ಟೈಪ್ ಆಫ್ ಜಾಬ್ಸ್,
ಎಲ್ಲ ಜಾಬ್ಸ್ ಗಳಲ್ಲೂ ಜೀವನ ಮಾಡ್ತಿದ್ದಾರೆ ಇವತ್ತಿನ ದಿನ, ಎಲ್ಲದರಲ್ಲೂ ಏಳಿಗೆ ಆಗುತ್ತೆ. ಆದ್ರೆ ನೀವು ನಿರ್ಧಾರ ಮಾಡ್ಕೊಳ್ಬೇಕು, ಫಸ್ಟ್ ನಿಮ್ಮ ಕ್ವಾಲಿಟೀಸ್ ಆಫ್ ಲಿವಿಂಗ್ ಏನು ಅಂತ ಹೇಳಿ, ನಿಮ್ಮ ಐಡಿಯಾಸ್ ಆಫ್ ಲಿವಿಂಗ್ ಏನು ಅನ್ನೋ ನಿರ್ಧಾರ ನೀವು ಮಾಡ್ಕೊಳ್ಬೇಕು. ನೀವು ಪುಟ್ಟ ಮಕ್ಕಳು ಅಲ್ಲದೆ ಇರೋದ್ರಿಂದ ನಿಮ್ಗೆಲ್ಲವನ್ನೂ ಹೇಳ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲೂ ಕೂಡ ನಿಮ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಬರ್ತೀವಿ. ಸೊ ನಿಮಗೆ ರೆಸ್ಯೂಮ್ ರೈಟಿಂಗ್ ಬಗ್ಗೆ ಗಮನ ಕೊಡಿ, ರಿಟರ್ನ್ ಟೆಸ್ಟ್ ಗಳ ಬಗ್ಗೆ ಗಮನ ಕೊಡಿ, HR ಇಂಟರ್ವ್ಯೂಸ್ ಗಳ ಬಗ್ಗೆ ಗಮನ ಕೊಡಿ, ಪೊಲೀಸು ಆರ್ಮಿ ಕಡೆ ಹೋಗ್ತಿದ್ದೀರಾ ಅಂದ್ರೆ ಫಿಸಿಕಲ್ ಇದ್ರ ಬಗ್ಗೆ ಎಲ್ಲ ಗಮನ ಕೊಡಿ. ಅಷ್ಟೇ ಅಲ್ದಲೆ ಕನಸು, ಲೈಫ್, ಎಜುಕೇಶನ್ ಬಗ್ಗೆ ಎಲ್ಲ ಒಂದು ಪ್ಲಾನ್ ಮಾಡ್ಕೊಳ್ಳಿ, ಒಂದು ಬುಕ್ ಅಲ್ಲಿ ಎಲ್ಲವನ್ನೂ ಬರ್ಕೊಳ್ಳಿ. ನೀವೊಂದು 60-80 ವರ್ಷದ ಒಂದು ಲೈನ್ ಎಳ್ಕೊಂಡು ಅಲ್ಲಿ ಎಲ್ಲಿ ನಿಮ್ಮ ಲೈಫ್ ಚೇಂಜ್ ಆಗತ್ತೆ, ಯಾವ ರೀತಿಯ ಚೇಂಜಸ್ ಆಗ್ಬೇಕು, ಎಲ್ಲಿ ಅಲ್ಲಿಂದ ಮುಂದೆ ಯಾವ ರೀತಿಯ ಪರಿಸ್ಥಿತಿ ಇರುತ್ತೆ, ಮಾನಸಿಕವಾಗಿ ನಾನು ರೆಡಿ ಇದ್ದೀನಾ, ಇದೆಲ್ಲದರ ಬಗ್ಗೆ ಡಿಸ್ಕಷನ್ ಮಾಡ್ಕೊಂಡು ಯು ಹ್ಯಾವ್ ಟು ಡಿಸ್ಕಸ್ ಮಾಡ್ಕೊಂಡು ಮತ್ತೊಬ್ಬರ ಹತ್ರ ನೀವು ತಿಳ್ಕೊಂಡು ಯು ಶುಡ್ ಗೋ ಫಾರ್ ಇಟ್. ಎನಿ ಪ್ರಶ್ನೆ ಏನಾದ್ರೂ ಇದೆಯಾ ಜಯರಾಮಯ್ಯನವ್ರೆ? ಜಯರಾಮಯ್ಯನವ್ರೆ ಜಯರಾಮಯ್ಯನವ್ರೆ ಸರ್ ಕೇಳಿಸ್ತಾ ಇದೆ ಸರ್? ಏನಾದ್ರು ಪ್ರಶ್ನೆ ಇದೆಯಾ ಹುಡುಗರು? ಪ್ರಶ್ನೆಗಳಿದಾವೆ ಸಾಮಾನ್ಯವಾಗಿ. 10 ನಿಮಿಷದಲ್ಲಿ ಮುಗಿಸ್ಬೇಕಲ್ವಾ? ಹೌದು ಸರ್, ಮುಗಿಸ್ಬೋದು ಸರ್, ಸಮಸ್ಯೆ ಏನಿಲ್ಲ. ಈಗ ಸ್ಟೂಡೆಂಟ್ಸ್ಗೆ ಹ್ಯಾಂಡ್ ರೈಸ್ ಮಾಡಕ್ ಹೇಳಿದೀವಿ, ಆಯ್ತು, ಅವರು ನಿಮ್ ಜೊತೆಗೆ ಮಾತಾಡ್ತಾರೆ. ಅದ್ರ ಜೊತೆಗೆ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಸಹ ನಮ್ಮ ಬಳಿ ಬಂದಾಗ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಆ ಹಿನ್ನೆಲೆಯಲ್ಲಿ ನಾವು ಒಂದಷ್ಟು ಪ್ರಶ್ನೆಗಳನ್ನ ಮಾಡಿದೀವಿ. ಅದಕ್ಕೆ ತಾವೇನಾದ್ರೂ ಅನುಮತಿ ಕೊಟ್ರೆ ಆ ಪ್ರಶ್ನೆಗಳನ್ನ ಕೇಳಿ. ಓಕೆ ಸರ್. ಸರ್, ಮೊದಲ ಪ್ರಶ್ನೆ ಏನಿತ್ತು ಅಂತಂದ್ರೆ, ವಿಚಾರದ ಏರಿಯಾಸ್ ವೇರ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಆರ್ ಮೋರ್ ಅಂತ, ಯಾವ ಏರಿಯಾಗಳಲ್ಲಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಹೆಚ್ಚು ಇದೆ ಅಂತ ಸಾಮಾನ್ಯವಾಗಿ ಕೇಳುವಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ನಾನು ಹೇಳ್ಬಿಡ್ತೀನಿ. ಹಾ ಸರ್. ಸೊ ವಿದ್ಯಾರ್ಥಿಗಳೇ, ನಾನು ಈಗಷ್ಟೇ ನಾನು ನಿಮ್ಗೆ ಹೇಳಿದೆ, ಈ ಕೋವಿಡ್ ಅನ್ನೋ ಒಂದು ವ್ಯವಸ್ಥೆ, ನಾನು ರೋಗದ ಬಗ್ಗೆ ಮಾತಾಡ್ತಿಲ್ಲ, ವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ವ್ಯವಸ್ಥೆ ಬರ್ತಿದ್ದಾಗೇನೆ ಸ್ವಲ್ಪ ಅದಲು ಬದಲಾಗಿದೆ ಜಾಬ್ ಆಪರ್ಚುನಿಟೀಸ್ ಅಂತ. ಕೆಲವೊಂದಕ್ಕೆ ಡಿಮ್ಯಾಂಡೇ ಇಲ್ಲದ ಕ್ಷೇತ್ರಗಳಿಗೆ ಅಧಿಕ ಡಿಮ್ಯಾಂಡ್ ಸ್ಟಾರ್ಟ್ ಆಗಿದೆ ಅಂತ. ಅಂಥದ್ದು ಯಾವುದು? ಮೆಡಿಕಲ್ ಏರಿಯಾ. ಹೌದಲ್ಲ, ಇವತ್ತಿನ ದಿನ ಮೆಡಿಕಲ್ ಏರಿಯಾಗೆ ತುಂಬಾ ಡಿಮ್ಯಾಂಡ್ ಸ್ಟಾರ್ಟ್ ಆಗಿದೆ. ಅದು ಮ್ಯಾನುಫ್ಯಾಕ್ಚರಿಂಗ್ ಅಂತ ಹಿಡಿದು ಸೇಲ್ಸ್ ವರ್ಗೂ ಇದೆ. ಜೊತೆಗೆ ಆಸ್ಪತ್ರೆ, ಕ್ಲಿನಿಕ್ಗಳ ಸ್ಥಾಪನೆಗಳ ಬಗ್ಗೆ ಜಾಸ್ತಿ ಆಗ್ತಾ ಇದೆ, ಗಮನ ಕೊಡ್ತಾ ಇದ್ದಾರೆ. ಅಂದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತದ್ದು, ಅದು ಆಯುರ್ವೇದಿಕ್ ಆಗ್ಲಿ, ಅಲೋಪತಿ ಆಗ್ಲಿ ಅಥವಾ ಹೋಮಿಯೋಪತಿ ಯಾವುದೇ ಆಗ್ಲಿ, ಆರೋಗ್ಯಕ್ಕೆ ಸಂಬಂಧಪಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟಂತದ್ದು ಬಿಸ್ನೆಸ್ ಜಾಸ್ತಿ ಆಗ್ತಾ ಇದೆ. ಮತ್ತೊಮ್ಮೆ ಬಿಸ್ನೆಸ್ ಜಾಸ್ತಿ ಆಗ್ತಾ ಇದೆ. ಸೊ ನೀವು ಈ ಬಿಸ್ನೆಸ್ ಜಾಸ್ತಿ ಆಗ್ತಿದ್ದಂಗೆ ಮತ್ತೆ ಕಾಮರ್ಸ್ ಸ್ಟೂಡೆಂಟ್ಸ್ಗಳು ಬೇಕಾಗ್ತಾರೆ. ಇದು ಹೊಸ ರೀತಿಯ ಜಾಬ್ಸ್ ಅಷ್ಟೇ. ಕಾಮರ್ಸ್ ಸ್ಟೂಡೆಂಟ್ಸ್ಗಳು ಬೇಕಾಗ್ತಾರೆ. ಆ ಹಳೆ ರೀತಿಯ ಕೆಲವು ಬಿಸ್ನೆಸ್ಗಳು ನಿಂತಿರ್ಬೋದು, ಹೊಸ ರೀತಿಯ ಬಿಸ್ನೆಸ್ಗಳು ಸ್ಟಾರ್ಟ್ ಆಗಿದೆ. ಈ ಹೊಸ ರೀತಿಯ ಬಿಸ್ನೆಸ್ಗಳಿಗೂ ಚಾರ್ಟೆಡ್ ಅಕೌಂಟೆಂಟ್ಸ್ಗಳು ಬೇಕಾಗ್ತಾರೆ, ಅಕೌಂಟೆಂಟ್ಸ್ಗಳು ಬೇಕಾಗ್ತಾರೆ. ಸೊ ಹೊಸ ರೀತಿಯಾಗಿ ಕ್ರಿಯೇಟ್ ಆಗಿ ಹೋಗ್ತಾ ಇದೆ ನಿಮ್ಗೆ ಜಾಬ್ ಆಪರ್ಚುನಿಟೀಸ್. ಇನ್ನು ಮೂರನೇದಾಗಿ ಈ ಹೊಸ ಕೋವಿಡ್ ವ್ಯವಸ್ಥೆನಲ್ಲಿ ಆರ್ಟ್ಸ್ ಸ್ಟೂಡೆಂಟ್ಸ್ಗಳಿಗೆ ಎಲ್ಲಿ ಹೋಗ್ಬೇಕು, ಅದು ನಾನೇ ಪ್ರಶ್ನೆ ಹಾಕೊಳ್ತಾ ಇದ್ದೀನಿ. ನೀವು ಕೇಳಿದಂತ ಪ್ರಶ್ನೆ ಕೇಳದಂತವ್ರು ಆರ್ಟ್ಸ್ ಸ್ಟೂಡೆಂಟ್ಸ್ನವರು, ಕಾಮರ್ಸ್ ಸ್ಟೂಡೆಂಟ್ಸ್ನವರು, ಸೈನ್ಸ್ ಸ್ಟೂಡೆಂಟ್ಸ್ನವರು ನನಗೆ ಗೊತ್ತಿಲ್ಲ. ಎಲ್ಲ ತರದ ವಿದ್ಯಾರ್ಥಿಗಳು ಸರ್, ಎಲ್ಲ ತರದ ವಿದ್ಯಾರ್ಥಿಗಳು ಈ ಪ್ರಶ್ನೆ ಸಾಮಾನ್ಯವಾಗಿ ಕೇಳ್ತಾ ಇರ್ತಾರೆ ಸರ್, ಎಲ್ಲಿ ಜಾಬ್ ಆಪರ್ಚುನಿಟೀಸ್ ಹೆಚ್ಚು ಸಿಗುತ್ತೆ ನಮ್ಗೆ ಅಂತ. ಹಲೋ ಸರ್. ಹಲೋ 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 ಸರ್. ಹೌದಾ?